ಮಂದಿರದಲ್ಲಿ ಸ್ಮರಿಸಿಕೊಳ್ಳತ್ತ. ದಯವಿಟ್ಟು ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರ ರೇಖಿ ಇದೆ ನೋಡ್ರಿ, ಇದು ರೇಖಿ ನಂದ್ ಅತ್ಯಂತ ಬಹಳ ಆಪ್ತವಾಗಿರುವಂತ ಕೋರ್ಸ್ ಇದೆ. ನನ್ ರೇಖಿ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ ಬಹಳ ಆಪ್ತ, ಇದು ಬಹಳ ಮನಸ್ಸಿನಿಂದ ಮಾಡ್ತೀನಿ ನಾನು. ಉಳಿದಿದ್ದೆಲ್ಲಾ ಕೋರ್ಸ್ಗಳಿವೆ ನೋಡ್ರಿ, ಕೋರ್ಸ್ ಇವೆ ಎಲ್ಲಾರ ಜೀವನದಲ್ಲಿ ಚೇಂಜಸ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತೀನಿ. ಬಟ್ ರೇಖಿ ಒಂದು ನನ್ ಚಕ್ರ ಬ್ಯಾಲೆನ್ಸಿಂಗ್ ಬಹಳ ಹೃದಯದಿಂದ ಮಾಡ್ತೀನಿ. ಹಾಗಾಗಿ ನಿಮಗೆ ಒಂದಿಷ್ಟು ಎನರ್ಜಿ ಫ್ರೀಕ್ವೆನ್ಸಿ ಅರ್ಥ ಆಗ್ಬೇಕಂದ್ರ ನೀವು ದಯವಿಟ್ಟು ವಿಡಿಯೋನ ಆನ್ ಮಾಡ್ರಿ. ಮತ್ತೆ ಒಂದ್ ಸೈಡಿಗೆ ಓ ಇಬ್ರು ಕಾವ್ಯ ಶಿಲ್ಪಾ ಇಬ್ರು ಒಂದೇ ಕಡಿ. ಓಕೆ. ಸೊ ಹಾಗಾಗಿ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ, ಅದೇ ರೀತಿ ಇನ್ನು ಒಂದು ವಿಶೇಷ ಸೂಚನೆ ಏನು ಅಂದ್ರೆ ನಮ್ಮ ಟ್ರೈನರ್ ಅಲ್ಲಿ ಎನ್ರೋಲ್ ಆಗಿರುವಂತವ್ರು ಇದಕ್ಕೆ ಯಾವುದೇ ಫೀಸ್ ಅನ್ನ ಕಟ್ಟದ್ ಬೇಕಾಗಿಲ್ಲ. 6 ಮಂತ್ ನಮ್ದೇನ್ ಕೋರ್ಸ್ ಅನ್ನ ಯಾರು ತಗೊಂಡಿದಾರ ನೋಡ್ರಿ, ಅವ್ರ ಸಲುವಾಗಿ ಇದು ಯಾವುದೇ ಫೀಸ್ ಇಲ್ಲ. ನೀವು ಮತ್ ತಲೆ ಕೆಡಿಸ್ಕೊಳ್ಬೇಡ್ರಿ, ನಾವು ಮೊನ್ನೆ ಇಷ್ಟ ಕಟ್ಟೇವ್ ಮತ್ ಕಟ್ಟಲ್ಲ ತರ ನೋವೇ, ನಿಮ್ ಸಲುವಾಗಿಲ್ಲ. ಯಾರು ನಮ್ಮ ರೇಖಿ 1, 2 ಮಾಡಿದ್ದಾರೆ ಅಥವಾ ನಮ್ಮ ಮಾಸ್ಟರ್ ಮೈಂಡ್ ಯಾರು ಮಾಡಿದ್ದಾರೆ, ಅವ್ರಿಗೆ ಯಾರು 3, 4 ಮಾಡೋದಿದೆ ಅವ್ರಿಗೆ ಮಾತ್ರ ಇದು ಫೀಸ್ ಸ್ಟ್ರಕ್ಚರ್ ಇದೆ ಅನ್ನುವಂತ ಮೊದಲ ಸೂಚನೆಯನ್ನ ಕೊಡ್ತೀನಿ. ಬಾಳ ಸಲ ಇಲ್ಲಾಂದ್ರೆ ಕ್ಲಾಸ್ ಮುಗಿದ್ಮೇಲೆ ಅದು ಚರ್ಚೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಅದು ಯಾವ್ದು ಇಲ್ಲ, ಮೊದಲ ಮೈಂಡಿನಾಗಿನ್ ತೆಗ್ದಾಕ್ರಿ. ನಿಮ್ಗೆ ಇದೆಲ್ಲ ಇರೋದು ಫ್ರೀ, ಟೋಟಲಿ ಫ್ರೀ 6 ಮಂತ್ ಕೋರ್ಸ್. ಓಕೆ. ಅದೇ ರೀತಿ ನಮ್ಮ ನಾಗೇಶ್ ಅಣ್ಣ ತಮಗೂ ಕೂಡ ನಾನು ಶರಣಾರ್ಥಿಯನ್ನ ಮಾಡ್ತೀನಿ. ಪವನ್ ಅವರಿಗೂ ಶರಣಾರ್ಥಿ, ಶಕುಂತಲಾ ಅಕ್ಕ, ನಮ್ಮ ಶಶಿಕಲಾ ಮೇಡಮ್ ತಮಗೂ ಶರಣಾರ್ಥಿ, ಹಾಗೆ ಎಂ ಭೂಮಿಕಾ ಅವರಿಗೂ ಶರಣಾರ್ಥಿ, ಎಂ ಕೆ ವಿಜಯಲಕ್ಷ್ಮಿ ಅಮ್ಮ ತಮಗೂ ಶರಣಾರ್ಥಿ, ಜೊತೆಗೆ ಕಾವ್ಯ ಮತ್ತು ಶಿಲ್ಪ ಇಬ್ರಿಗೂ ಕೂಡ ಶರಣಾರ್ಥಿ. ಎಸ್, ನನ್ಗೂ ನನ್ ಗೆಳತಿ ನೆನ್ಪ್ ಬರ್ಲತ್ತಾಳ. ಎಸ್ ಎಸ್ ಓಕೆ, ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಟ್ಸ್ ಓಕೆ. ಅದೇ ರೀತಿ ಹಾ ಕಾವ್ಯ ಹೇಳ್ರಿ. ಮ್ಯಾಮ್ ಇವತ್ ಬಾಳ ಚಂದ ಕಾಣತ್ತೀರಿ ಸೀರೆ ಇಲ್ಲ, ಅದು ಒಂದ್ ಮ್ಯಾರೇಜ್ ಇತ್ತಂತ ಹೇಳಿದಲ್ಲ, ರಾತ್ರಿ ಡಿಜೆ ಹಚ್ಚಿರು, ಡಾನ್ಸ್ ಎಲ್ಲ. ನಿನ್ನೆ ಅದು ಬಾಸುಂಕಿ ಇತ್ತು, ಇವತ್ ಮದ್ವೆ ಇತ್ತು. ನಮ್ ಮನಿ ಬಾಜುನೇ. ನಾವ್ ಒಂದಕ್ ಬಿ ಹೋಗಲ್ಲ, ನಮ್ ಮನೆಯವ್ರು ನಿಂದರ್ಸ್ ನಡಿ 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 ಅಂತ ಹೇಳಿ ರೆಡಿ ಮಾಡಿ ಕರ್ಕೊಂಡ್ ಹೋಗ್ಯಾರ. ನಾವ್ ವಾಪಸ್ ಬರ್ಲಕ್ಕೆ 5 ಗಂಟೆ ಆಗಿತ್ ಮನಿ. ಮತ್ತ 5ರಿಂದ ಏನ್ ಮಾಡ್ಕೋತ ಕೂಡ್ಲಿ, ಇದ್ರಿ ಇರ್ಲಿ ಇವತ್ತೊಂದಿನ ಅಂತೇಳಿ ಹಿಂಗೆ ಕುಂತೀನಿ. ನನ್ಗೂ ಫೀಲ್ ಗುಡ್ ಆಗ್ಲತ್ತದ. ಒಂದ್ 4-5 ಫೋಟೋ ಇಸ್ಕೊಂಡೆ. ಎಸ್ ಎಸ್ ಹಾ, ಜಯಲಕ್ಷ್ಮಿ ಮ್ಯಾಮ್ ಹೇಳತಾರ, ಇದೆ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗ್ ಮತ್ತೊಂದ್ ಸಲ ಬಹಳ ಧನ್ಯವಾದ. ಅದು ಒಂಚೂರ್ ಭಯ, ಇವತ್ ಸೀರೆ ಉಟ್ಕೊಂಡಿನೆಲ್ಲ ಹೆಂಗ್ ಕ್ಲಾಸ್ ಮಾಡ್ತೀನೋ ಗೊತ್ತಿಲ್ಲ. ನಾನು ವೈಬ್ರೇಷನ್ ಸ್ವಲ್ಪ ಚೇಂಜ್ ಆಗ, ಗೃಹಿಣಿ ವೈಬ್ರೇಷನ್. ಸೊ ಹಾಗಾಗಿ ಇನ್ನೊಂದ್ಸಲ ಎಲ್ಲರಿಗೂ ಮತ್ತೊಂದ್ಸಲ ಶರಣಾರ್ಥಿ. ಅದೇ ರೀತಿ ಇಲ್ಲಿ ಮಂಜುಳಾ RR ಅಂತ ಒಬ್ರು ಜಾಯ್ನ್ ಆಗಿದ್ದಾರೆ, ಅವರಿಗೂ ಕೂಡ ನಾನು ಶರಣಾರ್ಥಿಯನ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಎಂ ಸುನೀತಾ ಅವರಿಗೂ, ನಮ್ಮ ಹನುಮಂತಪ್ಪ ಹಳ್ಳಿ ಸರ್. ಸೊ ಇದು ಸೆಕೆಂಡ್ 2ನೇ ಸಲ ಜಾಯಿನ್ ಆಗಿದ್ದಾರೆ ಹನುಮಂತಪ್ಪ ಸರ್ ಅಂತ ಅನ್ಕೊಂಡಿನಿ. ಓಕೆ ಸರ್, ಸೊ ತಮಗೂ ಕೂಡ ನಾನು ಶರಣಾರ್ಥಿಯನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಶರತ್ ಕುಮಾರ್ ಅವರಿಗೂ, ಪೂಜಾ ಅವರಿಗೂ, ಜೊತೆಗೆ ನಮ್ಮ ಶಿವಲೀಲಾ ಮೇಡಮ್ ಅವರಿಗೂ, RD ಚಿಕ್ಕೋಡಿ ಅವರಿಗೂ ಕೂಡ ಶರಣಾರ್ಥಿ. ನಮ್ಮ ನಾಗರತ್ನ ಪಾಟೀಲ್ ಅವರಿಗೂ, ಅರ್ಚನಾ ಅವರಿಗೂ, ಮತ್ತೆ ಮಂಜುನಾಥ್ ಭಂಡೆ ಸರ್ ತಮಗೂ ಶರಣಾರ್ಥಿ. ಮತ್ತೆ ಯಾರದಾದ್ರೂ ಹೆಸರು ಬಿಟ್ಟೆನು, ಮೌನೇಶ್ ಸರ್, ಎಲ್ಲಾರ ಹೆಸರು ತಗೊಂಡಿನಿ ಅಂತ ಅನ್ಕೊಂಡಿನಿ, MK ವಿಜಯಲಕ್ಷ್ಮಿ, ಎಲ್ಲಾ ನನ್ನ ಆತ್ಮೀಯ ಬಾಂಧವರಿಗೂ ಕೂಡ ಮತ್ತೊಂದು ಸಲ ನಾನು ಶರಣಾರ್ಥಿಯನ್ನ ಹೇಳ್ತಾ, ಒಂದು ವಿಷಯ ಹೇಳೋದೇನು ಅಂದ್ರೆ, ನಮ್ಮ ರೇಖಿ ಟೀಮ್ಲಿಂದ ಸುಮಾರು 10-15 ದಿವಸ ಆಯ್ತು ಗ್ಯಾಪ್ ಆಗ್ಬಿಟ್ಟದೆಲ್ಲ, ಟ್ರೈನಿಂಗು ಅದು ಇದು ಎಲ್ಲ. ನನ್ಗೊಂದು ಕ್ವಶನ್ ಏನು ಅಂದ್ರ, ನಾವು ದೀಕ್ಷೆ ಕೊಡೋದಕ್ಕಾಗಿ ನಮ್ ಟೀಮ್ನವ್ರು ಫೋನ್ ಮಾಡ್ಲತ್ತಾರ, ಕೆಲವ್ರು ರೆಸ್ಪಾನ್ಸ್ ಮಾಡ್ಲತ್ತಿಲ್ಲ. ನಿಮ್ಗೊಂದ್ ಮಾತನ್ನ ಹೇಳ್ತೀನಿ, ಇಲ್ಲಿ ನಾಗೇಶ್ ಸರಿಗೂ ಮತ್ತೆ ದೀಕ್ಷೆ ತಗೊಂಡವ್ರಿಗೆ ಕೇಳ್ರಿ. ದೀಕ್ಷೆ ತಗೊಂಡ್ಮೇಲೆ ನೀವು ಪರ್ಫೆಕ್ಟ್ ಆಗಿ ಹೀಲರ್ ಆಗೋದಕ್ಕೆ ಸಾಧ್ಯ ಇದೆ. ಯಾವ ರೀತಿ ಲಿಂಗ ದೀಕ್ಷೆ ಇರುತ್ತೆ ನೋಡ್ರಿ, ಅದೇ ರೀತಿ ರೇಖಿ ದೀಕ್ಷೆ ಕಂಪಲ್ಸರಿಯಾಗಿ ತಗೋಬೇಕು ನೀವು. ಕೆಲವ್ರನ್ನ ನಾಳೆಗ್ ತಗೋತೀನಿ, ನಾಡ್ದಿಗ್ ತಗೋತೀನಿ ಅದು ಹೇಳ್ತಾ ಇದ್ರಿ. ನನ್ನ ಎನರ್ಜಿ ಏನಾದ್ರು ಕಟ್ ಆದ್ಮೇಲೆ ನೀವು ತಯಾರಾದ್ರಿ ಅಂದ್ರೆ ಏನೂ ಕೆಲಸ ಆಗೋದಿಲ್ಲ. ಯಾವಾಗ್ಲೂ ಇದು ಒಂದು ಏನಿಲ್ಲ, 30 ಮಿನಿಟ್ಸ್ ಮಾತ್ರ ನಿಮ್ಗೆ ಟೈಮ್ ಕೊಡೋದಿದೆ. ಈ ಕ್ಲಾಸ್ ಅನ್ನ ಮುಗಿದ ತಕ್ಷಣಕ್ಕೆ ಎಲ್ಲಾರ ಹತ್ರ ದಾನೇಶ್ವರಿ ನಂಬರ್ ಇದೆ, ನೀವು ಫೋನ್ ಮಾಡ್ರಿ, ಆಕಿ ನಿಮ್ಗೆ ಟೈಮ್ ಕೊಡ್ತಾಳೆ. ಓಕೆನಾ? ಇಲ್ಲಿ ಸುನೀತಾ ಆಗಿಲ್ಲ, ಜಯಲಕ್ಷ್ಮಿ ಅವ್ರದ್ದು ಮೇಡಮ್ ಅವ್ರದ್ದಾಗಿಲ್ಲ, MK ವಿಜಯಲಕ್ಷ್ಮಿ ಅವ್ರದ್ದಾಗಿಲ್ಲ, ನಾಗೇಶ್ ಸರ್ ಹೇಳ್ರಿ. ಮೇಡಮ್ ಇದನ್ನ ದೀಕ್ಷೆನ ಸೆಕೆಂಡ್ ಟೈಮ್ ತಗೋಬೋದಾ ಮೇಡಮ್? ಹಾ ತಗೋಬಹುದು ಸರ್. ಯಾಕಂದ್ರೆ ನನಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ ಮೇಡಮ್. ನೋ ಇನ್ನೊಂದ್ಸಲ ಕೂಡ ಅದಕ್ಕೇನದ ಸರ್, ಇನ್ನೊಂದ್ಸಲ ಕೂಡ ನಾನು ಕೆಲವೊಂದು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲವ್ರದ್ದು ಬೆಳಗಿನ ಅವಧಿಯಲ್ಲಿ ಆಕ್ಟಿವ್ ಇರ್ತದೆ, ಕೆಲವರು ಸಾಯಂಕಾಲ ಅವಧಿಯಲ್ಲಿ ಆಕ್ಟಿವ್ ಇರುತ್ತೆ. ಸೊ ಸಾಯಂಕಾಲ ಅವಧಿಯಲ್ಲಿ ಯಾರ್ದು ಆಕ್ಟಿವ್ ಇರುತ್ತೆ ನೋಡ್ರಿ, ಅವ್ರಿಗೆ ಬೆಳಗಿನ ಅವಧಿಯಲ್ಲಿ ಕೊಟ್ಟಾಗ ಅಷ್ಟೊಂದು ಸಮಾಧಾನ ಅನ್ಸಂಗಿಲ್ಲ. ನಾವು ನೋಡಿರ್ಬೇಕಾದ್ರೆ ಕೆಲವ್ರು ಮುಂಜಾನೆ ಭಾರಿ ಚಂದ ಅನಿಸ್ತಿರ್ತೀವಿ,
ಏನ್ ಕೆಲ್ಸ ಮಾಡದೆ ಸಂಜಿ ಪರಿ ಆ ಕರೆಂಟ್ ಹೊಡ್ದಿನ್ ಕಾಗಿ ಆದಂಗ ಆಗ್ಬಿಡ್ತೀವಿ. ಅಂದ್ರ ಆ ಟೈಮಿಗೆ ಎನರ್ಜಿ ಇರೋದಿಲ್ಲ ನಮ್ಮ. ಅದೇ ಕೆಲವ್ರು ಇರ್ತೀವ್ ನೋಡ್ರಿ ಸಾಯಂಕಾಲ ಫುಲ್ ಪವರ್. ಅವ್ರ ಏನ್ ನಿಂದ್ರಂಗೆ ಇಲ್ಲ, ಎಲ್ ಕಾಲ್ ಇರ್ಲಕ್ ಜಾಗ ಇರಲ್ಲ, ಕೈ ಹಿಡಿಲಕ್ ಇರಲ್ಲ, ಕೆಲ್ಸ ಮಾಡದೆ ಅದೇ ಮುಂಜಾನೆ ಅವ್ರ ಹಾಸಿಗೆಯಿಂದ ಹೇಳಂಗಿಲ್ಲ. ಸೊ ಇದು ಮೈಂಡ್ ಫ್ರೀಕ್ವೆನ್ಸಿ ಇರುತ್ತೆ. ಹಾಗಾಗಿ ಕೆಲವೊಂದ್ಸಲ ಆಗುತ್ತೆ ಸರ್. ಇನ್ನೊಂದ್ಸಲ ಡೆಫಿನೆಟ್ಲಿ ಕೊಡ್ತೀನಿ ನಿಮ್ಗೆ. ಇಲ್ಲ ಇನ್ನ ಯಾರಿಗಾದ್ರೂ ಇದ್ರೆ ಇನ್ನೊಂದ್ಸಲ ನಾವು ಕೊಡೋಣ. ಓಕೆ, ಸೊ ಯಾರ್ದು ಆಗಿಲ್ಲ ನೋಡ್ರಿ, ದಯವಿಟ್ಟು ನೀವು ಫೋನ್ ಮಾಡಿ ನಿಮ್ ನಂಬರ್ ಅನ್ನ. ಎಸ್, ನಿಮ್ ನಂಬರ್ ಅನ್ನ ದಾನೇಶ್ವರಿಗೆ ಹೇಳ್ರಿ, ಮತ್ತೆ ಟೈಮ್ ಶೆಡ್ಯೂಲ್ ಅನ್ನ ಮಾಡ್ಕೊಡ್ತಾಳ. ನಿಮ್ಗೆ ಗೊತ್ತಾ, ಇವತ್ತು ಬೆಳಿಗ್ಗೆ 5ರಿಂದ 6 ಗಂಟೆ ತನಕ ಮಾಡಿದ್ಮೇಲೆ 10 ಗಂಟೆ ತನಕ ವೇಟ್ ಮಾಡೋದ್ರಾಗೆ ಹೋಗ್ಬಿಟ್ಟದ. ಇಲ್ದ ನಂದು ಎಷ್ಟೊಂದ್ ಕೆಲ್ಸಗಳನ್ನ ಮಾಡ್ತಿದ್ದಾನೆ. ಮತ್ ನಾನು ಇಡೀ ಕರ್ನಾಟಕದಾಗ ನಾನು ಒಬ್ಬಕಿನೇ ಟ್ರೈನರ್ ಇದೀನಿ, ಒಬ್ಬೊಬ್ರಿಗೆ ದೀಕ್ಷೆ ಕೊಡ್ತೀನಿ. ಉಳ್ದಿಂದ ಎಲ್ಲಾ ಗುರುಗಳು ಹಿಂಗೆ ಕೂಡಿಸ್ತಾರ, ದೀಕ್ಷೆ ಕೊಡ್ತಾರ, ಏನು ಫೀಲಿಂಗ್ ಆಗೋದಿಲ್ಲ ನಿಮ್ಗೆ. ನನ್ಗೆ ಹಂಗ್ ಮಾಡೋದಿಲ್ಲ. ನೀವು ಜೀವನದಲ್ಲಿ ಮತ್ತೆ ನೀವು ಮುಂದುವರಿಬೇಕು, ನೀವ್ ಏನೋ ಒಂದು ದೊಡ್ಡದನ್ನ ಸಾಧಿಸ್ಬೇಕು ಅಂದ್ರೆ ನಿಮ್ಗೆ ನನ್ನ ಫ್ರೀಕ್ವೆನ್ಸಿ ಕೆಲಸ ಮಾಡಂಗ ಆಗ್ಬೇಕು. ಎಲ್ಲೋ ಒಂದೇ ಸಲ ಕೂಡ್ಸ್ಬಿಟ್ರೆ ಮುಗೀತಲ್ಲ, ನಮ್ ಕೆಲ್ಸಾನೇ ಮುಗೀತು ಅಂತೇಳಿ ಹಿಂಗ ಅನಿಸ್ತದ. ನೀವು ನೋಡ್ರಿ, ಟೋಟಲಿ 25 ಮೆಂಬರ್ಸಿಗೆ ನಾನು ಹೀಲಿಂಗ್ ಅನ್ನ ಕೊಡ್ಬೇಕು, ದೀಕ್ಷೆನ ಕೊಡ್ಬೇಕಂದ್ರೆ 25 ತಾಸು ನನಗೆ ಎಕ್ಸ್ಟ್ರಾ ಬೇಕು. ಎಕ್ಸ್ಟ್ರಾ ನಾನ್ ನಿಮ್ ಸಲಿಂದ ದುಡಿಬೇಕು. ಅದನ್ನ ದುಡಿಯೋದಕ್ಕೆ ರೆಡಿ ಇದ್ದೀನಿ, ನೀವು ಕೂಡೋದಕ್ಕ ರೆಡಿ ಇರ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ರಿಕ್ವೆಸ್ಟ್ ಅಂತ ತಿಳ್ಕೊಬೇಡ್ರಿ, ಆರ್ಡರ್ ಕೊಡ್ತಾ ಇದ್ದೀನಿ. ಎಲ್ಲಾರು ದೀಕ್ಷೆ ಕಂಪಲ್ಸರಿ ತಗೋಬೇಕು. ನಿಮ್ಗೆ ಯಾರಿಗ್ ತಗೊಂಬೋದಾಗಲ್ಲ ನೋಡ್ರಿ, ನಿಮ್ ಅಕೌಂಟ್ ನಂಬರ್ ಇಡ್ರಿ, ನಿಮ್ದು ರೊಕ್ಕ ನಿಮ್ಗೆ ವಾಪಸ್ ಕಳಿಸ್ತೀನಿ ನಾ. ವಿದೌಟ್ ದೀಕ್ಷೆ ನಂಗೆ ಯಾವ್ದು ಫೀಸ್ ಬೇಕಾಗಿಲ್ಲ. ಅದು ಕೆಲ್ಸಾನೇ ಮಾಡಲ್ಲ, ಏನ್ ಮಾಡ್ತೀರಿ ತಗೊಂಡು? ಕೆಲಸ ಮಾಡ್ಬೇಕಂದ್ರೆ ನೀವು ದೀಕ್ಷೆ ತಗೋಬೇಕು ಕಂಪಲ್ಸರಿ ಆಗಿ. ಸೊ ಅದಕ್ಕೆ ಹೇಳ್ತೀನಿ ನೋಡ್ರಿ, ಒಂದ್ ಮಗುವಿಗೆ ಯಾವ ರೀತಿ ಹೆಸರು ಇಟ್ಟಿನ ಮೇಲೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ನೋಡ್ರಿ, ದೀಕ್ಷೆ ಆದ್ಮೇಲೆ ನಿಮ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಾನ್ ರೇಖಿ ಕಲ್ತೀನಿ ಅಂತ ಹೇಳ್ಕೊಳಕ್ ಏನ್ ಆಧಾರ ಅದ ನಿಮ್ಮಲ್ಲಿ ಹೇಳ್ರಿ? ಏನೂ ಇಲ್ಲ. ಅದಾದ ನಂತರ ಮತ್ತೆ ಸರ್ಟಿಫಿಕೇಟ್ ಸಮೇತ ಕೊಡ್ತೀನಿ. ನಿಮ್ಮಲ್ಲೆಲ್ಲಾ ಸಾಕ್ಷಿ ಆಧಾರಗಳ ಸಮೇತ ನಿಮ್ಗೆ ರೇಖಿ ಮಾಸ್ಟರ್ ಮಾಡ್ಬೇಕು ಅನ್ನುವಂತ ಒಂದು ಕನಸಿದೆ. ಆ ಕನಸನ್ನ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ಇದು ಮುಗಿದ ಮೇಲೆ ಎಲ್ಲಾರು ನಿಮ್ಮ ಟೈಮ್ ಅನ್ನ ಹೇಳ್ರಿ ಅಂತ ಹೇಳ್ತಾ, ಎಲ್ಲಾರು ಆರಾಮಿದ್ದೀರಿ? ಫುಲ್ ಸೀರಿಯಸ್ ಆದ್ರೆ ಸ್ವಲ್ಪ ಅಂತ ಹೇಳಿ ಏನ್ ಮಾಡ್ಲಿ, ನಂಗೂ ಬೇಜಾರ್ ಆಗ್ತದೆ. ಎಲ್ಲ ಮಕ್ಕಳು ಒಬ್ಬೊಬ್ರು ವಿಚಿತ್ರ ಹುಟ್ಟಿರಿ ನನಪ್ಪಿ, ಒಬ್ಬೊಬ್ರು ಹಲೋ ಮೇಡಮ್. ಹಲೋ ಆಗತ್ತೆ ಮೇಡಮ್, ಹೇಳ್ರಿ. ನಾಳೆ ಅಂತ ಹೇಳಿದ್ನಾರಿ ಮೇಡಮ್ ನಾನು. ನೀವು ದಾನೇಶ್ವರಿಗೆ ಹೇಳ್ರಿ ಮೇಡಮ್ ಟೈಮಿಂಗು ಎಲ್ಲ. ಹ್ಞೂನ್ರಿ ಮೇಡಮ್, ಅವರು ನಿನ್ನೆ ಹಚ್ಚಿದ್ರಿ ಮೇಡಮ್, ನಂಗೆ ಗೊತ್ತೈತಿ, ಹೇಳಿದ್ನಿರಿ. ಹ್ಞೂನ್ರಿ ಮೇಡಮ್. ಸರಿ, ಓಕೆ. ಸೊ ನಮ್ಮ ಈಗ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. 3-4 ಯಾರ್ಯಾರಿಗೆ ಮಾಡ್ಬೇಕನ್ನಿಸ್ತು ಫಸ್ಟ್ ಕೈ ಎತ್ರಿ, 2 ಕೈ. 1-2 ಅಂತೂ ಎಲ್ಲಾರು ಮುಗಿಸಿರಿ, ಬಹಳ ಅದ್ಭುತ ಇತ್ತು. ಮತ್ತೆ ನಡು ಸ್ವಲ್ಪ ಗ್ಯಾಪ್ ಆಗಿರ್ಬೇಕು, ನೆನ್ಪು ಹೋಗಿರ್ಬೇಕು, ನಾ ಎಲ್ಲ ಟ್ರೈನಿಂಗ್ ಮಾಡ್ಲಕ್ ಹೋದ, ನಿಮ್ಗೂ ಎಲ್ಲ ಫ್ರೀಕ್ವೆನ್ಸಿ ಚೇಂಜ್ ಆಗಿರ್ಬೇಕು. ಇಟ್ಸ್ ಓಕೆ. ಬಟ್ 3-4 ಯಾರಿಗ್ ಮಾಡ್ಬೇಕಾಗಿದೆ ನೋಡ್ರಿ, ಅವ್ರ ಸಲುವಾಗಿ ಮಾತ್ರ ಇದು ಕೋರ್ಸ್ ಇದೆ. ಒಂದನ್ನ ಹೇಳ್ತೀನಿ ನೋಡ್ರಿ, ಫಸ್ಟ್ ಮತ್ತು ಸೆಕೆಂಡ್ ಇದೆ ನೋಡ್ರಿ, ಸ್ವಲ್ಪ ಕ್ಲಿಯರ್ ಆಗಿ ಬರ್ಕೋರಿ. ಇದಕ್ಕೋ ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತಂದ್ರ 3-4 ಯಾಕೆ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಇದೆ ನೋಡ್ರಿ, ಅದು ಸೆಲ್ಫ್ ಹೀಲಿಂಗ್ ಸಲುವಾಗಿ, ಅಂದ್ರೆ ನನ್ ಸಲುವಾಗಿ. ನಂದು ಆರೋಗ್ಯ ಇರ್ಬೋದು, ನನ್ಗೆ ಫೈನಾನ್ಸಿಯಲ್ ಇರ್ಬೋದು, ಅಥವಾ ನನ್ನ ಸಂಬಂಧಗಳಿಗಿರ್ಬೋದು, ಒಟ್ಟ ನಾನ್ ಮಾತ್ರ ಇರ್ತೀನಿ ಅಲ್ಲಿ, 2ನೇ ವ್ಯಕ್ತಿಗೆ ಏನು ಇಲ್ಲ. ಬಟ್ ಇದು 3rd ಮತ್ತು 4th ಏನಿದೆ ಅಂದ್ರ, ಇದನ್ನ ನಾವು ಡಿಸ್ಟನ್ಸ್ ಹೀಲಿಂಗ್ ಅಂತ ಹೇಳಿ ಮಾಡ್ಬೋದು, ಅದರ್ಸ್ ಹೀಲಿಂಗ್ ಮಾಡ್ಬೋದು, ಯೂನಿವರ್ಸಲ್ ಹೀಲಿಂಗ್ ಮಾಡ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಹೀಲಿಂಗ್ ಮಾಡ್ಬೋದು. ಸಾಕಷ್ಟಿವೆ, ಈ ಪೂರ್ತಿ ಚಾರ್ಟ್ ಎಲ್ಲ ನಿಮ್ಗೆ ತೆಗೆದು ತೋರಿಸ್ತೀನಿ. ಸೊ ಇದನ್ನ ನೀವು ಒಂದು ಸಮಾಜ ಸೇವೆಯನ್ನಾಗಿ ಪರಿವರ್ತನೆ ಮಾಡ್ಬೋದು. ನಿಮ್ಗೆ ಗೊತ್ತಾ, ನೀವು ರೇಖಿ ಮೇಲೆ ಏನಾದ್ರೂ ಸಾಧನೆಯನ್ನ ಮಾಡಿದ್ರಿ, ರೇಖಿ ಮೇಲೆ ಏನಾದ್ರೂ ನಿಮ್ ಕಮಾಂಡ್ ಬಂತಂದ್ರ ಮಂತ್ಲಿ 50,000 ಕಣ್ ಮುಚ್ಚಿ ಬರ್ತಾವ. ಒಂದೇ ತಾಸಿನ ಕ್ಲಾಸ್ ಇರುತ್ತೆ. ರೇಖಿ ಮಾಸ್ಟರ್ ನೀವ್ ಏನಾದ್ರೂ 3-4 ಮಾಡಿದ್ಮೇಲೆ ನೀವು ಕ್ಲಾಸ್ ತಗೊಳಕ್ ಏನಾದ್ರೂ ರೆಡಿ ಆದ್ರ, ನಾವು ನಿಮ್ಗೆ ಸಂಪೂರ್ಣ ನಮ್ ಟೀಮ್ನವರು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಮಂತ್ಲಿ 50,000 ಇನ್ಕಮ್ ಮಾಡ್ಬೋದು. ನಿಮ್ದಂತೂ ನಿಮ್ದು ಆಗೇ ಆಗ್ತದೆ. ಇನ್ನೊಬ್ರದ್ದು ಇದು ಒಂದು ಸೋಷಿಯಲ್ ವರ್ಕ್ ಅಂತ ಹೇಳಿ ಮಾಡ್ಬೋದು. ಇದು ಇನ್ಕಮ್ ಸಲಿನ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಣ್ಣ ಪುಟ್ಟ ಖರ್ಚುಗಳು 40-50,000ದಾಗ ನಿಮ್ದೆಲ್ಲಾನು ಆಗ್ಬಿಡ್ತಾವ್. ಅಷ್ಟು ಅದ್ಭುತ ಇದೆ. ನನ್ ಡ್ರೀಮ್ ಇದೆ, ಸುಮಾರು ಒಂದು 10 ಜನರಿಗಾರ ರೇಖಿ ಟ್ರೈನರ್ಸ್ ಮಾಡ್ಬೇಕಂತ ಈ ಫೀಲ್ಡ್ ಅಲ್ಲಿ. ಅದಕ್ಕೆ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಇದಾದ ನಂತರ ಇದು ಲಾಸ್ಟ್ ಸೆಷನ್ಗಳು ನಂದು. ನಾನು ಟೋಟಲಿ ರೇಖಿಯನ್ನ ನನಗ್ ಮಾಡೋದಿಲ್ಲ, ನನ್ನ ಟೀಮ್ನವರೇ ಮಾಡ್ತಾರೆ. ಇನ್ ಮುಂದೆ ಅವ್ರಿಗೆ ಬಿಲ್ಡ್ ಮಾಡೋದಿದೆ, ಅವ್ರಿಗೆ ನನಗ್ ಬೆಳೆಸೋದಿದೆ. ಸೊ ಹಾಗಾಗಿ ನೀವು ಸಮೇತ ಈ ರೀತಿ ಬೆಳಿಬೇಕು. ಯಾಕಂದ್ರೆ ಟ್ರೈನರ್ನ ಅವಶ್ಯಕತೆ ಕರ್ನಾಟಕದಲ್ಲಿ ಬಹಳ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಸ್ವಲ್ಪ ಸ್ಟ್ರಗಲ್ ಅನಿಸ್ತದ. ಬಟ್ ಒಂದ್ಸಲ ನೀವು ಮಾಡಿದಿರಿ ನೋಡ್ರಿ, ವರ್ಕು ಅದ್ಭುತ ಇದೆ. ಮೊನ್ನೆ ನಾವು ನಮ್ದು 9 ಗಂಟೆ ಸೆಷನ್ ನಲ್ಲಿ ಎಲ್ಲರಿಗೂ ನೆನಪಿರ್ಬೋದು, ಒಂದ್ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದ. ನಮ್ ಟೀಮ್ನವ್ರು ಕೆಲವ್ರು ಮಾಡಿಲ್ಲ. ಮಾಡ್ಲಾರ್ದಾಗ ನಾವೊಂದ್ ಶಿಕ್ಷೆಯನ್ನ ಕೊಟ್ಟ. ಏನ್ ಶಿಕ್ಷೆ ಅಂದ್ರೆ, ಹೋಗಿ ಸರ್ಕಾರಿ ಶಾಲೆಯಲ್ಲಿ ಸೇವೆ ಮಾಡ್ರಿ ಅಂತ. ನಿಮ್ಗೆ ಎಲ್ಲಾರು ಒಂದ್ಸಲ ಕ್ಲಾಪ್ಸ್ ಹಾಕ್ರಿ. ನಮ್ಮ ಟೀಮ್ ನ ಕಾವ್ಯ ಇರ್ಬೋದು, ಶಿಲ್ಪಾ ಅವ್ರು ಇರ್ಬೋದು, ಮತ್ತೆ ಇನ್ನೊಬ್ರು ಯಾರು, ಮಾನಸ ಅವರು, ಇನ್ನೊಬ್ರು ನಾಯಕ್ ಅಂತಾರಲ್ಲ, ಇನ್ನೊಬ್ರು ಅಮ್ಮ ಬಂದಿಲ್ಲ ಅವ್ರು. ಒಂದ್ 4-5 ಜನ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿರುವ ಮಕ್ಕಳಿಗೆ ಅವ್ರು ಹೆಲ್ಪ್ ಮಾಡಿ ಬಂದಾರ.
ಸೊ ನಾವು ನೋಡಿ ಒಂದ್ ಟೀಮ್ ನಲ್ಲಿ ಇಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಒಂದ್ ಶಿಕ್ಷೆಯನ್ನು ಸಮೇತ ಸಾಧನೆಯನ್ನಾಗಿ ಪರಿವರ್ತನೆ ಮಾಡ್ಬೋದು. ಅದಕ್ಕೆ ಟ್ರೈನರ್ನ ಅವಶ್ಯಕತೆ ಇದೆ. ನಮ್ಗೆ ಐಡಿಯಾಗಳು, ನಮ್ಮಲ್ಲಿ ದುಡ್ಡು ಇರ್ತಾವ, ಐಡಿಯಾ ಇರಂಗಿಲ್ಲ, ವಿಚಾರಗಳಿರ್ತಾವ, ಸುಮ್ನೆ ಎಲ್ಲೆಲ್ಲೋ ಹಾಕಿರ್ತೀವಿ. ಅದಕ್ಕಿಂತಾನು ಇಂಥ ಒಂದು ಸಾಮಾಜಿಕ ಕಾರ್ಯವನ್ನ ಮಾಡುವಲ್ಲಿ ನೀವೆಲ್ಲರೂ ಮುಂದೆ ಬರ್ಬೇಕು. ಅದಕ್ಕೆ 3-4 ಕಲ್ತ್ರೆ ನೀವು ಇನ್ನೊಬ್ರಿಗೆ ಹೀಲಿಂಗ್ ಮಾಡ್ಬೋದು. ನಮ್ ಟೀಮ್ನವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನನ್ನ ಹೀಲಿಂಗ್ ಇದೆ ನೋಡ್ರಿ, ಸ್ಪೆಷಲಿ ಮಕ್ಕಳಿಗೂ ಮತ್ತು ಹೆಣ್ಮಕ್ಳಿಗೂ ಬಹಳ ಎಫೆಕ್ಟಿವ್ ಇದೆ. ಗಂಡ್ ಮಕ್ಳಿಗೆ ಇಲ್ಲ ಅಂತಿಲ್ಲ, ಬಟ್ ರಿಸಲ್ಟ್ ನಾನು ನೋಡ್ತಾ ಇದ್ದೀನಿ. ಮಕ್ಕಳಿಗೂ ಮತ್ತೆ ಹೆಣ್ಮಕ್ಳಿಗೂ ಬಹಳ ಸ್ಪೀಡ್ ರಿಸಲ್ಟ್ ಇದೆ. ಮೊನ್ನೆ ಮಂಜುಳಾ ಅಮ್ಮ ಅವ್ರ ತಂಗಿಯವ್ರದ್ದು ಹಾಕಿರ್, ಬೆಳಗಾಗಸ್ ತನಕ ಅವ್ರಿಗೆ ಅರ್ಧದ ಮೇಲೆ ಆರಾಮಾಗಿದೆ. ಸೊ ಇಂತಹ ಶಕ್ತಿ ರೇಖಿಯಲ್ಲಿದೆ. ಅದು ನಂಬಲ್ಲಿ ಇದೆ ಅಂತ ನಾನು ಹೇಳೋದಿಲ್ಲ, ಯೂನಿವರ್ಸ್ ಇದೆ ನೋಡ್ರಿ, ಅದು ನಮ್ಗೆ ಶಕ್ತಿಯನ್ನ ಕೊಡುತ್ತೆ. ನಾವು ಅದನ್ನ ಇನ್ನೊಬ್ಬರ ಒಳಿತಿಗಾಗಿ ಅದನ್ನ ಬಳಸ್ಬೇಕು. ಸೊ ಹಾಗಾಗಿ ಎಲ್ಲಾರು ನೀವು ದಯವಿಟ್ಟು 1 ಗಂಟೆ ಕರೆಕ್ಟ್ ಆಗಿ 1 ತಾಸು ಈ ಸೆಷನ್ ನಡೆಯುತ್ತೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಪೇಷನ್ಸ್ ಲಿಂದ ಕೂಡ್ರಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ಏನೆಲ್ಲಾ ನಮ್ಮ ಇದ್ರಲ್ಲಿ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಡ್ತೀನಿ. ದಯವಿಟ್ಟು ನೀವೆಲ್ಲರೂ ನೋಟ್ ಮಾಡ್ತಾ ಹೋಗ್ರಿ. 3-4 ನಲ್ಲಿ ಏನ್ ಬರುತ್ತೆ ಅಂತ ನೋಟ್ ಮಾಡ್ಕೋರಿ ಫಸ್ಟ್. ಸೊ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿಯನ್ನ ಹೇಳ್ತಾ, ಮತ್ತೆ ನಂದು ಒಂದು ರೂಲ್ಸ್ ಹೇಳ್ತೀನಿ. 3 ಒಂದ್ಸಲ 4 ಒಂದ್ಸಲ ಹಿಂಗೆಲ್ಲ ಮಾಡೋದ್ ನನ್ಗೆ ಆಗಲ್ಲ. ಒಬ್ರು ಈಗ ಬಹಳಷ್ಟು ಸಲ ಟ್ರೈನರ್ಸ್ ಏನ್ ಮಾಡ್ತಾರ, ರೇಖಿ ಟ್ರೈನರ್ಸ್ 1 ಕಲಿಸ್ತಾರ, ಮತ್ತೆ 2 ಮಾಡ್ತಾರ, ಮತ್ತೆ 3 ಮಾಡ್ತಾರ, ಮತ್ತೆ 4 ಮಾಡ್ತಾರ. ಅದು ಯಾವ್ದು ಮಾಡೋದಿಲ್ಲ. 1-2 ಒಂದ್ಸಲ ಮುಗಿಸಿನಿ, 3-4 ಒಂದ್ಸಲ ಮುಗಿಸ್ತೀನಿ. ಬಹಳ ಸ್ಪೀಡ್ ಆಗಿ ನೀವು ಮಾಸ್ಟರ್ಸ್ ಆಗಿ ಇನ್ನೊಬ್ರು ಸಹಾಯ ಮಾಡ್ಬೇಕು ಅನ್ನುವಂಥದ್ದು ಇದೆ ನೋಡ್ರಿ, ಅದು ಕಾನ್ಸೆಪ್ಟ್ ನಮ್ದಿದೆ. ಸೊ ಹಾಗಾಗಿ ರೇಖಿ 3 ಮತ್ತು 4 ಏನಿದೆ ನೋಡ್ರಿ, ಇದು ಏನ್ ಮಾಡುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಇದರಲ್ಲಿ ಫಸ್ಟ್ ಬರುತ್ತೆ ಒಂದು ಟಚ್ ಹೀಲಿಂಗ್ ಅಂತ. ಅಂದ್ರೆ ಇನ್ನೊಬ್ರಿಗೆ ನಾವು ಟಚ್ ಮಾಡಿ ಹೀಲಿಂಗ್ ಅನ್ನ ಕೊಡ್ಬೋದು. ಬಟ್ ಟಚ್ ಹೀಲಿಂಗ್ ನ ಕೆಲವೊಂದು ಕಂಡೀಷನ್ಸ್ ಗಳಿರ್ತಾವ, ಅದು ಕ್ಲಾಸ್ ನಲ್ಲಿ ಹೇಳ್ತೀನಿ. ಕಂಡೀಷನ್ ನಲ್ಲಿ ಒಂದೇನು ಅಂದ್ರ, ಒಬ್ಬ ಹೆಣ್ಮಗಳು, ಈಗ ನಾನ್ ಇದೀನಿ ನೋಡ್ರಿ, ಒಬ್ಬ ಹೆಣ್ಮಗಳು ನನ್ನ ತಂದೆ ಮತ್ತು ನನ್ನ ಯಜಮಾನ್ರು ಮತ್ತೆ ನನ್ನ ಮಗ, ಈ ಮೂವರಿಗೆ ಮಾತ್ರ ನಾ ಟಚ್ ಮಾಡ್ಬೇಕು, ಉಳ್ದವ್ರಿಗೆ ಮಾಡಂಗಿಲ್ಲ. ಉಳ್ದವ್ರಿಗೆ ಡಿಸ್ಟನ್ಸ್ ಹೀಲಿಂಗ್ ಮಾಡ್ಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಗಳು ಅಲ್ಲಿ 3-4 ಬಂದಾಗ ನಿಮಗೆ 10 ಡೇಸ್ ಬರೀ ನಿಮ್ಗೆ ಬೇಸಿಕ್ ಹೇಳ್ತೀನಿ ಯಾರಿಗ್ ಮಾಡ್ಬೇಕು ಯಾರಿಗ್ ಮಾಡ್ಬಾರ್ದು. ಯಾಕಂದ್ರ ನೀವು ಬರೀ ಅರ್ನಿಂಗ್ ಮಾಡೋದಷ್ಟೇ ಅಲ್ಲ, ನಿಮ್ಮನ್ನ ನೀವು ಜಾಗೃತ ಆಗಿ ಇಟ್ಕೊಳ್ಳೋದು ಸಮೇತ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಕಂಡೀಷನ್ಸ್ ಜೊತೆಗೆ ಟಚ್ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು 3 ಮತ್ತು 4 ನಲ್ಲಿ ಬರುತ್ತೆ. ಎಲ್ಲರೂ ನೋಟ್ ಮಾಡ್ಕೋರಿ, ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಫಸ್ಟ್. ಅಂಡ್ ಸೆಕೆಂಡ್ ಒನ್ ಇದೆ ನೋಡ್ರಿ, ಡಿಸ್ಟನ್ಸ್ ಹೀಲಿಂಗ್. ಡಿಸ್ಟನ್ಸ್ ಹೀಲಿಂಗ್ ಅಂದ್ರೆ, ಈಗ ನಮ್ದು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಮಕ್ಕಳಿದ್ದಾರೆ ನೋಡ್ರಿ, ಅವ್ರು ವಿದೇಶದಲ್ಲಿದ್ದಾರೆ. ಅವ್ರದ್ದು ಒಂದ್ಸಲ ಫೋಟೋ ಹಾಕಿದ್ರು ನಾನ್ ಹೀಲಿಂಗ್ ಮಾಡಿದ್ದೆ. ಸೊ ಡಿಸ್ಟನ್ಸ್ ಹೀಲಿಂಗ್ ಅನ್ನ ನಾವು ಕಂಪ್ಲೀಟ್ ಆಗಿ ಮಾಡ್ಬೋದು. ಯಾವಾಗ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ ಅಂದ್ರೆ 3-4 ಮಾಡಿದಾಗ ಮಾತ್ರ ಡಿಸ್ಟನ್ಸ್ ಹೀಲಿಂಗ್ ಮಾಡ್ಲಕ್ ಬರ್ತದ, ಇಲ್ಲಂದ್ರೆ ಬರೋದಿಲ್ಲ. ನೀವು ನಿಮ್ ಮನೆಯಲ್ಲೇ ಕುಂತು ತಲೆ ಓಡ್ಸೋ ಸ್ವಲ್ಪ ಕಡಿಮೆ ಮಾಡ್ರಿ. ನಾವ್ ಏನ್ ಮಾಡ್ತೀವಿ ಅಂದ್ರ, ನಾವ್ ಇಲ್ಲಿ ಕುಂತಿರ್ತೀವ, ನಮ್ ಬಾಜು ಯಾರಿಗೋ ಒಬ್ರಿಗೆ ಕೂಡ್ಸಿರ್ತೀವಿ, ನಾವು ದೀಕ್ಷಾ ತಗೊಂಡ್ರೆ ಅವ್ರಿಗೆ ಬಿ ಕೊಡ್ಸ್ಬೇಕಂತೀವಿ. ಅದು ಯಾವ್ದು ನಡೆಯಂಗಿಲ್ಲ. ಅವ್ ಟ್ರಿಕ್ ಗಳೆಲ್ಲ ಫಾಲೋ ಮಾಡ್ಬೇಡಿ. ನೀವು ಮೊದ್ಲು ನೀವು ಪರ್ಫೆಕ್ಟ್ ಆಗಿ ಹಂಗೆಲ್ಲ ಮೈಂಡ್ ಓಡಿಸ್ತ್ರಿ ನೋಡ್ರಿ, ನಿಮ್ದೇ ಹೀಲಿಂಗು, ನಿಮ್ದೇ ಕೆಪಾಸಿಟಿ ಕಡಿಮೆ ಆಗೋದಕ್ಕೆ ಶುರು ಮಾಡುತ್ತೆ. ನೀವು ಸೇವೆ ಮಾಡ್ರಿ, ಇನ್ನೊಬ್ರಿಗೆ ಸಹಾಯ ಮಾಡ್ರಿ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಮೊದ್ಲು ನೀವು ಪರ್ಫೆಕ್ಟ್ ಆಗ್ರಿ, ಇದನ್ನ ನಾನ್ ಹೇಳ್ತೀನಿ. ಹಾಗಾಗಿ ನಿಮ್ ಒಳಗ್ ಎಂಥದ್ದೊಂದು ಪವರ್ ಬರುತ್ತೆ ಅಂದ್ರೆ, ಡಿಸ್ಟನ್ಸ್ ಹೀಲಿಂಗ್ ನಲ್ಲಿ ಇಡೀ ಆಲ್ ವರ್ಲ್ಡ್ ಅಲ್ಲೆಲ್ಲ ಅವ್ರು ಎಲ್ಲ ಬೇಕಾದಲ್ಲಿ ಇರ್ಲಿ ಅವ್ರದೊಂದು ಫೋಟೋ ಇದ್ರು ಸಾಕು. ನಮ್ಗೆ ಅವ್ರೊಂದ್ ವಾಟ್ಸಪ್ಪಿಗೆ ನಮ್ಗೊಂದ್ ಫೋಟೋ ಹಾಕ್ಬೇಕು ಸಾಕ. ಅವ್ರ ಎಲ್ಲರ ಏನಿಲ್ಲ, ಅದು ಯಾವ್ದು ನೀವು ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ. ಅವ್ರ ಅಮೆರಿಕದಾಗ ಯಾವ್ದ್ ನಗರದಳ ಇದ್ದಾರ, ಅವ್ರ ಮನಿ ದಿಕ್ ಯಾಕಡೆ ಬರ್ತದ, ಅವ್ರ ಬೆಡ್ ಯಾಕಡೆ, ಏನ್ ತಲೆ ಕೆಡ್ಸ್ಕೊಬೇಡ್ರಿ. ಅದು ಫೋಟೋ ಇದ್ರು ಸಾಕು. ಯೂನಿವರ್ಸ್ ಆ ಕನೆಕ್ಷನ್ ಅನ್ನ ಆಟೋಮೆಟಿಕ್ ಬಿಲ್ಡ್ ಮಾಡುತ್ತೆ. ನಿಮ್ಗೆ ಇಲ್ಲಿಂದ ವೈಬ್ರೇಷನ್ ಹೋಗೋದ್ ಫೀಲ್ ಆಗುತ್ತೆ. ನಿಮ್ಮ ವೈಬ್ರೇಷನ್ ಅಲ್ಲಿ ತನಕ ಕನೆಕ್ಟ್ ಆಗೋದು ಗೊತ್ತಾಗುತ್ತೆ. ನೀವ್ ಏನಾದ್ರೂ ಸೀಲ್ಡ್ ಮಾಡ್ಕೊಂಡಿಲ್ಲ ಅಂದ್ರ ನಿಮ್ಮ ವೈಬ್ರೇಷನ್ ಕಡಿಮೆ ಆಗಿದ್ದು ನಿಮ್ಗೆ ಗೊತ್ತಾಗ್ತದ. ಎಲ್ಲಾನು ಸಮೇತ ಇದರಲ್ಲಿ ಬರುತ್ತೆ. ಎದ್ರಲ್ಲಿ ಅಂದ್ರೆ ಡಿಸ್ಟನ್ಸ್ ಹೀಲಿಂಗ್ ನಲ್ಲಿ. ಸೊ ಸೆಕೆಂಡ್ ಒನ್ ಡಿಸ್ಟನ್ಸ್ ಹೀಲಿಂಗ್ ಏನನ್ನ ಕಲಿತ್ರಿ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಫಾಸ್ಟ್ ಆಗಿ ಬರ್ಕೋರಿ, ಟೈಮ್ ಇಲ್ಲ, ವಿಷಯ ಬಹಳ ದೊಡ್ಡದಿದೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, 1-2 ಏನ್ ಕಲ್ತೀವಿ ನೋಡ್ರಿ, ಅದ್ರದ್ದು 4 ಪಟ್ಟಿದೆ. ಇದು 3-4 ದೊಡ್ಡ ಸಾಗರ ಸಮುದ್ರ ಇದೆ. ಸಮುದ್ರ ಕುಡ್ದಷ್ಟು ಈ ವಿಷಯಗಳಿವೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಇದು 1 ತಿಂಗಳಲ್ಲಿ ಮುಗೀತದಂತೂ ತಲೆಯಾಗಿ ಇಟ್ಕೋಬೇಡ್ರಿ, ಬಹಳ ಟೈಮ್ ತಗೋತದ. 3 ಮತ್ತು 4 ಹೆಚ್ಚಿನ ದಿನಗಳನ್ನ ತಗೋತದ. ಕೆಲವೊಂದ್ಸಲ 5 ದಿವಸ ಜಾಸ್ತಿ ತಗೋಬಹುದು, 10 ದಿವಸನು ಜಾಸ್ತಿ ತಗೋಬಹುದು. 1 ಮತ್ತು 2ಕ್ಕೆ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಇದನ್ನ ಸೇವೆಯಾಗಿ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ ಜಾಸ್ತಿ ಕಲೀಲೇಬೇಕು. ಸೊ ಥರ್ಡ್ ಒನ್ ಬರುತ್ತೆ ಯೂನಿವರ್ಸಲ್ ಹೀಲಿಂಗ್ ಅಂತ. ಯೂನಿವರ್ಸಲ್ ಹೀಲಿಂಗ್ ಅಂದ್ರ, ನಾವು ಒಂದು ವಿಷಯವನ್ನ ಹೇಳ್ತೀನಿ, ಈ ಪ್ರಕೃತಿಯನ್ನ ಚಾಲೆಂಜ್ ಆಗಿ ತಗೊಂಡು ಹೀಲಿಂಗ್ ಅನ್ನ ಮಾಡ್ಬೋದು. ಅಂದ್ರೆ ಜಾಸ್ತಿ ಚಳಿ ಆಗೋರಿಗೂ ಹೀಲಿಂಗ್ ಮಾಡ್ಬೋದು, ಜಾಸ್ತಿ ಹೀಟ್ ಆಗೋರಿಗೂ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಅಂದ್ರೆ ಯೂನಿವರ್ಸಲ್ ಇರುವಂತ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಸಮೇತ ನಾವ್ ಹೀಲಿಂಗ್ ಅನ್ನ ಕೊಡ್ಬೋದು. ಅದು ಯಾವ್ದ್ರ ಮೂಲಕ ಅಂದ್ರೆ ಚೈತನ್ಯ ಶಕ್ತಿಯ ಮೂಲಕ.
ಈ ಬಾಡಿಯ ಮೂಲಕ ನಮ್ಗೆ ಹೀಲಿಂಗ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಳಗ್ ಒಂದು ಪವರ್ ಇದೆ, ಆ ಪವರ್ ಜೊತೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ. ಆ ಎರಡೂ ಶಕ್ತಿಗಳು ಏನ್ ಮಾಡ್ತಾವ ಅಂದ್ರೆ ಯೂನಿವರ್ಸ್ ಗೆ ಹೀಲಿಂಗ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಯೂನಿವರ್ಸಲ್ ಹೀಲಿಂಗ್ ಇದೆ ನೋಡ್ರಿ, ಇದನ್ನ ನಾನು ಸಂಪೂರ್ಣ ಕಲಿಸ್ತೀನಿ. ಅದಾದ ನಂತರ ಎಲ್ಲದಕ್ಕಿಂತ ಬೆಸ್ಟ್ ಇಲ್ಲಿ ರಿಸಲ್ಟ್ ನಾನ್ ಜಾಸ್ತಿ ನೋಡಿನಿ ಏನು ಅಂದ್ರ ಪಾಸ್ಟ್ ಲೈಫ್ ಹೀಲಿಂಗ್. ಅಂದ್ರ ಈ ಹಿಂದಿನ ಜನ್ಮದಲ್ಲಿ ಬಹಳ ಸಲ ನಿಮಗ್ ಹೇಳ್ತೀನಿ, ಕೆಲವೊಂದು ಇದನ್ನ ಕ್ಲಿಯರ್ ಮಾಡ್ಕೊರಿ, ಈ ಹೀಲಿಂಗ್ ಯಾಕೆ ಬೇಕು ಅಂತ. ಈ 3-4 ಅಲ್ಲಿ ಈ ಹೀಲಿಂಗ್ ಯಾವ ರೇಖಿ ಮಾಸ್ಟರ್ಸು ಮಾಡೋದಿಲ್ಲ, ಬಟ್ ನಾನ್ ಮಾಡಿಸ್ತೀನಿ, ನಂಗೆ ಗೊತ್ತಿದೆ ಅದ್ರ ಅವಶ್ಯಕತೆ ಇದೆ ಅಂತ. ಈ ಕೆಲವೊಂದು ಮಕ್ಕಳು ಹುಟ್ಟುತ್ತಲೇ ಶುಗರ್ ಪೇಷಂಟ್ ಹುಟ್ಟತಾ ಇದೆ ಮಕ್ಕಳು. ನಾಗೇಶ್ ಸರಿಗೆ ಗೊತ್ತಿರ್ಬೋದು, ಹಾಸ್ಪಿಟಲ್ ಫೀಲ್ಡ್ ಇದ್ದವ್ರಿಗೆ ಗೊತ್ತಿದೆ ಇದು. ಹುಟ್ಟತಾನೆ ಆ ಮಗು ಶುಗರ್ ಇದೆ, ಆ ಮಗುವಿಗೆ ಎಲ್ಲಿಂದ ಶುಗರ್ ಬಂತು ಹೇಳ್ರಿ, ಯೋಚನೆ ಮಾಡ್ರಿ. ಅದು ತಾಯಿ ಗರ್ಭದಾಗಿಂದ ಹೊರಗೆ ಬಂದದ ಮಗು, ಆ ಮಗುವಿಗೆ ಹಾರ್ಟ್ ಡಿಸೀಸ್ ಅನ್ನ ನಾವು ನೋಡ್ತಾ ಇದೀವಿ. ಕಾರಣ ಏನು ಅಂದ್ರ ಅದು ಕೊನೆಯ ಜನ್ಮದಲ್ಲಿ ಅಂದ್ರೆ ಲಾಸ್ಟ್ ಏನದು ಪಾರ್ಟ್ ನಡೀತಾ ಇರ್ತದ ನೋಡ್ರಿ, ಅಲ್ಲಿ ಅದು ಶುಗರ್ ಪೇಷಂಟ್ ಆಗಿ ಅತ್ಯಂತ ನೊಂದು 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 ಬೆಂದು ಬೆಂದು ಶರೀರ ಬಿಟ್ಟಿರುತ್ತೆ. ಬಟ್ ಅದು ಒಳಗಿರುವ ಮಾನಸಿಕವಾದ ಭಾವನಾತ್ಮಕವಾದ ನೋವಿರುತ್ತೆ ನೋಡ್ರಿ, ಅದು ರಿಮೂವ್ ಮಾಡಿರಂಗಿಲ್ಲ. ಶರೀರ ಬಿಟ್ಟು ಹೊರಗ್ ಬರುತ್ತೆ, ಬಟ್ ಮನಸ್ಸಿನಲ್ಲಿ ಅದೇ ರೋಗದ ಲಕ್ಷಣವನ್ನ ತಗೊಂಡು ಈ ತಾಯಿ ಗರ್ಭದಲ್ಲಿ ಅದು ಪ್ರವೇಶ ಆಗುತ್ತೆ ಆತ್ಮ. ಬಟ್ ಇಲ್ಲಿ ತಾಯಿಗೂ ಶುಗರ್ ಇಲ್ಲ, ತಂದೆಗೂ ಶುಗರ್ ಇಲ್ಲ, ದೂರ ಯಾರಿಗೂ ಶುಗರ್ ಇಲ್ಲ, ಬಟ್ ಮಗು ಶುಗರ್ ಪೇಷಂಟ್ ಹುಟ್ಟುತ್ತೆ. ಇದನ್ನ ನೋಡಿರ್ಬೇಕು, ನೀವು ಕೇಳಿರ್ಬೇಕಲ್ಲ, ಹಾಸ್ಪಿಟಲ್ ಸ್ವಲ್ಪ ನಿಮ್ಗೆ ಸಮೀಪ. ಕಾರಣ ಏನು ಅಂದ್ರ ಪಾಸ್ಟ್ ಲೈಫ್ ನಲ್ಲಿ ಆ ಪೇಷಂಟ್ ಇದ್ದಿದ್ ಕಾರಣಕ್ಕಾಗಿ ಅದು ಮತ್ತೆ ಅದು ಕನೆಕ್ಟ್ ಆಗಿರುತ್ತೆ. ಒಂದ್ ವೇಳೆ ನಾವು ಅಂಥವ್ರಿಗೆ ಏನಾದ್ರೂ ಹೀಲಿಂಗ್ ಮಾಡಿದ್ರೆ ಅದನ್ನ ಇಲ್ಲೇ ಕಟ್ ಮಾಡಬಹುದು. ನಾವೇನಾದ್ರೂ ಹೀಲಿಂಗ್ ಮಾಡ್ಲಿಲ್ಲ ಅಥವಾ ಅವ್ರಿಗೆ ನಮ್ಮಂತವ್ರು ಯಾರು ಸಿಗ್ಲಿಲ್ಲ ಅಂದ್ರೆ ಅದೇ ಮತ್ತೆ ಎಷ್ಟು ಜನ್ಮಕ್ಕೆ ಹೋಗ್ತದೋ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ರೇಖಿ ಅನ್ನುವಂಥದ್ದು ಈ ಜನ್ಮಕ್ಕಷ್ಟೇ ಕೆಲಸ ಮಾಡ್ತದಂತ ಅನ್ಕೋಬೇಡ್ರಿ, ಜನ್ಮಾಂತರದ್ದು ಸಮೇತ ಅದಕ್ಕೆ ಇದನ್ನ ಸೇವೆ ಅಂತ ಕರಿತೀನಿ ನಾನು. ಇದನ್ನ ಬಿಸ್ನೆಸ್ ಅಂತ ಕರಿಯೋದಿಲ್ಲ ನನ್ ರೇಖಿ. ಆ ಫೀಸ್ ಯಾಕೆ ತಗೋತೀವಿ ಅಂದ್ರೆ ಕಂಡೀಷನ್ ಅದ, ಫೀಸ್ ತಗೊಂಡೇ ಮಾಡ್ರಿ ಅಂತದ ಇದು. ನೀವ್ ಅದನ್ನು ಚಂದ ತಲೆಯಾಗ ಇಟ್ಕೋರಿ. ಮೇಡಮ್ ಇಷ್ಟೆಲ್ಲ ಹೇಳತ್ತೀರಿ, ಫೀಸ್ ಯಾಕೆ ತಗೊಳತ್ತೀರಿ? ಉಸುಯಿ ಅವ್ರೆ ಹೇಳಾರ ಮೊದ್ಲು ಫೀಸ್ ತಗೊಂಡೇ ಕೆಲಸ ಮಾಡ್ರಿ ಅಂತ. ಫ್ರೀ ಯಾರಿಗೂ ಕೊಡ್ಬೇಡ್ರಿ ರೇಖಿ ಅಂತೇಳಿ ಹೇಳಿದ್ದಿದೆ. ಮತ್ತೆ ನಮ್ದು ಟೀಮ್ ಇದೆ, ಎಲ್ಲಾನು ನಡಿಬೇಕು, ಅದಕ್ಕಾಗಿ ಫೀಸ್ ಕಂಪಲ್ಸರಿ ತಗೋತೀವಿ. ಟ್ರಸ್ಟ್ ಅದ, ಟ್ರಸ್ಟ್ ಯಾರ ಮೇಲೆ ನಡಿಲತ್ತದ ಅಂದ್ರೆ ನಿಮ್ ಮೇಲೆ ನಡಿಲತ್ತ. ಅದಕ್ಕೆ ಯಾವಾಗ್ಲೂ ಎಲ್ಲರಿಗೂ ಗ್ರಾಟಿಟ್ಯೂಡ್ ಮಾಡ್ತೀನಿ. ನೀವೆಲ್ಲ ನನ್ಗೇನ್ ಕೈ ಜೋಡಿಸ್ತಾ ಇದ್ದೀರಿ ನೋಡ್ರಿ, ನಿಮ್ಲಿಂದ ನನ್ ಟ್ರಸ್ಟ್ ನಡೀತಾ ಇದೆ. ಮತ್ತೆ ಯಾವಾಗ ನೀವು ನನ್ ಟ್ರಸ್ಟ್ ನಡೆಸ್ತಾ ಇದ್ರಿ ಅಂದ್ರೆ ನಿಮ್ಮ ಜೀವನ ಚೇಂಜ್ ಮಾಡೋದಿದೆ, ಅದು ನನ್ ಕರ್ತವ್ಯ ಇದೆ. ಅದಕ್ಕೆ ಚಂದ ಕಲೀರಿ ಅಂತ ಹೇಳ್ತೀನಿ. ಹಾಗಾಗಿ ಪಾಸ್ಟ್ ಲೈಫ್ ಇಂದ ಏನೇ ಇರ್ಬೋದು. ಇವತ್ ನೋಡ್ರಿ ಕೆಲವರು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಿಮ್ದೇ ಅಂತ ತಿಳ್ಕೊಬೇಡ್ರಿ ನೀವು. ಮನೆಯಲ್ಲಿ ಯಜಮಾನ್ರು ಎಲ್ಲಾರು ಸರಿ ಚಂದ ಇರ್ತಾರ, ತಾಯಿ ಸರಿ, ತಂದೆ ಸರಿ, ಅಕ್ಕ ತಂಗಿರ್ ಸರಿ, ಹೊರಗೆ ಎಲ್ಲಾರ ಜೊತೆ ಮನಿಗ್ ಬಂದ್ಮೇಲೆ ಹೆಂಡತಿ ಕಿರಿಕಿರಿ ಮಾಡಕ್ ಶುರು. ಇಂಥವ್ ಕೇಸನ್ನ ನೋಡಿರಲ್ಲ ನೀವು. ಕಾರಣ ಏನು ಅಂದ್ರ ಪಾಸ್ಟ್ ಲೈಫ್ ನಾಗ ಇವ್ರ ಅವ್ರಿಗೆ ಕಾಡಿಸಿ ಪೀಡಿಸಿ ಟೆನ್ಷನ್ ಕೊಟ್ಟು ಬಂದಿರ್ತಾರೆ ಈ ಹೆಣ್ಮಗಳು. ಇವ್ರೇನ್ ನಾವ್ ಕಮ್ಮಿ ಅಂತ ತಿಳ್ಕೊಬೇಡ್ರಿ ಹೆಣ್ಮಕ್ಳು. ನೀವು ಎಲ್ಲಾ ಜಂಗ್ ಲಡಾಸೆ ಬಂದಿನವ್ರು ಇದ್ದೇವ್. ಅದಕ್ಕೆ ಅವ್ರು ಈಗ ಅದ್ರ ಬದ್ಲ ತೆಕ್ಕೋತಾ ಇರ್ತಾರ. ನಮ್ ತಲಿ ಏನ್ ಕೆಡ್ತದಂದ್ರ ಈ ತನಕ ಚಂದಿದ್ದ ಅವ್ನ್ ಸರಿ ಚಂದ್ ಮಾತಾಡ್ತಾರ, ಅಪ್ಪನ್ ಸರಿ ನನ್ ಸರಿ ಯಾಕೆ ಹಿಂಗ್ ಮಾಡ್ತಾರ. ಪಾಸ್ಟ್ ಲೈಫ್ ನಲ್ಲಿ ಕನೆಕ್ಷನ್ ಇದೆ. ನೀವ್ ಇದನ್ನ ಲಡಾಯಿ ಜಗಳ ಮಾಡ್ಕೊಂಡು ಟೆನ್ಷನ್ ತಗೊಂಡು ಅದು ಏನೇನೋ ಮಾಡಿ ತವ್ರ ಮನೆಯವ್ರಿಗೆ ಅದ್ ಯಾವ್ದು ಮಾಡ್ಬೇಡ್ರಿ, ರೇಖಿ ಹೀಲಿಂಗ್ ಮಾಡ್ರಿ ಅವ್ರ ಮೇಲೆ. ಮತ್ತೆ ಇದು ತಪ್ಪಂತ ಹೇಳ್ತಾ ಇಲ್ಲ, ನೀವ್ ಹಿಂಗು ಅನ್ಬೇಡ್ರ ಅವ್ರ ಮೇಲೆಲ್ಲ ಹಿಂಗೆಲ್ಲ ಮಾಡ್ತೀವಿ, ಏನಿಲ್ಲ, ಒಳ್ಳೇದಕ್ಕಾಗಿ ರೇಖಿಯನ್ನ ನಾವು ಬಳಸ್ತೀವಿ. ಸೊ ಹಾಗಾಗಿ ಪಾಸ್ಟ್ ಲೈಫ್ ನಲ್ಲಿ ಯಾವುದೇ ರೋಗ ರುಜಿನಕ್ಕೆ ನಾವು ಒಳಗಾಗಿವಂದ್ರ ಈಗ ಅದನ್ನ ರಿಮೂವ್ ಮಾಡ್ಬೋದು. ಸಂಬಂಧಗಳನ್ನ ನಾವು ಸುಧಾರಣೆ ಮಾಡ್ಬೇಕಂದ್ರು ಸಮೇತ ನಾವು 100% ಮಾಡ್ಬೋದು. ಸೊ 3-4 ಇದೆ ನೋಡ್ರಿ, ಬಹಳ ಜಬರ್ದಸ್ತ್ ಇದೆ. ಅದಾದ ನಂತರ ಮತ್ತೊಂದಿದೆ ನೇಚರ್ ಹೀಲಿಂಗ್. ಇದು ಇಲ್ಲಿ ಬಹಳ ಅನುಭವ ಇದೆ ನಂಗೆ, ಮೇನ್ ಕ್ಲಾಸ್ನಾಗ ಹೇಳ್ತೀನಿ. ನಾನು ಎಷ್ಟೋ ಮುದುಡು ಹೋಗಿರುವಂತ, ಬಾಡ್ ಹೋಗಿ ಸುಟ್ಟು ಹೋಗಿರುವಂತ ಹೂಗಳಿಗೆ ಪುನಃ ನಾನ್ ಹೀಲಿಂಗ್ ಕೊಟ್ಟು ಮಾಡಿರುವಂತದ್ದು ನಂದು ಇದ್ರೊಳಗಿದೆ. ಮತ್ತೆ ನಾನು ಸಮೇತ ನಿಮ್ಗೆ ಇವತ್ ಹೇಳ್ತೀನಿ, 1-2 ಟೈಮಿಗೆ ಹೇಳಿದ್ದೆ ಇಲ್ಲ ಗೊತ್ತಿಲ್ಲ. ನಾನು ನಮ್ಮ ಮಗಳು ಹೋದ್ಮೇಲೆ ಏನಾಗಿತ್ತು ಅಂದ್ರೆ ನನ್ಗೆ ಇಲ್ಲಿ ಹಿಂದೆ ಸೊಂಟದಲ್ಲಿ 2 ಗಡ್ಡೆಗಳು ಇಷ್ಟಿಷ್ಟು ಇದ್ದು, ಒಂದ್ ದೊಡ್ಡದಿತ್ತು, ಒಂದ್ ಸಣ್ಣದಿತ್ತು. ಹೇಳಿನಿ ಮೋಸ್ಟ್ಲಿ ನಾನು. ಎಷ್ಟು ನನಗೆ ಪೇನ್ ಇತ್ತು ಅಂದ್ರ ಒಳಗ ಬಹಳ ಹೊಡಿತಿತ್ತು ಒಳಗೆ, ನಂಗೆ ಟಕ್ 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 ಟಕ್. ನನ್ಗೆ ಒಂದ್ ಗೊತ್ತಿತ್ತು, ಯಾವ್ದೇ ಗಡ್ಡೆ ಅಂತ ತಿಳ್ಕೊಂಡು ನೀವೇನಾದ್ರೂ ಹಾಸ್ಪಿಟಲ್ಗೆ ಹೋದ್ರೆ ಅದಕ್ಕೊಂದ್ ಹೆಸರು ಕೊಡ್ತಾರ, ಗೊತ್ತದಲ್ಲ? ಏನಾರ ಒಂದ್ ಅದ್ರದ್ ಹೆಸರು ಇದ್ದೇ ಇರ್ತದ ಹಾಸ್ಪಿಟಲ್ನ. ನಾನ್ ಟೋಟಲಿ ಹಾಸ್ಪಿಟಲ್ಗೆ ಹೋಗಿಲ್ಲ. ನಾನ್ ಹೇಳ್ತೀನಿ ಇವತ್ ನಾನು ಅದ್ ಎಲ್ಲದ್ರಲ್ಲಿಂದ ಹೊರಗ್ ಬರೋದಕ್ಕೆ ರೇಖಿ ಕಾರಣ. ರೇಖಿ ಹೀಲಿಂಗ್ ಇದೆ ನೋಡ್ರಿ, ಬಹಳ ಜಬರ್ದಸ್ತ್. 1-2 ದಲ್ಲಿ ನಾ ಮಾಡಿದ್ದೇನು ಅಂದ್ರ, ನನ್ ಕಾನ್ಸೆಪ್ಟ್ ಏನು ಅಂದ್ರ ಅವ್ ಕರಗ್ತಾವ ಇಲ್ಲ ನೋಡೋಣ ಅಂತ ಹೇಳಿ ಮಾಡಿದ್ದ. ಈಗ್ಲೂ ನಂದ್ 2ರಲ್ಲಿ ಒಂದ್ ಸಂಪೂರ್ಣ ಕರ್ಗ್ ಹೋಗಿದೆ, ಒಂದ್ ಚೂರು ಇಷ್ಟು ಉಳ್ಕೊಂಡದ್. ನಿಮ್ಗೆ ಅನ್ಸದ್ ಯಾಕೆ ಉಳ್ಕೊಂಡಂದ್ರ ನಂಗೆ ಟೈಮ್ ಇಲ್ಲ ಹೀಲಿಂಗ್ ಮಾಡ್ಕೊಳಕ್. ಅವಾಗೇನು ಮಾಡ್ಕೊಂಡ ಜೋಸ್ನಾಗ ಏನು ನೋವಿಲ್ಲ ಏನಿಲ್ಲ ಅಂತ ಅಷ್ಟೇ ಬಿಟ್ಟಿನಿ. ಬಟ್ ಒಂದ್ ಮಾತ್ರ ಇಷ್ಟು ಉಳ್ಕೊಂಡದ, ಸಂಪೂರ್ಣ 90% ಅದು ಕರ್ಗ್ ಹೋಗ್ಯದ್ ನನ್ಗೆ. ಇದು ಒಂದು ಬಹಳಷ್ಟು ಮಿರಾಕಲ್ಸ್ ಗಳು ನಂದ್ ರೇಖಿಲಿಂದ ಆಗಿದ್ದು ಇದೆ ಸಾಕಷ್ಟು. ಈಗ್ಲೂ ನಾನು ಯಾರಿಗೂ ಹೀಲಿಂಗ್ ಮಾಡ್ತೀನಿ ನೋಡ್ರಿ, ನಾನ್ ಚಾಲೆಂಜ್ ಕೊಡ್ತೀನಿ, ಬೆಳಗಾಗ ತನಕ ಆರಾಮಾಯ್ತದ್ರಿ. ವಿಶ್ವಾಸ ಮಾಡ್ಬೇಕಷ್ಟೇ ಅಂತೀನಿ.
ವಿಶ್ವಾಸ ಮಾಡಿದ್ರೆ ನಂದು ಎನರ್ಜಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನೇಚರ್ ಅನ್ನೋ ಸಮೇತ ನಾವು ಹೀಲಿಂಗ್ ಮಾಡ್ಬೋದು. ನಮ್ಗ್ ಬಹಳ ಸಲ ಏನಾಗುತ್ತೆ ಅಂದ್ರೆ ನಮ್ಮ ಮನ್ಯಾಗ ಒಂದ್ ಗಾರ್ಡನ್ ಇರ್ತದ, ನಾವ್ ಎಲ್ಲೋ ಊರಿಗೆ ಹೋಗಿ ಬರೋ ತನಕ ಯಾರೋ ಹೂವ ಕಡ್ಕೋತಾರೇನೋ, ಏನ್ ಕಡ್ಕೊಂಬಲ್ ನೀವು ಹೀಲಿಂಗ್ ಮಾಡಿ ಇಟ್ಟು ಹೋಗ್ರಿ, ನೀವು ಕೈ ಹಚ್ಚಲ್ ನಿಮ್ ಗಾರ್ಡನ್ಗೆ ಯಾರು. ಅದಾದ ನಂತರ ಮತ್ತೆ ರೇಖಿಯಲ್ಲಿ ವಾಟರ್ ಮತ್ತು ಫೈರ್ ಹೀಲಿಂಗ್ ಅಂತ ಇರುತ್ತೆ. ಬೆಂಕಿ ಮತ್ತು ನೀರಿಗೂ ಸಮೇತ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಮೊನ್ನೆ ನಮ್ ಟ್ರೈನಿಂಗ್ ದೊಳಗೆ ಹೇಳ್ದ, ಇವತ್ ಎಲ್ಲಾ ಪಂಚತತ್ವಗಳು ಸಮೇತ ಕೆಟ್ಟು ಹೋಗಿವೆ ಅಂತ ಎಲ್ಲರಿಗೂ ಗೊತ್ತು. ಅಂದ್ರೆ ಅವೆಲ್ಲ ನಾವು ಹಾಳು ಮಾಡ್ಬಿಟ್ಟಿವಿ. ಮನುಷ್ಯರು ನೀರ್ ಹಾಳು ಮಾಡ್ಬಿಟ್ಟಿವಿ, ಗಾಳಿ ಹಾಳು ಮಾಡ್ಬಿಟ್ಟಿವಿ, ಭೂಮಿಯನ್ನ ಹಾಳು ಮಾಡಿವಿ, ಆಕಾಶದೊಳಗೆಲ್ಲಾ ಫ್ಲೈಟ್ಗಳು ಒಡ್ಯಾಡ್ ಅದು ಹಾಳಾಗ್ಯದ. ಹಾಳಾಗದೇ ಇರುವಂತದ್ದು ಯಾವ್ದಾದ್ರು ಒಂದ್ ಉಳ್ಕೊಂಡ್ರೆ ಅದು ಓನ್ಲಿ ಫೈರ್, ಬೆಂಕಿ ಮಾತ್ರ ಉಳಿದು ಹಾಳಾಗದೆ. ಯಾಕಂದ್ರೆ ಅದು ಬಲ್ಲೆ ಬರ್ಗುಡಲ್ ಹಾಳೇನ್ ಮಾಡ್ತ್ರಿ, ನಿಮ್ಗೆ ಹಾಳು ಮಾಡುತ್ತೆ. ಅದ್ರ ಬಲ್ ಮಾತ್ರ ಬಹಳಷ್ಟು ಪವರ್ ಇದೆ. ಬಟ್ ಅದನ್ನ ಸಮೇತ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಸೊ ವಾಟರ್, ನೀರು ಮತ್ತು ಬೆಂಕಿಗೂ ಸಮೇತ ನಾವು ಹೀಲಿಂಗ್ ಮಾಡುವಂತ ಶಕ್ತಿ ನಮ್ಮೊಳಗಿದೆ. ಇಲ್ಲಿ ಇನ್ನೊಂದ್ ಹೇಳ್ತೀನಿ ನೋಡ್ರಿ, ನಮ್ದು ವಾತ ಪಿತ್ತ ಕಫ ಬಾಡಿ ಇವೆ ನೋಡ್ರಿ, ಆ ಬಾಡಿಗಳಿಗೂ ನಾವು ಹೀಲಿಂಗ್ ಮಾಡ್ಬೋದು. ನನ್ನ ಒಳಗಿರುವ ಜಲತತ್ವಕ್ಕೆ ನಾನು ಹೀಲಿಂಗ್ ಮಾಡ್ಬೋದು, ನನ್ನ ಒಳಗಿರುವ ಅಗ್ನಿ ತತ್ವಕ್ಕೆ ನಾನು ಹೀಲಿಂಗ್ ಮಾಡ್ಬೋದು. ಅಂದ್ರೆ ಎದೆಯೊಳಗೆ ಎದೆ ಉರಿತ ಇದೆಲ್ಲ ಬರ್ತದ ನೋಡ್ರಿ, ಹೀಟ್ ಜನರೇಟ್ ಆಗೋದು, ಹುಳಿ ತೇಗಗಳು ಬರೋದಿರುತ್ತೆ ನೋಡ್ರಿ, ಅದು ಅಗ್ನಿ ತತ್ವ ಜಾಸ್ತಿಯಾಗಿ ಬರುತ್ತೆ. ಆಮೇಲೆ ನೆಗಡಿ ಕೆಮ್ಮು ಬರುತ್ತೆ ನೋಡ್ರಿ, ಅದು ಜಲತತ್ವ ಜಾಸ್ತಿಯಾಗಿ ಬರುತ್ತೆ. 3 ಮತ್ತು 4 ಅಲ್ಲಿ ಅದನ್ನ ನಾವು 100% ಕಂಟ್ರೋಲ್ ಮಾಡ್ಬೋದು. ಅದಾದ ನಂತರ ಮತ್ತೆ ಪಾಸಿಟಿವ್ ಎನರ್ಜಿ ಹೀಲಿಂಗ್ ಒಂದು ಉದಾಹರಣೆ ಕೊಡ್ತೀನಿ. ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನೋಡ್ರಿ, ಎಲ್ಲೇ ಮಾಡ್ಬೋದು, ನೀವು ವರ್ಕ್ ಎಲ್ಲಿ ಮಾಡ್ತೀರಿ, ವರ್ಕಿಂಗ್ ಪ್ಲೇಸ್ ನಲ್ಲಿ ನೀವು ಪೂರ್ತಿ ಬೆಸ್ಟ್ ಇದ್ರಿ, ನಿಮ್ಗೆ ಏನು ಇಲ್ಲ, ಬಟ್ ನಿಮ್ ಸುತ್ತ ಒಂದ್ 3-4 ಸೇರಿರ್ತಾವ್ ನಿಮ್ಗೆಲ್ಲ ಕಾಡ್ಸೋರು, ಪೀಡಿಸೋರು, ಟೆನ್ಷನ್ ಕೊಡೋರು. ಯಾರ್ಯಾರಿಗೆ ಅನುಭವ ಇದೆ? ನೀವ್ ಎಲ್ಲೂ ಹೋಗ್ರಿ, ನಮ್ ವಿರುದ್ಧ ಒಂದು ಪ್ರಾಣಿ ಹುಟ್ಟ್ಯದೆ ದುನಿಯಾದಾಗ. ನೀವ್ ಎಲ್ ಬೇಕಾದಲ್ಲ, ಆಫೀಸ್ಗೆ ಹೋಗ್ರಿ, ಮನಿಗ್ ಹೋಗ್ರಿ, ಎಲ್ಲಿ ಗಂಡನ್ ಮನಿಗ್ ಹೋಗ್ರಿ, ತವ್ರ ಮನಿಗ್, ಎಲ್ಲಿಗ್ ಬೇಕಾದಲ್ಲಿ ಒಂದ್ ನಮ್ ಸಲೇನ್ ತಯಾರಾಗಿಂದದ ನೋಡ್ರಿ. ಸೊ ನೀವು ಅವ್ರ ವಿರುದ್ಧ ಜಂಗ್ ಲಡಾಸಿ ಟೆನ್ಷನ್ ತಗೊಂಬೋರ್ ಇದ್ರೆ ನೀವು ಪಾಸಿಟಿವ್ ಆಗಿರೋದ್ರಿ ಇದ್ರಿ, ಅದು ಯಾರಿಗ್ ಬಿಟ್ಟಿದ್ದದ? ನಿಮಗ್ ಬಿಟ್ಟಿದ್ರ. ಸೊ ನೀವ್ ರೇಖಿ 3-4 ಕಲ್ತಾಗ ಏನಾಗುತ್ತೆ ಅಂದ್ರ, ನಿಮ್ಮ ಅಂದ್ರೆ ಅವ್ರು ನಿಮಗ್ ಕೆಣಕ್ಲಾರ್ದಂಗ್, ಅವ್ರು ನಿಮಗ್ ಟೆನ್ಷನ್ ಕೊಡ್ಲಾರ್ದಂಗ್ ಮಾಡುವಂತ ಪ್ರಕ್ರಿಯೆ ಇದೆ ನೋಡ್ರಿ, ಅದು ಬಾಳ ಇಲ್ಲ 1 ನಿಮಿಷದ ಕೆಲಸ ಇರುತ್ತೆ. ಬಟ್ ಅದನ್ನ ಮಾಡೋದು ನಾನು ಕಲಿಸ್ತೀನಿ, ನೀವು ಮಾಡ್ಬೇಕು. ಅವರ ವೈಬ್ರೇಷನ್ ಫ್ರೀಕ್ವೆನ್ಸಿ ಅಂದ್ರೆ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ಮೇಲೆ ಹಾವಿ ಆಗೋದಿಲ್ಲ. ಇಷ್ಟು ತಿಳಿತಾ ಎಲ್ಲರಿಗೂ ಏನೆಲ್ಲ ಇದೆ 3-4 ನಲ್ಲಿ? ಓಕೆ, ಡನ್. ಸೊ ಮುಂದೆ ಹೋಗೋಣ ಮ್ಯಾಮ್. ಕಾವ್ಯ ಹೇಳಿ. ಪಿತ್ತ ಮತ್ತೆ ಕಫದವ್ರಿಗೆ ಯಾವ ತರ ಹೀಲಿಂಗ್ ಮಾಡ್ಬೇಕ್ರಿ ಮ್ಯಾಮ್? ಇಲ್ಲಿ ವಾಟರ್ ಮತ್ತು ಫೈರ್ ಇಲ್ಲಿ ಹೀಲಿಂಗ್ ಇರುತ್ತೆ. ವಾತ ಪಿತ್ತ ಕಫ ಮೂಗರಿಗೂ ಬರ್ತದೆ ಮೇಡಮ್ ಇದು. ಓಕೆ, ಡನ್. ಇದ್ರಿ ಮ್ಯಾಮ್, ನಂಗೂ ಬೆನ್ನಲ್ಲಿ ಮ್ಯಾಮ್ ಇದು ಲೈಪೋಮಾ ಅಂತ. ಲಾಸ್ಟ್ ಕ್ವಶನ್ ಆನ್ಸರ್ ಮೇಡಮ್. ಈಗ ಗಾಡಿ ಬಹಳ ಸ್ಪೀಡ್ ನಾಗದ ನಮ್ದು, ಬ್ರೇಕ್ ಹಾಕದಲ್ಲ ಮತ್ತೆ ನನಗೂ ಹೋಗ್ಬಿಡ್ತದ. ಲಾಸ್ಟಿಗೆ ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಅದು ಏನದ ಎಲ್ಲಾರ್ದು ಕ್ವಶನ್ ಆನ್ಸರ್ ಮಾಡೋಣ ಇವತ್ತು ಲೇಟ್ ಆಗಿ. ಅದಾದ್ಮೇಲೆ ಅಬಂಡನ್ಸ್ ಹೀಲಿಂಗ್ ಅಂದ್ರೆ ನಮ್ಗೆ ಫೈನಾನ್ಸಿಯಲ್ ಏನಾದ್ರೂ ಗ್ರೋತ್ ಆಗ್ತಾ ಇದ್ದೀವಿ, ಬಟ್ ಅದು ಉಳಿತಾ ಇಲ್ಲ. ಫೈನಾನ್ಸಿಯಲಿ ಏನೋ ಒಂದ್ ಕಡೆ ಬರುತ್ತೆ, ಇನ್ನೊಂದ್ ಕಡೆ ಹೋಗ್ತದ, ಮತ್ತೊಂದ್ ಕಡೆ ಮಾಡ್ಬೇಕಂತೀವಿ, ಈ ಕಡೆಯಿಂದ ಸಾಲ ತೆಗೆದು ಆ ಕಡೆ ಹಾಕೋದು, ಆ ಕಡೆಯಿಂದ ತೆಗೆದು ಈ ಕಡೆ, ಇದೆಲ್ಲಾನು ಬಿಸ್ನೆಸ್ ಅಲ್ಲಿ ಕಾಮನ್ ಆಗಿ ಮಾಡ್ತಾ ಇರ್ತೀವಿ. ಬಟ್ ಅದು ಅಬಂಡನ್ಸ್ ಇದೆ ನೋಡ್ರಿ, ಅದು ಪರ್ಫೆಕ್ಟ್ ಆಗಿ ಈ ತಿಂಗಳಲ್ಲಿ ನಾನು ಇಷ್ಟು ಸೇವ್ ಮಾಡ್ಬೇಕು ಅಂದಾಗ ನಾವು ರೇಖೆಯನ್ನ ತಗೊಂಡು ಅದನ್ನ ಸೇವ್ ಮಾಡ್ಬೇಕು. ನಾವ್ ಖರ್ಚು ಮಾಡ್ಬೇಕಂದ್ರೆ ಆಗೋದಿಲ್ಲ, ಅವ್ ದುಡ್ಡು ಮೈಂಡ್ ನಾಗ ಸೆಟ್ ಮಾಡಿರ್ತೀವಿ, ರೇಖಿ ಹೀಲಿಂಗ್ ಮಾಡಿರ್ತೀವಿ. ಈ ತಿಂಗಳು ನಂಗೆ 50,000 ಉಳಿಸೋದಿದೆ, ನೀವ್ ರೇಖಿ ಹೀಲಿಂಗ್ ಮಾಡಿಕ್ರಿ, ಏನ್ ಕೆಲಸ ಬಂದ್ರ ದುಡ್ಡು ತೆಗಿಲಕ್ ಆಗಲ್ಲ. ನಂದ್ ಎಕ್ಸ್ಪೀರಿಯನ್ಸ್ ಹೇಳತ್ತೀನಿ, ನಾನ್ ಮಾಡಿ ಇಡ್ತೀನಿ ನೋಡ್ರಿ, ಅದು ಏನ್ ಬಂದ್ರ ಅದು ಇನ್ನ ಕೆಲ್ಸನೇ ಬೇರೆ ಆಗ್ಬಿಡ್ತದ, ಬಟ್ ನನ್ ದುಡ್ಡು ಹೋಗಲ್ಲ ಅಲ್ಲಿಂದ. ಸೊ ಬಹಳಷ್ಟು ಸಲ ನಾವು ಇದನ್ನು ಸಮೇತ ಇಲ್ಲಿ ಬಳಸ್ಬೋದು. ಅದಾದ ನಂತರ ಅಫರ್ಮೇಶನ್ ಹೀಲಿಂಗ್ ಅಂತ ಬರುತ್ತೆ. ಅಫರ್ಮೇಶನ್ ಅಂದ್ರ ನಾವು ಅಫರ್ಮೇಶನ್ಸ್ ಅನ್ನ ಮಾಡ್ತಿರ್ತೀವಿ, ಬಟ್ ಬಹಳಷ್ಟು ಸಲ ಅಫರ್ಮೇಶನ್ ಅವು ಟರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ವರ್ತಮಾನ ಕಾಲ 3 ಕಾಲದಲ್ಲಿ ಅಫರ್ಮೇಶನ್ ನ ಹೇಳ್ತೀವಿ, ಭೂತ, ಭವಿಷ್ಯ ಮತ್ತು ವರ್ತಮಾನ. ಸೊ ಹಾಗಾಗಿ ನಾವೇನಾದ್ರೂ ಪ್ರೆಸೆಂಟ್ ಟೆನ್ಸ್ ನಾಗ ಏನಾದ್ರೂ ಹೇಳಿಲ್ಲ ಅಂದ್ರೆ ರಿಸಲ್ಟ್ ಕೊಡೋದಿಲ್ಲ, ಅಫರ್ಮೇಶನ್ ನೆನ್ಪಿಟ್ಕೋರಿ. ಸೊ ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡ್ತೀವಿ, ರೇಖಿ ಒಳಗಂದ್ರ ಅಫರ್ಮೇಶನ್ಸ್ ಗಳಿಗೂ ಹೀಲಿಂಗ್ ಕೊಡ್ತೀವಿ. ಅವು ಶಬ್ದಗಳಿಗೂ ಹೀಲಿಂಗ್ ಸಿಕ್ಕಾಗ ಅವು ಏನ್ ಮಾಡ್ತಾವ ಅಂದ್ರ ನಿಮ್ಗೆ ಇನ್ನೊಂದಿಷ್ಟು ಸಪೋರ್ಟ್ ಮಾಡ್ತಾವ. ನಿಮ್ಗೊಂದು ಮಾತನ್ನ ಹೇಳ್ತೀನಿ ನೋಡ್ರಿ, ನಾನ್ ಬಹಳ ತೆಳ್ಳಗಿದ್ದೀನಿ, ಬಹಳಷ್ಟು ನಾಜುಕಿದ್ದೀನಿ, ನಿಮ್ಗೆ ಹೇಳ್ರಿ ಅಂತ ಹೇಳ್ತೀನಿ ನಾನು. ಇಲ್ಲ ನಾನ್ ಬೆಸ್ಟ್ ಇದ್ದೀನಿ, ನಾನ್ ಬಹಳಷ್ಟು ಸುಂದರವಾಗಿದ್ದೀನಿ ಹೇಳ್ಬೇಕಂತ ಹೇಳ್ತೀನಿ. ಮತ್ತ ಮೈಂಡ್ ಏನ್ ಹೇಳ್ತದ, ಎಲ್ ಸುಂದರ ಇದ್ದೀನಿ,
ಮೇಡಮ್ ಹಂಗೆ ಹೇಳ್ತಿರ್ತಾರೆ, ಎಲ್ಲಿ ಸುಂದನ್ ಇದ್ದೀನಿ ಹಿಂಗೆ ಇದ್ದೀನಿ ಒಣ ಕಟ್ಟಿಗೆ ಅಂತ ಹೇಳಿ ಅನಿಸ್ತು. ಬಟ್ ಆ ಟೈಮಿನೊಳಗ ರೇಖಿಯನ್ನ ನಾವೇನಾದ್ರೂ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರ ಅಲ್ಲಿ ಜಬರ್ದಸ್ತ್ ರಿಸಲ್ಟ್ ಅನ್ನ ನೀವು ನೋಡ್ಬೋದು 100%. ಅದಾದ ನಂತರ ಮತ್ತೆ ಇದೆ ನೋಡ್ರಿ ಮನಿ ಮ್ಯಾಗ್ನೆಟ್ ಅಂತ ಹೇಳಿ. ಇದು ಮೊನ್ನೆ ನಮ್ದು ಆ ನಮ್ಮ ಮಾಸ್ಟರ್ ಮೈಂಡ್ ಅಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿವಿ. ಬಟ್ ಇಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ನಾನು ಎಲ್ಲರಿಗೂ ಹೇಳಿ ನಿನ್ನ ಒಂದ್ ಕ್ಲಾಸ್ ಮಾಡ್ಬೇಕು ಮನಿ ಮ್ಯಾಗ್ನೆಟ್ದು, ನಂಗೆ ಅಷ್ಟೊಂದು ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿನಿ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಇದನ್ನ ಕಲ್ಸ್ಕೊಡ್ತೀನಿ. ಯಾರು ಆಫ್ಲೈನ್ ಆಗಿ ಬಂದಿರಿ ನಿಮ್ಗೆ ಅನುಭವ ಇದೆ, ಮತ್ ಇದು ಒಂದಿಷ್ಟು ಕಲ್ತ್ರಿ ನೀವ್ ಅಂದ್ರೆ ಇನ್ನೊಂದಿಷ್ಟು ನಿಮ್ಗೆ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಮನಿ ಮ್ಯಾಗ್ನೆಟ್ ಅಂದ್ರ ನಿಮ್ಗೆ ಹೇಳ್ತೀನಿ ನೋಡ್ರಿ. ಈ ಜಗತ್ತಿನಲ್ಲಿ ಗ್ರೂಪ್ ಲಿಂಕ್ ಹಾಕಿದೆ. ಓಕೆ ಡನ್. ಸೊ ಯಾರ್ಯಾರಿಗೆ ಇದನ್ನ ಮಾಡ್ಬೇಕಂತ ಏನಾದ್ರೂ ಮೈಂಡ್ ನಲ್ಲಿ ಬಂದ್ರ ಗ್ರೂಪ್ ಲಿಂಕ್ ಇದೆ. ರೇಖಿ 1, 2ನ ಸದ್ಯಕ್ಕೆ ರೇಖಿ 1, 2 ಗ್ರೂಪ್ ಇದೆ ನೋಡ್ರಿ. ಅದ್ರಲ್ಲಿ ಮೊದಲು ಜಾಯ್ನ್ ಆಗ್ರಿ. ಅದಾದ ನಂತರ ಮತ್ತೆ ನಿಮ್ದು ಫೀಸ್ ಎಲ್ಲ ಬಂದ್ಮೇಲೆ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗ್ರೂಪ್ ಅನ್ನ ಚೇಂಜ್ ಮಾಡ್ತೀವಿ. ಬಟ್ ನೀವು ಗ್ರೂಪ್ ನಾಗ ಬಂದ್ರೆ ಮಾತ್ರ ನಿಮ್ಗೆ ಕಾಲಿಂಗ್ ಬರ್ತಾವ, ಇದ್ರ ಬರಂಗಿಲ್ಲ. ಇವತ್ತೇ ಹೇಳ್ತೀನಿ. ಯಾಕಂದ್ರೆ ನಮ್ ಟೀಮು ಈಗ ನಮ್ದು ಶಿಲ್ಪಾನು ಹೋಗಾಳ, ಊರ್ ಕಡೆ ಹೋಗಾಳ, ಒಬ್ಬಾಕಿನೇ ಹುಡುಗಿ ಆಗಾಳ. ಈಕಿ ಕಾಲೇಜ್ ಆಗ್ಯದ, ಆಕಿ ಒಬ್ಬಾಕಿಗೆ ಮಾಡೋದು ಬಹಳ ತ್ರಾಸಿದೆ. ಸೊ ಹಾಗಾಗಿ ನೀವು 1, 2 ಇದ್ವಲ್ಲ ಮೇಡಮ್, ಮತ್ತೆ ಜಾಯ್ನ್ ಆಗೋದ್ ಬೇಡ ಅಲ್ವಾ? 1, 2 ದಾಗ ಇದ್ದವ್ರು ಜಾಯ್ನ್ ಆಗದ್ ಬೇಕಾಗಿಲ್ಲ. ಆಲ್ರೆಡಿ ಯಾರು 1, 2 ನಾಗ ಇದ್ರಿ ಅವ್ರು ಬೇಕಾಗಿಲ್ಲ. ಯಾರಿಗ ಹೊಸದಾಗಿ ನಂಗೆ 3, 4 ಕಲಿಯೋದಿದೆ ಅಂತ ಇರುತ್ತೆ ನೋಡ್ರಿ, ಅವ್ರು ಮಾತ್ರ ಇದ್ರಲ್ಲಿ ಜಾಯ್ನ್ ಆಗ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಒನ್ ಇದೆ ನೋಡ್ರಿ ಮನಿ ಮ್ಯಾಗ್ನೆಟ್ ಅಂತ. ಪೈಸಾ ಬೋಲ್ತಾ ಹೇ, ನೆನ್ಪಿಟ್ಕೋರಿ, ದುಡ್ಡು ಮಾತಾಡುತ್ತೆ. ಹಣ ಅಂದ್ರ ಹೆಣ ಬಾಯ್ ತೆರೀತದ. 100% ಸತ್ಯ ಇದೆ. ಬಹಳಷ್ಟು ಸಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಪಿರಿಚುವಲ್ ಲೈನ್ ದೊಳಗೆ ಏನ್ ಬಂದಿರ್ತೀವಿ ನೋಡ್ರಿ, ನಮ್ಮಂತವ್ರು ದುಡ್ಡನ್ನ ಕುರಿತು ಅಷ್ಟೊಂದ್ ಬೆಲೆ ಕೊಡೋದಿಲ್ಲ. ಬಟ್ ಇವತ್ ಯಾರು ಮಠಾಧೀಶರ್ ಗ್ರೇಟರ್ ಅಂದ್ರೆ ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ನೋಡ್ರಿ, ಅವರೇ ಮಠಾಧೀಶರ್ ಗ್ರೇಟರ್. ಮತ್ ಅವ್ರಿಗೆ ಬೇಕಾಗ್ಯದಂದ್ರು ನಮ್ಗೆ ಹೆಂಗ್ ಬೇಕಾಗಲ್ಲ ಹೇಳ್ರಿ ಸಂಸಾರಸ್ಥರಿಗೆ? ಒಂದ್ ಪಾಯಿಂಟ್ ಅನ್ನ ಹೇಳ್ತೀನಿ. ಹಣ ಇದೆ ನೋಡ್ರಿ, ಹಣಕ್ಕೆ ಜೀವ ಇಲ್ಲ, ಅದಕ್ಕೆ ಉಸಿರಾಟ ಇರ್ಲಕ್ಕಿಲ್ಲ, ಬಟ್ ಭಾವ ಇದೆ. ನೀವು ಯಾವ್ದ ಕೆಲ್ಸಕ್ಕೆ ಹಚ್ತೀರಿ ನೋಡ್ರಿ ಆ ಕೆಲ್ಸ ಅದು ಮಾಡ್ತದ. ಕಾವ್ಯ ಮೇಡಮ್ ಹೋಗಿ ಮಕ್ಕಳಿಗೆ ಏನೋ ಒಂದ್ ಸೇವೆ ಮಾಡೋದಕ್ಕೆ ಅವ್ರ ದುಡ್ಡನ್ನ ಹಚ್ಚಿದ್ರು. ಶಿಲ್ಪಾ ಮೇಡಮ್ ಅವ್ರ ದುಡ್ಡನ್ನ ಹಚ್ಚಿದ್ರು. ಅಲ್ಲಿ ಭಾವ ಕೆಲ್ಸ ಮಾಡ್ತು. ಆ ಹಣದಲ್ಲಿರುವಂತ ಭಾವ ಇಮೋಷನಲಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಈ ಜಗತ್ತಿನಲ್ಲಿ ನಮ್ದು ಏನಾದ್ರೂ ಅಸ್ತಿತ್ವ ಇರ್ಬೇಕಂದ್ರ 4 ದುಡ್ಡು ನಮ್ ಕೈದೊಳಗೆ ಇದ್ರೆ ಅದನ್ನ ನೋಡ್ರಿ ನೆನ್ಪಿಟ್ಕೋರಿದು. ಒಂದೇ ಮನೆಯಲ್ಲಿ 2, 3 ಅಕ್ಕ ತಂಗಿಯರ್ ಇರ್ತಾರ. ಒಬ್ಬಕಿ ಕಾರ್ ತಗೊಂಡ್ ಅಂತ ಬರ್ತಾಳ ನೋಡ್ರಿ ತವ್ರ ಮನೆಗೆ, ಆಕಿಗೆ ಸೋಫಾ ಮೇಲೆ ಕೂಡಿಸ್ತಾರ, ಅದೇ ತವ್ರ ಮನೆ. ಈಕಿ 2 ಮಕ್ಕಳಿಗೆ ತಕೊಂಡ್ ಬಸ್ಸಿಗೆ ಎತ್ಬಡ್ಕೋತ ಬರ್ತಾಳ ನೋಡ್ರಿ, ಆಕಿಗೆ ಒಯ್ದು ಅಡ್ಗಿ ಮನೆಯಾಗ ನಿಂದ್ರಿಸ್ತಾರ. ಹೋಗ್ ಅಡ್ಗಿ ಮಾಡೋದು ಮಾಡಿದ್ದು ಮೇಡಮ್ ಪ್ರೋಗ್ರಾಮ್ಗಳಲ್ಲಿ ನೋಡಿರ್ಬೇಕಾದ್ರೆ. ಒಂದೇ ತವ್ರ ಮನಿ, ಅದೇ ತಾಯಿ ತಂದಿ. ಅನುಭವ ಇದೇನಾ? ಸೊ ಇದು ಯಾವ್ದು ನಮಗ್ ಬರಬಾರ್ದು ಅಂತೀನ. ನೀವು ಯಾವಾಗ ನಿನ್ನೆ ಮೊನ್ನೆ ಒಂದ್ ಹೇಳ್ದ ನೋಡ್ರಿ, ನೀವು ಒಂದಿನ ಹಿಂಗ್ ಕಾರ್ ತಗೊಂಡ್ ಹಿಂಗ್ ಹೊರಗ್ ಬಂದ್ರ ರೋಡ್ ಬ್ಲಾಕ್ ಆಗ್ಬೇಕು ನಿಮಗ್ ನೋಡಿ. ಆ ಲೆವೆಲ್ದೊಳಗ್ ಬೆಳಿಬೇಕು. ಇದು ನನ್ ಡ್ರೀಮ್. ರೋಡ್ ಹಿಂಗ್ ಬ್ಲಾಕ್ ಆಗ್ಬೇಕು, ಸೈಡ್ ಆಗ್ಬೇಕು, ಎಲ್ಲಾರು ಸೈಡ್ ಆಗ್ಬೇಕು. ಟೈಗರ್ ಬರ್ಲತ್ರ ಹೆಂಗ್ ಸೈಡ್ ಆಯ್ತಾರ ನೋಡ್ರಿ ಹಂಗ. ನನ್ ಲೈಫ್ನಾಗ ಅದನ್ನ ನಾನು ಅನುಭವಿಸಿನಿ. ಈಗ್ಲೂ ಸ್ಟೇಜ್ ಮೇಲೆ ಹೋಗ್ತೀನಿ ನೋಡ್ರಿ, ಸ್ಟೇಜ್ ಬ್ಲಾಕ್ ಆಗ್ತದೆ, ಎಲ್ಲಾರು ಎದ್ ನಿಂತ್ ಸೈಡ್ ಆಯ್ತಾರ ಅಷ್ಟು ಜನ ಎಲ್ಲ. ಅದು ಅನುಭವ ಇದೆ ನೋಡ್ರಿ, ಅದು ಅನುಭವಿಸೋದ್ರಿಗೆ ಗೊತ್ತದ, ಅದು ಹೇಳಕ್ ಬರೋದಿಲ್ಲ. ಅದು ನನ್ ಟೀಮ್ನವ್ರು ಮಾಡ್ಬೇಕಂತೀನ. ಆ ಲೆವೆಲ್ದೊಳಗ್ ಮಾಡ್ರಿ ನೀವು. ನೋಡ್ರಿ ಇಷ್ಟು ವರ್ಷ ಗಂಡ ಮಕ್ಕಳು ಸಮಾಜ ಏನೇನೋ ಮಾಡಿದೆ, ಒಂದರ ಥ್ಯಾಂಕ್ ಯು ಕೊಟ್ಟಾವ ನಮ್ಗ. ಒಂದ್ ಥ್ಯಾಂಕ್ ಯು ಇಲ್ಲ. ಮತ್ ಏನ್ ಮಾಡಿದಿ? ಆಯ್ತು ಇಷ್ಟೇ ಆಗ್ಯದ. ನಿಮ್ಕಿಂತ ಯಾರೋ ಹೆಚ್ಚಿಗೆ ಮಾಡ್ರಿ, ಅರೆ ಇದೇ ಕೇಳಿದೆ, ಒಂದ್ ಥ್ಯಾಂಕ್ ಯು ಇಲ್ಲ. ಈ ಸೇವೆ ಮಾಡ್ರಿ, ನೀವು ರೇಖಿ ಕಲೀರಿ, ದೇವ್ರನ್ನ ಹೇಳ್ತೀನಿ. ರಾತ್ರಿ ಹೀಲಿಂಗ್ ಮಾಡ್ರಿ, ಮುಂಜಾನೆ ಎದ್ದಾಗ ಮಕ್ಳಿಗೆ ಆರಾಮಾಯ್ತದ ನೋಡ್ರಿ, ಮೊದಲ್ ಫೋನ್ ನಿಮ್ಗೆ ಬರ್ತದ, ಬಾಳ್ ಥ್ಯಾಂಕ್ ಯು ರೀ, ಆರಾಮಾಯ್ತು. ಸೊ ಆ ಸ್ಥಾನ ಇದೆ ನೋಡ್ರಿ, ಅದು ಅಷ್ಟು ಈಸಿ ಇಲ್ಲ. ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನನ್ ಡ್ರೀಮ್ ಇದೆ. ನೀವೆಲ್ಲರೂ ಬೆಳಿಬೇಕು. ಯಾಕೆ ಬೆಳಿಬೇಕಂದ್ರ ನನ್ ಸಮಾಜಕ್ಕೆ ನಿಮ್ಮೆಲ್ಲರ ಅವಶ್ಯಕತೆ ಇದೆ. ಈ ಸಮಾಜಕ್ಕೆ ನೀವು ಬೇಕಾಗಿದ್ದೀರಿ. ಅದಕ್ಕಾಗಿ ಈಗ ಬೇಕಾಗಿರಿ ಅಂದ್ರ ಮೊದಲು ನೀವು ಬದಲಾಗ್ಬೇಕಲ್ಲ, ಆ ನಂತರ ನೀವು ಸಮಾಜವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇದೆ. ನನ್ನ ಒಳಗೆ ಬಹಳ ಕಚರ ತುಂಬ್ಕೊಂಡ್ಬಿಟ್ಟಿನಿ, ಕಸ ನನ್ನ ಒಳಗೆ ಬಹಳ ತುಂಬಿದೆ ನನ್ನ ಸಬ್ಕಾನ್ಶಿಯಸ್ ಮೈಂಡ್ನಾಗ. ನಾನ್ ಹೇಳತ್ತೀನಿ ನಿಮ್ಗೆಲ್ಲಾ ರಿಲ್ಯಾಕ್ಸ್ ಆಗ್ರಿ, ಶಾಂತ ಆಗ್ರಿ, ಸಮಾಧಾನ ಆಗ್ರಿ, ಉಸಿರಾಟದ ಮೇಲೆ ಗಮನ ತಗೋರಿ. ನಿಮ್ಮೆ ಉಸಿರು ನಿಂಬಲ್ಲಿ ಇಲ್ಲ, ಏನು ಉಸಿರು ಮಾಡ್ತೀರಿ? ಸೊ ಹಾಗಾಗಿ ಹೇಳ್ತೀನಿ ನೋಡ್ರಿ, ನಾನು ವಿಶ್ವಾಸ ಮಾಡೋದು ಯಾವ್ದ್ರ ಮೇಲೆ ಅಂದ್ರೆ ಸೆಲ್ಫ್ ಮೇಲೆ. ಮೊದಲು ನಾವು ಚೇಂಜ್ ಆಗ್ಬೇಕು, ಅದಾದ ನಂತರ ಜಗತ್ತನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇಲ್ಲಿ ಮನಿ ಮ್ಯಾಗ್ನೆಟ್ ಅಲ್ಲಿ ಇದರಲ್ಲಿ ನಿಮಗೆ ಗಳಿಕೆ ಇದೆ. ಇದನ್ನ ಏನಾದ್ರೂ ಚೆನ್ನಾಗಿ ಕಲ್ತ್ರೆ ನೀವು ಸಣ್ಣದಾಗಿ ಸುಮ್ನೆ ನಿಮ್ಮ ಮನೆಯಲ್ಲಿ ಸಣ್ಣದೊಂದ್ ಸ್ಪೇಸ್ ಅನ್ನ ಇಟ್ಕೊಂಡು ನೀವು ಹೀಲಿಂಗ್ ಪ್ರೊಸೆಸ್ ಏನಾದ್ರೂ ಶುರು ಮಾಡಿದ್ರ, ಮತ್ತೆ ನಿಮ್ ಮನೆ ಮೇಲ ಒಂದ್ ಬೋರ್ಡ್ ಹಾಕ್ಬೋದು, ನೀವು ರೇಖಿ ಮಾಸ್ಟರ್ ಅಂತ. ಸರ್ಟಿಫಿಕೇಟ್ ಎಲ್ಲ ಕೊಡ್ತೀನಿ. ಯಾರ ಕ್ವಶನ್ ಮಾಡ್ರೆ ನನಗೆ ಕೇಳ್ರಿ, ನಾನ್ ಸರ್ಟಿಫೈಡ್ ಟ್ರೈನರ್ ಇದ್ದೀನಿ, ನಿಮ್ಗೆ ಸರ್ಟಿಫಿಕೇಟ್ನು ಕೊಡ್ತೀನಿ. ಮನೆ ಎದುರಿಗೆ ನೀವು ಬೋರ್ಡ್ ಹಾಕ್ಬೋದು, ನಂದಿದೆ ನೋಡ್ರಿ ರೇಖಿ ಮಾಸ್ಟರ್ ಅಂತ ಹೇಳಿ ಬೋರ್ಡ್ ಇದೆ ನಂದು.
ಸೊ ಹಾಗಾಗಿ ಆ ಲೆವೆಲ್ದೊಳಗೆ ಬೆಳಿಬಹುದು. ಇಲ್ಲಿ ನಿಮ್ಗೆ ಬಹಳಷ್ಟು ದುಡ್ಡು ಮಾಡೋದಕ್ಕೂ ಸಮೇತ ಸಾಧ್ಯತೆ ಇದೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಒನ್ ಆಫ್ ದ ಬೆಸ್ಟ್. ನಂದು ಎಲ್ಲಕ್ಕಿಂತ ಚಂದ ಯಾವ್ದಂದ್ರೆ ರಿಲೇಶನ್ಶಿಪ್, ಸಂಬಂಧಗಳವ ಅಂತ ನಮ್ ಜೀವನ ಇದೆ, ನೆನ್ಪಿಟ್ಕೋರಿ. ಡಾರ್ವಿನನ ವಿಕಾಸವಾದ ಸಿದ್ಧಾಂತಕ್ಕೆ ನೀವೇನಾದ್ರೂ ಬಂದ್ರ, ಡಾರ್ವಿನ್ ಏನ್ ಹೇಳ್ತಾನಂದ್ರ, ಯಾವ ಜೀವಿ ಸಮಾಜಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅದು ಸತ್ತು ಹೋಗುತ್ತೆ ಅಂತ ಹೇಳ್ತಾನೆ ಡಾರ್ವಿನ್. ಸೊ ಇವತ್ತು ನಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂತ ಮೈಂಡ್ ಸೆಟ್ ತಗೊಂಡ್ರ ನಾವ್ ಏನ್ ಬದುಕ್ಲತ್ತೀವಿ ನೋಡ್ರಿ ಅದ್ರ ಜೊತೆಗೆ ಅಡ್ಜಸ್ಟ್ ಇಲ್ಲ ಅಂತ ಅರ್ಥ. ಸೊ ಅಡ್ಜಸ್ಟ್ಮೆಂಟ್ ಇರೋದು ಎಲ್ಲಿ ಇರೋದಿಲ್ಲ ಅಂದ್ರೆ ರಿಲೇಷನ್ ನಲ್ಲಿ ಇರೋದಿಲ್ಲ. ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಕಂಡ್ರೆ ಆಗೋದು ಅವ್ರಿಗಾಗಲ್ಲ. ಫೇಸ್ಬುಕ್ಕಿನ 7 ಜೀವಾದ ಏನು ಅಂತ ಇಳಿಸ್ಕೊಂಡ್ ಸೆಲ್ಫಿ ಹಾಕೊಂಬೋದು, ಹಿಂದಿನ ಗುದ್ದಾಡೋದು ಇಬ್ಬರು ಬಡದಾಡ. ಇಂಥವ್ ಏಸೋ ಕೇಸ್ ನೋಡಿ. ನಂಗ ಅನ್ಸು ಫೇಸ್ಬುಕ್ ನೋಡಿದ್ರೆ ಇವ್ರಟ್ ಆದರ್ಶ ದಂಪತಿ ಯಾರ್ದು ಇಲ್ಲ ಅನಿಸ್ತದ, ಯಾಕೋ ಹಿಂಗ್ ಮಾಡತ್ತೀವಿ ಅನಿಸ್ತು. ಕಾರಣ ಏನು ಅಂದ್ರೆ ಅವು ಒಳಗಿನ ಫೀಲಿಂಗ್ಸ್ ಇವೆ ನೋಡ್ರಿ, ಅವು ಒಬ್ರದೊಬ್ರಿಗೆ ಕನೆಕ್ಷನ್ ಇಲ್ಲ. ಬರೇ ಇಬ್ರು ಅವ್ರ ದೋಷಗಳು ಇವ್ರ ಎತ್ತವ್ರು, ಇವ್ರ ದೋಷಗಳು ಅವ್ರ ಎತ್ತವ್ರು. ಮತ್ ಆಗ್ಬೇಕೆಲ್ ಬದಲಾವಣೆ ಹೇಳ್ರಿ, ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ರಿಲೇಶನ್ ಇದೆ ನೋಡ್ರಿ. ನಾನಂತೂ ಪ್ಯೂರ್ ಸಂಸಾರ ಇದ್ದೀನಿ ನೋಡ್ರಿ. ನಂಗ್ ಸಂಸಾರ, ಗಂಡ, ಮನಿ, ಮಕ್ಕಳು, ಮಗಳು ಎಲ್ಲ ಮಸ್ತ್ ಅದ. ಅದ್ ಆದ್ಮೇಲೆ ಈ ಸೇವೆ ಎಲ್ಲ ಮಾಡೋ, ದೇವ್ರು ದಿನ್ರಿ ಏನ್ ಮಾಡೋದು. ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ನಮ್ಮ ಫ್ಯಾಮಿಲಿ ಸರಿ ಇಲ್ಲ, ಫ್ಯಾಮಿಲಿ ನಮ್ಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಸಮಾಜ ನಮ್ಗೆ ಸಪೋರ್ಟ್ ಕೊಡ್ತದಂತ ಅದ ನೋಡ್ರಿ. ಅದು ತಲೆಗಿನ್ ತೆಗೀರಿ, ಕೊಡೋದಿಲ್ಲ. ಮೊದಲು ನಮ್ಮ ಫ್ಯಾಮಿಲಿ ಬಿಲ್ಡ್ ಆಗ್ಬೇಕು, ನನ್ ಮನೆಯಲ್ಲಿರೋರು ಸುಧಾರಣೆ ಆಗ್ಬೇಕು, ಅವ್ರು ಎಲ್ಲರ ಮನಸ್ಸುಗಳನ್ನ ನಾನ್ ಚೇಂಜ್ ಮಾಡ್ದೆ ನೋಡ್ರಿ, ಅವಾಗ ಜಗತ್ತು ಚೇಂಜ್ ಆಗೋದಕ್ಕೆ ಸಾಧ್ಯ ಇದೆ. ಅವಾಗೇ ಫ್ರೀಕ್ವೆನ್ಸಿ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಇಲ್ಲಾಂದ್ರೆ ನಮ್ಮ ಒಳಗಿನ ಆತ್ಮಸಾಕ್ಷಿ ಕೇಳ್ತದ, ಏನ್ ಹೀಲಿಂಗ್ ಮಾಡ್ತಿ, ಏನಿಲ್ಲ, ನಿನ್ ಮಕ್ಕಳೇ ನಿನ್ ಕೇಳಲ್ಲ ಉಂಟಾರ, ನಿನ್ ಗಂಡೆ ನಿನ್ ಕೇಳಲ್ಲ. ಅವಾಗ ಹೆಂಗ್ ಅನಿಸ್ತದ ಹೇಳ್ರಿ ಫೀಲಿಂಗ್. ಸೊ ಹಾಗಾಗಿ ರಿಲೇಶನ್ಶಿಪ್ ಇರುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಅವರಲ್ಲಿ ಇರುವಂತಹ ಒಂದಿಷ್ಟು ತೊಂದರೆಗಳು ಅಥವಾ ನೆಗೆಟಿವ್ ಎನರ್ಜಿಯನ್ನ ನೀವೇನಾದ್ರೂ ರೇಖಿಯನ್ನ ಬಳಸೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಅವ್ರಿಗೆ ನಾವು ಹೀಲಿಂಗ್ ಅನ್ನ ಕೊಡ್ಬೋದು. ಅದಾದ ನಂತರ ಸಕ್ಸಸ್ ಅಂತಿದೆ. ಸಕ್ಸಸ್ ನ ಫೀಲಿಂಗ್ ಅಂದ್ರೆ ಅದನ್ನ ಅನುಭವಿಸೋದನ್ನ ನಾವು ಕಲಿಸ್ತೀವಿ. ಸಕ್ಸಸ್ ಬಹಳ ಸಲ ನಿಮ್ಗೆ ಹೇಳ್ತೀನಿ ನೋಡ್ರಿ, ಟೆನ್ಷನ್ ಭಾರಿ ಚಂದ ನೆನಪವ ನೋಡ್ರಿ ನಮ್ಗೆ ಇವತ್ತಿಗೆ. ಯಾರೋ ಬೈದಾರ, ಯಾರೋ ಅಂದಾರ, ಏನೇನೋ ಆಗ್ಯದ ಲೈಫ್ನಾಗ, ಎಲ್ಲ ಡಿಕ್ಟು ನೆನಪದ. ಮತ್ ಖುಷಿ ಪಟ್ಟಿಂದು ದಿನಗಳು ಇದ್ದಿರ್ಬೇಕಲ್ಲ ನಮ್ ಲೈಫ್ ನಲ್ಲಿ. ಏನ್ ಹುಟ್ಟಿನ ಹಿಡಿದು ಏನ್ ಇದೇ ಮಾಡ್ಕೊತ ಬಂದಿವ, ಕಣ್ಣೀರೇ ಹಾಕೋತಿದ್ದೇವ? ಇಲ್ಲ. ಕಣ್ಣೀರ್ ಹಾಕಿರುವಂತ ಸಮಯ ಇದೆ ನೋಡ್ರಿ, 0.1% ಮಾತ್ರ ಇದೆ ಕಣ್ಣೀರು, ಕತಿ, ಕಷ್ಟ, ಸಂಘರ್ಷ ಇವೆಲ್ಲ ವರ್ಡ್ಸ್ ಅವ ನೋಡ್ರಿ, 0.1% ಇದೆ. ಬಟ್ 99.99% ನಾವೆಲ್ಲರೂ ಸುಖಿಗಳಿದ್ದೀವಿ. ಅದು ನಮ್ಮ ಸಕ್ಸಸ್ ಇದೆ. ಆ ಸಕ್ಸಸ್ ನಮ್ಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಯಾವ ರೀತಿ ಆಗ್ಬೇಕು, ಅದು ಫೀಲಿಂಗ್ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಎಲ್ಲಿಯವರೆಗೂ ನಾನು ಸಕ್ಸಸ್ ಇದ್ದೀನಿ ಅನ್ನೋ ಫೀಲಿಂಗ್ ಇರೋದಿಲ್ಲ ನೋಡ್ರಿ, ಅಲ್ಲಿ ತನಕ ಅದು ಏನು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ರೇಖಿಯಲ್ಲಿ ಆ ಫೀಲಿಂಗ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ, ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ಹೆಲ್ತ್ ಸಲುವಾಗಿ, ಇದು ಡಿಸ್ಟನ್ಸ್ ಹೆಲ್ತ್ ಸಲುವಾಗಿ ಅಂದ್ರೆ ಅವ್ರೆಲ್ಲ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಇನ್ನೂ ಒಂದ್ ಎಲ್ಲರಿಗೂ ಹೇಳ್ತೀನಿ ನೋಡ್ರಿ, ನೀವು ಕಲ್ತ ಮೇಲೆ ಅವ್ರು ನಿಮಗ್ ಬೇಕಿಲ್ಲದೆ ಇರ್ಲಿ, ಅವ್ರು ನಿಮ್ದು ವೈರಿಗಳಿರ್ಲಿ, ಅವ್ರು ಯಾರೇ ಇರ್ಲಿ, ನಿಮ್ ತನಕ ಅದು ಏನಾದ್ರೂ ಬಂದ್ರಂದ್ರ ದಯವಿಟ್ಟು ಮಾಡ್ಬೇಕು ನೋಡ್ರಿ. ಅವ್ರ ಆರಾಮಾಗಿ ಬಂದ್ಮೇಲೆ ದಿನ ಜಗಳ ಆಡ್ರಿ, ಏನ್ ಫರಕ್ ಬೀಳಲ್ಲ. ಬಟ್ ಅವ್ರಿಗೆ ಆರಾಮ್ ಇಲ್ಲ ಅಂತ ಗೊತ್ತಾದಾಗ ನೀವು ಒಬ್ಬ ರೇಖಿ ಮಾಸ್ಟರ್ ಆಗಿ ನೀವು ಸುಮ್ ಇರ್ತೀರಿ ನೋಡ್ರಿ, ಅದು ಸೋಷಿಯಲ್ ವರ್ಕ್ ಇರೋದಿಲ್ಲ. ದಯವಿಟ್ಟು ಹೇಳ್ತೀನಿ, ನಾನ್ ನನ್ನ ಲೈಫ್ನಾಗ ನಂಗೆ ಎಷ್ಟೇ ಯಾರು ಏನೇ ಮಾಡ್ಲಿ, ಅವ್ರು ಯಾರು ಎಷ್ಟೇ ನಂಗೆ ಕಾಡ್ಸ್ಯಾರ ಪೀಡ್ಸ್ಯಾರ, ಒಂದ್ ಫೋನ್ ಬಂದ್ರು ಸಾಕ ಆಗಿಂದಾಗ ಹಾಸ್ಪಿಟಲ್ಗೆ ಹೋಗ್ತೀನಿ, ಹೀಲಿಂಗ್ ಮಾಡಿ ಮನೆಗ್ ಬರ್ತೀನಿ. ನನ್ ಜೀವನದಾಗ ಇದು ಕಲ್ತೀನಿ. ಮತ್ ಅವರಿಗೆ ಇದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಯಾವ್ದು ಇರೋದಿಲ್ಲ, ನೆನ್ಪಿಟ್ಕೋರಿ. ಸೊ ಹಾಗಾಗಿ ಯಾರಿಗೂ ತೊಂದ್ರೆ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಹೀಲಿಂಗ್ ಮಾಡ್ಬೇಕು. ಇದು ಒಂದು ನನ್ ಕಡೆ ನೀವು ಪ್ರಾಮಿಸ್ ಮಾಡ್ರಿ ದಯವಿಟ್ಟು. ಆಯ್ತು ಕೆಲವೊಂದ್ಸಲ ಅವ್ರು ಏನೋ ಮಾಡಿರ್ತಾರ, ಬಟ್ ನಾವು ನಮ್ ಕರ್ತವ್ಯವನ್ನ ಮಾಡ್ಬೇಕು. ಹಾಗಾಗಿ ಹೆಲ್ತ್ ಸಲುವಾಗಿ ನಾವು ಹೀಲಿಂಗ್ ಅನ್ನ ಸ್ವಯಂಗಾಗಿ ಮಾಡ್ಕೊಳ್ಬಹುದು, ಮತ್ತೆ ಇನ್ನೊಬ್ರ ಸಲುವಾಗಿ ಮಾಡ್ಬೋದು. ಇಲ್ಲಿ ಇನ್ನೊಂದ್ ಬರುತ್ತೆ ನೋಡ್ರಿ, ಕಾರ್ಡ್ ಕಟ್ಟಿಂಗ್ ಅಂತ. ಕಾರ್ಡ್ ಕಟ್ಟಿಂಗ್ ಅಂದ್ರ ಯಾರ್ದೋ ಜೊತೆಗೆ ನಮ್ದು ಮನಸ್ತಾಪ ಆಗಿರುತ್ತೆ, ಮಾತೇನೋ ಮ್ಯಾಲ್ ಬಿಟ್ಟಿರ್ತೀವಿ ಅವ್ರ ಜೊತೆಗೆ, ಆಡೋದಿಲ್ಲ ಏನಿಲ್ಲ, ಅವ್ರದ್ದು ನಮ್ದು ಎಲ್ಲೂ ಕನೆಕ್ಷನ್ ಇಲ್ಲ. ಬಟ್ ಮನಸ್ಸಿನೊಳಗ ಅದು ನೆನಪುಗಳು ಕಾಡ್ತಿರ್ತಾವ. ಸತ್ಯ ಹೇಳತೀನಿ. ಒಳಗ್ ಮತ್ತ ಬರ್ತಾವ್ ನೋಡ್ರಿ, ಅದನ್ನ ಕಟ್ ಮಾಡೋದು. ಒಂದ್ಸಲ ಕಟ್ ಮಾಡಿದ್ರೆ ಪುನಃ ನೆನಪು ಬರಲ್ಲ. ಚಂದದಲ್ಲ ಟೆಕ್ನಿಕ್. ಸೊ ನಾ ಅದೇಂತೀನಿ, ಕಟ್ ಮಾಡ್ರಿ. ಮೊದ್ಲು ಕಟ್ ಮಾಡಿದ್ರಂದ್ರ ನೀವು ರಿಲೀಫ್ ಆಗ್ತೀರಿ, ಹಗುರ ಆಗ್ಬಿಡ್ತೀರಿ. ಅವಾಗ ನಿಮ್ಮ ಮನಸ್ಥಿತಿ ಇದೆ ನೋಡ್ರಿ, ಅದು ಒಂದು ಲೆವೆಲಿಗೆ ಮುಂದೆ ಹೋಗ್ಬಿಡುತ್ತೆ. ಸ್ಪಿರಿಚುವಲಿ ನೀವು ರೇಖಿ ಜೊತೆಗೆ ಕನೆಕ್ಟ್ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಕಾರ್ಡ್ ಕಟಿಂಗ್ ನಲ್ಲಿ ನಾವು ಅದೇ ಮಾಡೋದು, ಅಂತಹ ಸಂಬಂಧಗಳನ್ನ ಕಟ್ ಮಾಡೋದು, ಇಮೋಷನಲಿ ಕಟ್ ಮಾಡೋದು, ಶಾರೀರಿಕವಾಗಿ ಕಟ್ ಮಾಡೋದಿಲ್ಲ. ಹಿಂಗ್ ಕಲ್ತೀರಿ ಮತ್ತೆ ನೀವು ಕತ್ರಿ ತೋರ್ಸ್ಯಾರ, ಒಂದ್ ಹಗ್ಗ ತೋರ್ಸ್ಯಾರ ಅಂದ್ರೆ ನಡ್ರಿ ಅಲ್ಲಿಗೆ ಕತ್ತಲ್ದಂದ್ರೆ
ಸೊ ಹಂಗೇನ್ ಮಾಡೋದಿಲ್ಲ, ಇಮೋಷನಲಿ ಮಾಡೋದು ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಇದೆ ನೋಡ್ರಿ, ಅಟ್ರಾಕ್ಟ್ ಹೀಲಿಂಗ್ ಅಂತ. ಇಲ್ಲಿ ಮತ್ತೆ ನೀವು ಗಲತ್ ಏನು ತಿಳ್ಕೊಬೇಡ್ರಿ. ಅಟ್ರಾಕ್ಟ್ ಹೀಲಿಂಗ್ ಅಂದ್ರ ನಾವು ಯಾರನ್ನು ಬಹಳಷ್ಟು ಪ್ರೀತಿ ಮಾಡ್ತೀವಿ ಅಥವಾ ಅವ್ರನ್ನ ಗೌರವ ಕೊಡ್ತೀವಿ, ಬಟ್ ಅವ್ರು ನಮಗೆ ವ್ಯಾಲ್ಯೂ ಕೊಡೋದಿಲ್ಲ. ವಾಪಸ್ ಅವ್ರು ತಿರುಗಿ ನಮ್ಗೆ ತಗೋತಾರ ನಮ್ಲಿಂದ ಎಲ್ಲಾನು, ಬಟ್ ಅವ್ರು ನಮ್ಗೆ ಕೊಡೋದಿಲ್ಲ. ಸೊ ರೇಖಿಯ ಮೂಲಕ ಅವ್ರ ಒಳಗೊಂದು ರಿಯಲೈಸ್ ಆಗುವಂತ ವೈಬ್ರೇಷನ್ ಅನ್ನ ನಾವು ಹುಟ್ಟಾಕ್ಬೋದು. ಅಂದ್ರೆ ಅವ್ರಿಗೆ ಅಯ್ಯೋ ಅವ್ರು ಇಷ್ಟು ಮಾಡಿದ್ರು ನಾ ಹಿಂಗ್ ಮಾಡ್ತಾ ಇದ್ದೀನಲ್ಲ, ಅವ್ರವ್ರ ಒಳಗೆ ಪಶ್ಚಾತ್ತಾಪ ಆಗಿ ಅವ್ರು ಹೋಗಿರ್ತಾರ ನೋಡ್ರಿ, ಬಿಟ್ಟು ಹೋದ್ರು ನೋಡ್ರಿ, ಮತ್ತೆ ವಾಪಸ್ 100% ಬರ್ತಾರ. ವೇಟ್ ಅಂಡ್ ವಾಚ್. ವರ್ಷಗಳು ತಗೋಬಹುದು, ತಿಂಗಳ ತಗೋಬಹುದು, ಬಟ್ 100% ಬಂದೇ ಬರ್ತಾರೆ, ಎಲ್ಲಿಗೆ ಹೋಗೋದಿಲ್ಲ. ಅದಾದ ನಂತರ ಮತ್ತೊಂದು ಹೀಲಿಂಗ್ ಇದೆ ನೋಡ್ರಿ, ನೆಗೆಟಿವ್ ಎನರ್ಜಿ ರಿಮೂವ್ ಹೀಲಿಂಗ್ ಅಂತ. ನೆಗೆಟಿವ್ ಅಂದ್ರ ನಕಾರಾತ್ಮಕವಾಗಿರುವಂತ ಕೆಲವೊಂದು ವಿಚಾರಗಳು, ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ವಿಷಯಗಳು, ಮತ್ತೆ ಕೆಲವೊಂದು ಸ್ಥಳಗಳು ಸಮೇತ ನಮ್ಮ ಮೈಂಡಿನಲ್ಲಿ ಕುಂತಿರ್ತಾವ. ಅವುಗಳನ್ನ ರಿಮೂವ್ ಮಾಡೋದು. ಈಗ ನಿಮ್ಗೆ ಡೌಟ್ ಬರ್ತು ಸ್ಥಳ ಹೆಂಗ್ ಕೂಡ್ತದ್ರಿ, ನೀವು ಬೇಕಾದ್ರೆ ನೆನ್ಪ್ ಮಾಡ್ಕೋರಿ. ನಿಮ್ಮ ಊರ್ಲಿಂದ ಒಂದ್ ಚೂರ್ ಎಲ್ಲಿಗೂ ಹೋಗೋ ಹೊತ್ತು, ಈಗ ಸಣ್ಣಾಗಿದ್ದಾಗ ಅಲ್ಲೊಂದ್ ಆಕ್ಸಿಡೆಂಟ್ ಆಗಿತ್ತು, ಅಪಘಾತ ಆಗಿತ್ತು, ಒಂದ್ ಆಕ್ಸಿಡೆಂಟ್ ಆಗಿ ಒಬ್ರು ಇಬ್ಬರು ಯಾರು ಡೆತ್ ಆಗ್ಯಾರ. ಈಗನು ಹೋಗ್ರ ಅದ ನನಗ್ ಬರ್ತದ, ಯಾರ್ಯಾರಿಗ್ ಬರ್ತದ? ಈಗ್ಲೂ ಅದು ಮುಗಿದು ಹೋಗ್ ಘಟನೆ ಮುಗಿದು 20 ವರ್ಷ ಆಗಿದೆ. ಅದು 15-20 ವರ್ಷ ಮುಗ್ದುದ, ಅಲ್ಲಿ ಏನು ಇಲ್ಲ. ಎಲ್ಲ ಈಗ ರೋಡ್, ಆ ರೋಡ್ ಎಲ್ಲ ತೆಗ್ದಾಗ ಹೊಸ ರೋಡ್ ಮಾಡ್ಯಾರಲ್ಲಿ, ಏನು ಎನರ್ಜಿ ಏನು ಇಲ್ಲ. ಬಟ್ ನಿಮ್ ಮೈಂಡಿನಾಗ ಉಳ್ದದ್ ನೋಡ್ರಿ, ಅದು ನೆಗೆಟಿವ್ ಎನರ್ಜಿ. ಸೊ ಅದನ್ನ ಮೊದಲು ರಿಮೂವ್ ಮಾಡ್ಬೇಕು ನೀವು. ನಮ್ಮ ಮೈಂಡ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ನಾವ್ ಎರಡೇ ತಿಳ್ಕೊಂಡಿದ್ದೇವೆ, ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಬಟ್ ಅದರಲ್ಲಿ ಲೇಯರ್ಗಳ 5 ಲೇಯರ್ಗಳಿವೆ. ಇವತ್ತೊಂದ್ ಕ್ಲಾಸ್ ಮಾಡಿದಾಗ ಅದೇ ಹೇಳ್ದ, 5 ಲೇಯರ್ಗಳಿಂದ ಕೂಡಿರುವಂತ ಮೈಂಡ್ ಇದೆ. ಅದ್ರಲ್ಲಿ ಒಂದು ಮೈಂಡ್ ಇದೆ ಕಲೆಕ್ಟಿವ್ ಮೈಂಡ್ ಅಂತ. ಕಲೆಕ್ಟಿವ್ ಮೈಂಡ್ ಅಂದ್ರ ಅದು ಸಣ್ಣಾಗಿನ ಹಿಡಿದು ಎಲ್ಲಾನು ಕಲೆಕ್ಟ್ ಮಾಡ್ಕೋತ ಬಂದದು. ಅದು ರಿಮೂವ್ ಮಾಡ್ಬೇಕು ನಾವು. ಯಾವಾಗ ರಿಮೂವ್ ಆಗುತ್ತೆ ಅಂದ್ರ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಅವಾಗ ಅದು ನೆಗೆಟಿವ್ ಪ್ಯಾಟರ್ನ್ ಅನ್ನ ನಾವು ಸಂಪೂರ್ಣವಾಗಿ ತೆಗೆದು ಹಾಕ್ಬೋದು. ಅದಾದ ನಂತರ ಬರುತ್ತೆ ನೋಡ್ರಿ ದೃಷ್ಟಿ ಹೀಲಿಂಗ್ ಅಂತ. ದೃಷ್ಟಿ ಅಂದ್ರ ನಮ್ಗ್ ನಜರ್ ಹತ್ತೋದಂತ, ನಮ್ ಬೀದರ್ನಲ್ಲಿ ಅಂತೀವಿ, ದಿಟ್ಟಿ ಆಗೋದು, ನಜರ್ ಹತ್ತೋದು, ದೃಷ್ಟಿ ಆಗೋದು. ಸೊ ಇದನ್ನು ಸಮೇತ ನಾವು ರೇಖೆಯಿಂದ ರಿಮೂವ್ ಮಾಡ್ಬೋದು. ನಾನು ಮೋಸ್ಟ್ಲಿ ಇದು 1, 2 ಹೇಳಿನಿ ಯಾವ ರೀತಿ ಮಾಡ್ಬೇಕು ಅಂತ. ಮತ್ತೆ 3, 4 ಇನ್ನೂ ಅದಕ್ಕಿಂತ ಜಾಸ್ತಿಯಾಗಿನೂ ನಾವು ಸಮೇತ ದೃಷ್ಟಿ ಆದಾಗ, ದೃಷ್ಟಿ ನಿಮಗ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ ಹೆಣ್ಮಕ್ಳಿಗೆ ಬಹಳ ಚಂದ. ಮದ್ವೆ ಇರ್ತಾವ್ ನೋಡ್ರಿ, ಮ್ಯಾರೇಜ್, ಫುಲ್ ಕಾಂಪಿಟೇಷನ್ ದಾಗ ಇರ್ತೀವ್ ನಾವು. ಆಕಿ 10,000 ಹಾಕೊಂಡಾಳ ಅಂದ್ರೆ ನಾವು 15,000 ಹಾಕೋತೇವೆ. ಅದು ಏನ್ ಹಾಕಿರಲ್ಲ, ಯಾರ ಬಲ್ ಕಡಾ ತಂದ್ ಯಾಕೆ ಹಾಕೊಂಬದಿರಲ್ಲ, ಒಟ್ ಭರ್ಜರಿ ಹಾಕೊಂಬದ್. ಅದು ರೋಡ್ ಗೋಲ್ಡ್ ಹಾಕಿರಲ್ಲ, ಪೂರಾ ಕೊಳ ತುಂಬಾ ಬಂಗಾರ ಹಾಕೊಂಡ್ ಪ್ರದರ್ಶನ ಮಾಡೋದ್ ಎಲ್ಲಾರ ಎದ್ರಿ. ಬರ್ ತಿರ್ಗ್ಯಾಡಿ, ಆಕಿಗ್ ತೋರ್ಸ್ದ, ಈಕಿಗ್ ತೋರ್ಸ್ದ, ಕಿವೆಗಿನ್ ಹಿಂಗ್ ಮಾಡ್ ತೋರ್ಸ್ದ, ಹಿಂಗ್ ಮಾಡ್ ಎಲ್ಲಾ ಮಾಡ್ ಮನಿಗ್ ಬಂದು ಎಳದೇ ಇಲ್ಲ. ಯಾರ್ಯಾರಿಗ ಅನ್ಬೋದ? ಅಲ್ಲೆಲ್ಲ ಮಾಡದ್ ಜಂಗ್ ಮಾಡಿ ಮನಿಗ್ ಬರೋದು, ಒಟ್ಟು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದ್ರ ಅಲ್ಲಿನ ನೆಗೆಟಿವ್ ಎನರ್ಜಿ ನಿಮ್ಮೆಲ್ಲ ಹಾವಿಯಾಗಿರುತ್ತೆ. ನಾವೇನ್ ತೋರ್ಸೋದ್ ಪ್ರಯತ್ನ ಮಾಡ್ತೀವಿ ನೋಡ್ರಿ, ಅವ್ರೆಲ್ಲಾ ಹೊಟ್ಟೆ ಕಿಚ್ಚಾಗಿರ್ತದ. ಅವ್ರಿಗೆ ಚಂದ ಅನ್ಸಂಗಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರಂದ್ರ, ಅವ್ರಿಗೆ ತಿಳಿಲಾರ್ದನೆ ಅವ್ರು ತಪ್ಪದಂತ ನಾನು ಹೇಳ್ತಾ ಇಲ್ಲ, ಹಂಗೂ ತಿಳ್ಕೊಬೇಡ್ರಿ, ಅವ್ರ ಬಗ್ಗೆದಾಗ ನೆಗೆಟಿವ್ ತಗೋಬೇಡ್ರಿ. ಬಟ್ ಆ ದೃಷ್ಟಿ ಇರುತ್ತೆ ನೋಡ್ರಿ, ಅದು ನಿಮ್ ಮೇಲೆ ಹಾವಿ ಆದಾಗ ಇಡೀ ಬಾಡಿ ಎಲ್ಲ ಏನಾಗ್ಲಕ್ ಶುರು ಮಾಡ್ತದಂದ್ರೆ ಪೇನ್ ಆಗೋದಕ್ ಶುರು ಆಗುತ್ತೆ. ಮೈ ಎಲ್ಲ ಯಾರೋ ಬಂದ್ ಚುಚ್ಚಲ ತರಸ್ತದ, ಕಾಲ್ ಎಳ್ದಂಗ, ಕೈ ಎಳ್ದಂಗ. ಸೊ ರೇಖೆಯನ್ನ ನೀವೇನಾದ್ರೂ ಕಲ್ತ್ರ, ನೀವು ಸೀಲ್ಡ್ ಅನ್ನ ಮಾಡ್ಕೊಂಡ್ರ ಆ ಯಾವ ದೃಷ್ಟಿನೂ ಸಮೇತ ನಿಮ್ಗೆ ಟಚ್ ಮಾಡೋದಿಲ್ಲ. ಒಂದ್ ವೇಳೆ ಟಚ್ ಆಗಿದೇವಿ ಅಂತ ತಿಳ್ಕೊರಿ, ನಿಮ್ಗೆ ಗೊತ್ತಾಯ್ತು ಏನೋ ಸೀಲ್ಡ್ ಮಾಡ್ಕೊಳಕ್ ನೆನ್ಪು ಹೋಗ್ಯದ, ಹಂಗೆ ಇರ್ತದ ನೋಡ್ರಿ. ಕಾಂಪಿಟೇಷನ್ ಇರ್ತದ, ಬರ್ರಂತ ಹೋಗ್ಬಿಡ್ತೇವೆ. ಎಲ್ಲ ಕಾಂಪಿಟೇಷನ್ ಇರ್ತದ, ಅಲ್ಲಿ ಸುಮ್ಮನೆ ಇರ್ತದ. ಲಗ್ನದಾಗ ಎಲ್ಲಿ ತನಕ ಇರ್ತದ, ಊಟ ಮಾಡೋ ತನಕ. ಊಟ ಆಯ್ತು ಅಂದ್ರೆ ಮುಗಿತ್, ನಮ್ ಪೀರ್ ಏನು ಕೆಲಸ ಮಾಡಂಗಿಲ್ಲ ಅಲ್ಲಿ. ಯಾವಾಗ ಮನಿಗ್ ಬರ್ಲಿ, ಯಾವಾಗ ಮನಿಗ್ ಬರ್ಲಿ, ಮನಿಗ್ ಬಂದ್ 3 ದಿನ ಹೇಳಲ್ಲ. ಅದಕ್ಕೆ ಹೇಳ್ತಾರ ನೋಡ್ರಿ, ನೀವ್ ಕೇಳಿರಿ, ಮದ್ವೆ ಮನೆಯೊಳಗ ಮಂದ್ ಗವಿತದಂತ. ಮಂದ್ ಅಂದ್ರ ಮಬ್ಬ ಗವಿತದಂತ ನಮ್ಮಲ್ಲಿ ಹೇಳ್ತಾರ. ಕಾರಣ ಏನಂದ್ರೆ ಈ ದೃಷ್ಟಿ ಆಗೋದಕ್ ಕಾರಣಕ್ಕಾಗಿ ಆ ರೀತಿ ಆಗುತ್ತೆ. ನೀವೇನಾದ್ರೂ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತೀರಿ ಅಂದ್ರ ನಿಮ್ಗೆ 100% ಇಲ್ಲಿ ಅದರಿಂದ ಹೊರಗ್ ಬರೋದು ಯಾವ ರೀತಿ ಅಂತ ಹೇಳಿ ನಾವು ಕಲಿಸ್ತೀವಿ. ಸೊ ಇಲ್ಲಿ ರಮೇಶ್ ಇವರೆಲ್ಲ ಹೊಸೊಬ್ರು ಬಂದಾರ. ದಯವಿಟ್ಟು ಇನ್ನೊಂದ್ಸಲ ನೀನು ಲಿಂಕ್ ಹಾಕು, ಗ್ರೂಪ್ ಲಿಂಕ್ ಮೊದ್ಲು ಬರ್ರಿ ನೀವು. ಓಕೆ, ಅದಾದ ನಂತರ ಇನ್ನು ಯಾರ್ಯಾರಿಗೆ ಕೆಲವೊಂದ್ಸಲ ಚಿಂತೆ ಇದೆ ಹೇಳ್ರಿ. ನೀವು ಮನಿ ಮುಂದೆ ಕಾರ್ ನಿಂದಿರ್ಸಿರ್ತೀರಿ, ಮಕ್ಕಳು ಯಾರೋ ದೊಡ್ಡೋರು ಸ್ಕ್ರಾಚ್ ಹಾಕಿರ್ತಾರೆ. ಯಾರ್ಯಾರಿಗ ಅನ್ಬೋದು? ನಿಮ್ ಬೈಕ್, ಕಾರು ಹೊಸ ತಂದ್ ನಿಂದಿರ್ಸ, ಎಲ್ಲರಿಗೂ. ಅವ್ರು ನಿಮ್ದು ಕಾರ್ ಬಲಿ, ಬೈಕ್ ಬಲ್ ಬರೋದೇ ಇಲ್ಲ. ಆ ರೀತಿ ಎನರ್ಜಿಯನ್ನ ನಾವು ಕ್ರಿಯೇಟ್ ಮಾಡಿ, ನೀವು ಟಚ್ ಮಾಡೋದ್ ಬಹಳ ದೂರಿಂದ ಮಾತು ಬಿಡ್ರಿ. ನಮ್ದು ನಾನು ಯಾವಾಗ್ಲೂ ಅದೇ ಹೇಳ್ತೀನಿ, ನಮ್ಮ ಮನಿ ಕೀಲಿ ಹಾಕಲ್ದಂಗೆ ಓಡಾಡ್ ಬರ್ತೀವಿ. ಈ ಕಡೆ ಬರಂಗೇ ಇಲ್ಲ ಯಾರು. ವಿಶ್ವಾಸದ ನಮ್ ಎಲ್ಲ ಹೋಗೋ ಹೊತ್ತಿಗೆಲ್ಲ ಬಂದೋಬಸ್ತ್ ಮಾಡಿ ಹೋಗಿರ್ತೀನಿ ನಾ.
ಸೊ ಹಾಗಾಗಿ ನಮ್ಮ ಮಟೀರಿಯಲ್ಸ್ ಗಳು ಅಂದ್ರೆ ನಮ್ಮ ಬೈಕ್ ಇರ್ಬೋದು, ನಮ್ಮ ಮನೆ ಇರ್ಬೋದು, ನಮ್ಮ ವಸ್ತುಗಳಿರ್ಬೋದು, ಎಷ್ಟಂತ ಮನ್ಯಾಗ ಒಳಗೆ ಇಡ್ತ್ರಿ ಹೇಳ್ರಿ? ಆಪ್ಷನ್ ಅದೇನ್? ಎಲ್ಲಾನು 100% ಎಲ್ಲ ಮನೆಗೆ ಇಟ್ಟು ನಾನು ಮೇಂಟೈನ್ ಮಾಡ್ತೀನಿ ಆಗೋದಿಲ್ಲ. ಎಷ್ಟೊಂದು ವಸ್ತುಗಳನ್ನ ಹೊರಗೆ ಹಾಕಿರ್ತೀವಿ, ಮತ್ ದಿನ ದಿನ ಗೇಟಿಗೆ ಚಾವಿ ಹಾಕ್ತಿವಿ ಅಂತಿಲ್ಲ, ಎಷ್ಟೋ ಸಲ ಅದು ಹಂಗೆ ಬಿಡ್ಬೇಕಾಗ್ತದೆ. ಯಾಕಂದ್ರೆ ಇಡೀ ದಿನ ಒಳಗ್ ಬರೋರು ಹೊರಗೆ ಹೋಗೋರು ನಡೀತಾನೆ ಇರ್ತದ, ರಾತ್ರಿ ಇಡಿಯಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಮ್ಮ ಮಟೀರಿಯಲ್ಸ್ ಅಂದ್ರೆ ನಾವು ಹೊರಗೆ ನಿಂದ್ರಿಸುವಂತ ನಮ್ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ನಮ್ಮ ಮಕ್ಳು ಸೈಕಲ್ ಇರ್ಬೋದು, ಏನೆಲ್ಲಾ ಇವೆ ನೋಡ್ರಿ, ಅವುಗಳನ್ನ ಸಿಂಬಾಲ್ ಹಾಕುವ ಮೂಲಕ ಅವುಗಳನ್ನ ಸುರಕ್ಷಿತವಾಗಿ ಇಡ್ಬೋದು. ಅದಕ್ಕೆ ಯಾವ್ದು ಕವರ್ ಹಾಕೋದ್ ಬೇಕಾಗಿಲ್ಲ. ಸಿಂಬಾಲ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು. ಮತ್ತೆ ಮನೆಗೆ ದೃಷ್ಟಿಯಾಗಿ ಮನೆ ಸೀಳ್ತಾವ್ ಗೊತ್ತದ ನಿಮ್ಗೆ? ಯಾರ್ಯಾರಿಗೆ ಅನುಭವ ಇದೆಯೋ? ಬಾಳ್ ಬೆಸ್ಟ್ ಮನಿ ಕಟ್ಟಿರ್ತಾರ, ಅದು ಮನಿ ಸೀಳಿರ್ತದ. ಕಾರಣ ಏನಂದ್ರೆ ಅಷ್ಟು ಭಯಂಕರ ದೃಷ್ಟಿಯಾಗಿರುತ್ತೆ. ಅಂಥವುಗಳಿಗೂ ಸಮೇತ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ಇಷ್ಟೇ ಆಯ್ತೇನು? ನೋ, ಬರ್ತಾ ಇಲ್ಲ ಯಾಕೆ? ಓಕೆ ಡನ್, ಇಟ್ಸ್ ಓಕೆ. ಸೊ ಈಗ ನಾನು ಫೀಸ್ ಸ್ಟ್ರಕ್ಚರ್ ಅನ್ನ ಹೇಳ್ಬೋದಾ? ಯಾರ್ಯಾರು ರೆಡಿ ಇದ್ರಿ? ಯಾರಿಗೆ ಫೀಸ್ ಸ್ಟ್ರಕ್ಚರ್ ನನ್ ಕಲಿಬೇಕಂತ ಇದೆ ನೋಡ್ರಿ, ಅವ್ರು ಮಾತ್ರ ಇರ್ರಿ. ಈಗ ಆಯ್ತ್ರಿ, ಇಷ್ಟೆಲ್ಲಾ ಕೇಳ್ದೇವಿ, ಏನ್ ಫೀಸ್ ಗೀಸ್ ನಮ್ಗೆ ಏನು ಬೇಕಾಗಿಲ್ಲ ಅಂದ್ರು ಇಲ್ಲಿ ತನಕ ಕೇಳಿರ್ ನೋಡ್ರಿ, ಬಹಳ ಧನ್ಯವಾದ ನಿಮ್ಗೆ. ನೀವು ಲೆಫ್ಟ್ ಆಗಿ ಹೋಗ್ಬೋದು. ಇಲ್ಲ ನಾನ್ ಮಾಡ್ತೀನ್ರಿ, ಏನಾರ ನನ್ಗೂ ಮಾಡೋದು ಇಷ್ಟೆಲ್ಲ ಹೇಳತ್ತೀರಿ, ನೋಡೋಣ ಹೊಸ ವರ್ಷನಾಗಂತ ಏನಾದ್ರು ಚಾಲೆಂಜ್ ತಗೊಳ್ಬೇಕಿದ್ರ ನೀವು 100% ಅನ್ನ ಮಾಡ್ಬೋದು. ಮತ್ತೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ, ಏನಂದ್ರೆ ಕೆಲವರದು ಹೋದ್ಸಲ ಕ್ಲಾಸ್ ಕರೆಕ್ಟ್ ಆಗಿ ಆಗ್ಲಿಲ್ಲ. ಶಶಿಕಲಾ ಅವ್ರದ್ದು, ಆಮೇಲೆ ನಮ್ದು ಶಿಲ್ಪಾ ಮ್ಯಾಮ್ದು, ಅವ್ರದ್ದು, ಮಂಜುಳಾ ಅಮ್ಮ ಇವ್ರದ್ದು, ಮತ್ತೆ ನಾಗರತ್ನ ಪಾಟೀಲ್, ಒಂದ್ 4-5 ಜನ ಇದ್ದಾರೆ. ಅವ್ರದ್ದು ಒಂದು 4 ದಿವಸ ಸ್ಪೆಷಲ್ ಮೊದ್ಲು ಕ್ಲಾಸ್ ಮಾಡ್ತೀನಿ, ಆನಂತರ ಮತ್ತೆ 3-4 ಬರ್ಬೇಕು. ಅಮ್ಮಂದು ಆಗಿಲ್ಲ. ಹಾ ಅಮ್ಮಂದು ಆಗಿಲ್ಲ ನೋಡ್ರಿ. ಒಂದ್ 3-4 ಅನ್ನ ಒಂದು 4 days ಕೋರ್ಸ್ ಇರುತ್ತೆ. ಬೆಳಿಗ್ಗೆ 10ರಿಂದ 11 ಗಂಟೆ ತನಕ ಮಾಡ್ತೀನಿ, ಇಲ್ಲ 8ರಿಂದ 9 ಗಂಟೆ ತನಕ ಮಾಡ್ತೀನಿ. ಯಾವ್ದಾದ್ರು ಒಂದು ಟೈಮ್ ಅನ್ನ ಸೆಟ್ ಮಾಡಿ ಮೊದಲು ಒಂದು 4 ದಿನ ಅವ್ರದ್ದು ಕೋರ್ಸ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅವ್ರು 3-4 ಎನ್ರೋಲ್ ಆಗ. ಓಕೆ, ಈಗ ಅಡ್ಮಿಷನ್ ಮಾಡ್ಕೊಂಡ್ ಬಿಡೋದು, ಬಟ್ ಬರೋದ್ ಮಾತ್ರ ಅವಾಗೆ ಬರೋದು. ಓಕೆ ಡನ್. ಸೊ ಫೀಸ್ ಅನ್ನ ಹೇಳಿ ಎಲ್ಲಾರು ಕೇಳಕ್ ರೆಡಿ ಇದ್ರಿ? ಯಾರ್ಯಾರಿಗೆ ಅನಿಸ್ತದ ಯಾಸ್ ನೋಡಮ್ರಿ ಎಲ್ಲಿಗ ಕತ್ತಲ್. ಓಕೆ ಡನ್, 1 ಸೆಕೆಂಡ್. ನಾನ್ ಮೊದ್ಲೇ ಹೇಳ್ದೆ ನೋಡ್ರಿ, ರೇಖಿಯನ್ನ ಏನ್ ಮಾಡ್ತಾರಂದ್ರ 1 ಒಂದ್ಸಲ ಕಲಿಸ್ತಾರ, 2 ಒಂದ್ಸಲ, 3 1, 4 1. ಅದು ಯಾವ್ದು ಆ ರೀತಿ ಮಾಡೋದಿಲ್ಲ, ನಾ ಡೈರೆಕ್ಟ್ ಆಗಿ ಕಲಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇದು ನಡೀತಾ ಇರೋದು ನಮ್ದು ಯಾವ್ದು ಅಂದ್ರೆ 3 ಮತ್ತು 4 ರೇಖಿ ಮಾಸ್ಟರ್ ಕೋರ್ಸ್ ಅಂತ ಹೇಳಿ. ಇದು ವಿತ್ ಸರ್ಟಿಫಿಕೇಟ್ ಇರುತ್ತೆ, ನಿಮ್ಗೆ ಸರ್ಟಿಫೈಡ್ ಇರುತ್ತ್ರಿ. ಮತ್ತೆ ನಿಮ್ಗೆ ಬೇರೆ ಬೇರೆ ಎಲ್ಲಾನು ಕೊಡ್ತೀನಿ. ಇವೆಲ್ಲ ಕಂಟೆಂಟ್ ಒಂದ್ ಹೇಳಕ್ ನಿಮ್ಗೆ ಬೇಕಂದ್ರೆ ಅದನ್ನ ಸಮೇತ ನಾವು ಪ್ರೊವೈಡ್ ಮಾಡ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು. ಸೊ ಫೀಸ್ ಸ್ಟ್ರಕ್ಚರ್ ಇದೆ ನೋಡ್ರಿ, ಇದು ನಂದಿಲ್ಲ, ಇದು ಬೇರೆಯವ್ರು ನಾನು ಬೇರೆ ಬೇರೆ ಟ್ರೈನರ್ಸ್ ಹತ್ರ ನೋಡ್ತೀನಿ ನೋಡ್ರಿ. ರೇಖಿ 3 ಅನ್ನ ಏನಾದ್ರೂ ನಿಮ್ಗೆ ಕಲ್ಸೋದಕ್ಕೆ ಯಾರಾದ್ರೂ ರೆಡಿ ಆಗ್ಯಾರಂದ್ರ ಅವ್ರದ್ ಮಿನಿಮಮ್ ಚಾರ್ಜ್ 10,000 ಇದೆ. ಬೇಕಾದ್ರೆ ಫೋನ್ ಮಾಡಿ ಕೇಳ್ರಿ, ಅದಕ್ಕಿಂತ ಕಡಿಮೆ ಅಂತೂ ಸಾಧ್ಯನೇ ಇಲ್ಲ. ಅದು 1 ಮಂತ್ ಅಂತೂ ಅವ್ರು ಮಾಡೋದೇ ಇಲ್ಲ, 4 days 5 days ಅಷ್ಟೇ ಮಾಡ್ತಾರೆ. 10,000 ಅವ್ರ ಫೀಸ್ ಇರ್ತದೆ. ಮತ್ತೆ ಕಟ್ಟೋರ್ ಕಟ್ತಾರ, ಕಲಿಯೋರ್ ಕಲಿತಾರ, ನಾನು ಅವ್ರ ಬಗ್ಗೆ ಹೇಳೋದಿಲ್ಲ. ಬಟ್ ಆಕ್ಚುಯಲ್ ಫೀಸ್ ಇರೋದು ಎಷ್ಟು ಅಂದ್ರೆ 3 ಏನಿದೆ ನೋಡ್ರಿ, ಅದು 10,000 ಇದೆ. ಮತ್ತೆ 4 ಇದೆ ನೋಡ್ರಿ, ಅವ್ರು ಏನ್ ಮಾಡ್ತಾರೆ, ಮತ್ತೆ 2ನೇ ಟೆಕ್ನಿಕ್ ಇದೆ, ಮತ್ತೆ 4ನೇದ್ ಮಾಡ್ತಾರ. ರೇಖಿ 4 ಅನ್ನ ಮಾಡ್ತೀವ್ರಿ ಅಂತ ಹೇಳ್ತಾರ, ಅದಕ್ಕೆ 15 ಮಾಡ್ತಾರ. ಹಾಗಾಗಿ ಟೋಟಲಿ ನೀವ್ ಏನಾದ್ರೂ 3-4 ಕಂಪ್ಲೀಟ್ ಆಗಿ ನಾನ್ ರೇಖಿ ಮಾಸ್ಟರ್ ಅನ್ಸ್ಕೋಬೇಕಂದ್ರ ಮಿನಿಮಮ್ 25,000 ಅನ್ನ ನೀವು ಅವ್ರಿಗೆ ಪೇ ಮಾಡ್ಬೇಕು. ಇಷ್ಟೆಲ್ಲ ಪೇ ಮಾಡಿದ್ಮೇಲೆ ಬಿ ಕಂಟೆಂಟ್ ಏನು ಕೊಡಂಗಿಲ್ಲ, ಅವ್ರು ಕಲಿಸ್ತಾರ ಬಿಡ್ತಾರ. ನಾನು ಮಿನಿಮಮ್ 50,000 ರೂಪಾಯಿ ಬರೀ ನನ್ ಕಂಟೆಂಟ್ ಅನ್ನ ನಿಮ್ಗೆ ಕೊಡ್ತೀನಿ. 3-4 ಕಲ್ತೋರಿ ಮಿನಿಮಮ್ 50,000 ರೂಪಾಯಿ ಅದು. ಅದ್ರದ್ದು ನಾನ್ ಮಾರಾಟ ಮಾಡಿದ್ರೆ 50,000 100% ತಗೋತೀನಿ. ಬಟ್ ನಿಮ್ಗೆ ಅದ್ರದ್ದು ಯಾವ್ದು ಚಾರ್ಜ್ ಅನ್ನ ನಾವು ತಗೊಳೋದಿಲ್ಲ. ನಮ್ದು ಯಾಕೆ ತಗೊಳೋದಿಲ್ಲ ಅಂದ್ರೆ ನೀವು ಮಾಡ್ರಿ ಅಂತ ನಮ್ ಭಾವನೆ ಇದೆ. ಸಮಾಜದಲ್ಲಿ ನೀವು ಬದಲಾವಣೆ ಮಾಡ್ರಿ. ನಿಮ್ಗೆ ಎಲ್ಲ ಕಂಟೆಂಟ್ ಇತ್ತಂದ್ರೆ ತೆಗೆದು ನೋಡ್ಬೋದು ನೀವು, ಇಲ್ಲೇನ್ ಬಂತು, ಇಲ್ಲೇನ್ ಕಲ್ಸಿರು ಎಲ್ಲಾನು ಬರುತ್ತೆ. ಸೊ ಹಾಗಾಗಿ ಇದು 25,000 ಇದೆ ನೋಡ್ರಿ. ಇದನ್ನ ನಾವ್ ಏನ್ ಮಾಡೀವಿ ಅಂದ್ರೆ ಓನ್ಲಿ 999 ಇದನ್ನ ಮಾಡ್ಬೇಕು ಅಂತ ಡಿಸೈಡ್ ಇತ್ತು ನಮ್ದು. ಬಟ್ ಇವತ್ತು ಯಾರು ಆಕ್ಷನ್ ಟೇಕರ್ಸ್ ಇದ್ದೀರಿ, ನಮ್ ಟ್ರೈನರ್ಸ್ ಬಿಟ್ಟು, ಅವ್ರು ಈಗ ಬಿ ಕಟ್ಟಂದ್ರೆ ಕಟ್ತಾರ. ನಮ್ ಬಳಗ ಬಾಳ್ ಜಬರ್ದಸ್ತ್ ಇದೆ, ಅವ್ರದ್ದೇನ್ ಪ್ರಾಬ್ಲಮ್ ಇಲ್ಲ ನಮ್ಗ, ಬಟ್ ಅವ್ರಲ್ಲಿ ನಾವು ತಗೊಳೋದಿಲ್ಲ. ಸೊ ಹಾಗಾಗಿ 9,999 ಇದೆ ನೋಡ್ರಿ, ಇದು ಓನ್ಲಿ ಆಕ್ಷನ್ ಟೇಕರ್ ಸಲುವಾಗಿ. ಟುಡೇ ಅಂದ್ರೆ ಇವತ್ತು ಎನ್ರೋಲ್ ಯಾರು ಮಾಡ್ಕೊಳ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ 7,999 ಮಾತ್ರ ಇದೆ. 7,000
999 ಮಾತ್ರ ಇದೆ. ಇದ್ರಕ್ಕಿಂತ ನೀವು ಜಾಸ್ತಿ ಕಟ್ಟೋದಿಲ್ಲ. ಫಸ್ಟ್ ಎನ್ರೋಲ್ಮೆಂಟ್ ಇದೆ ನೋಡ್ರಿ, ಅದು ಎಷ್ಟು ಕಟ್ಬೇಕು ನೀವು ಇವತ್ತು ಕಟ್ಟೋದು ಎಷ್ಟು ಅಂದ್ರೆ 2999 ಇದೆ ನೋಡ್ರಿ. ಇದನ್ನ ಕೊಟ್ಟು ಫೀಸ್ ಅನ್ನ ಕಟ್ಬೇಕು, ಅಡ್ಮಿಷನ್ ಮಾಡ್ಬೇಕು 2999. ಉಳಿದಿರುವಂತದ್ದು ಏನಿದೆ ನೋಡ್ರಿ, ಅದನ್ನ ಮತ್ತೆ ಒಂದ್ ವಾರದ ಒಳಗಾಗಿ ಪೇ ಮಾಡ್ಬೇಕು. ಒಂದ್ ವಾರ ಟೈಮ್ ಕೊಡ್ತೀನಿ, ಒಂದ್ ವಾರ ಆದ್ಮೇಲೆ ನೀವು ಕಟ್ಬೇಕು. ಇದು ಯಾವ್ದಕ್ಕೆ ಕಟ್ಬೇಕು ಅಂದ್ರ ನಮ್ದು 8073084423 ಇದು ಶ್ರೀದೇವಿ ಹೂಗಾರ್ ಅಂತ ಬರುತ್ತೆ. ಇದಕ್ ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ಪೇಟಿಎಂ ಇದೆ, ಎಲ್ಲಾನು ವ್ಯವಸ್ಥೆಗಳು ಇದೆ. ಈಗ ಯಾರಿಗಾದ್ರೂ ನಂಗೆ ಕ್ವಶನ್ಸ್ ಮತ್ತೆ ಡೌಟ್ಸ್ ಏನಾದ್ರೂ ಇದ್ರೆ ಹೇಳಿ. ಮತ್ತೆ ಇವತ್ತು ಎನ್ರೋಲ್ ಮಾಡ್ಕೊಂಡ್ರೆ ಮಾತ್ರ 7999 ಇದೆ. ನಾನು ನಾಳೆ ನೋಡ್ತೀನ್ರಿ, ನಮ್ಮ ಮನೆಯವ್ರಿಗೆ ಹೇಳ್ತೀನ್ರಿ ಮಾಡ್ತೀನ್ರಿ ಅಂದ್ರೆ 9999 ಮಾಡ್ಬೇಕು. ಯಾಕಂದ್ರೆ ಇದು ಟ್ರಸ್ಟ್ ನಲ್ಲಿ ನಡೆಯೋದು, ನಮ್ ಕೈದೊಳಗೂ ಏನು ಇಲ್ಲ. ನಾಳೆ ಅಂದವ್ರಿಗೆ ಯಾವುದೇ ಆಪ್ಷನ್ಗಳಿಲ್ಲ. ಇಮ್ಮಿಡಿಯೇಟ್ಲಿ ಆಕ್ಷನ್ ಟೇಕರ್ ಆದವ್ರಿಗೆ ಮಾತ್ರ 2999 ಇದೆ. ಇನ್ನೊಂದ್ ಹೇಳ್ತೀನಿ, ನೀವು ಇದು ಕಟ್ಟಿದ್ರಿ, 1-2 ದಿನ ಆದ್ಮೇಲೆ ಡಿಸ್ಟರ್ಬ್ ಅನಿಸ್ತು, ಬ್ಯಾಡ್ ಅನಿಸ್ತು, ನಮಗೊಂದು ಫೋನ್ ಮಾಡ್ಬೇಕು, ನಿಮ್ ಪೇಮೆಂಟ್ ನಿಮ್ಗೆ ವಾಪಸ್ ಬರುತ್ತೆ. ತಗೊಳಲ್ಲ, ನಾವು ಇಟ್ಕೊಳ್ಳೋದಿಲ್ಲ, ನಮ್ ಸಿಸ್ಟಮ್ದಾಗಿಲ್ಲ. ಓಕೆ, ಮತ್ತೆ ನನ್ಗೆ ಯಾರಿಗಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ನನ್ ಕೇಳ್ರಿ, ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ನನ್ ಮತ್ತೆ 9 ಗಂಟೆ ಕ್ಲಾಸ್ ಇದೆ. ಹಾ ಕಾವ್ಯ ಮ್ಯಾಮ್ ಅನ್ಮ್ಯೂಟ್ ಮಾಡ್ರಿ. ಹಾ ನೀರ್ ಮ್ಯಾಮ್, ಇದು ಡಿಸ್ಟೆನ್ಸ್ ಹೀಲ್ ಮಾಡಿದ್ರ ಅಂದ್ರೆ ನಾನ್ ಹಂಗ ಕೇಳಿದ್ದು, ಬಟ್ ನನಗ ಅದ್ರ ಮೇಲೆ ನಂಬಿಕೆ ಐತಿ. ಬಟ್ ಅವ್ರ ಕರ್ಮಗಳು ನಮಗೆ ಹಿಂಗೆ ಇದಾಗ್ತಾವು ಅಂತ ಇಲ್ಲ. ನನಗೂ ಬಹಳಷ್ಟು ಸಲ ಹೇಳ್ತಾರ, ಅವ್ರ ಕರ್ಮಗಳನ್ನ ನಾವ್ ಯಾಕೆ ರಿಮೂವ್ ಮಾಡ್ಬೇಕು, ಅವ್ರಿಗೆ ಭೋಗಿಸೋದಕ್ಕೆ ಬಿಡ್ಬೇಕು. ಹಂಗಂದ್ರೆ ಅವ್ರಿಗೆ ಹಾಸ್ಪಿಟಲ್ನು ಒಯ್ಬಾರ್ದು. ಹಾಸ್ಪಿಟಲ್ ಒಯ್ದ್ರು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಮತ್ತೆ ಅದನ್ನು ಒಂದ್ ರೀತಿ ಹೀಲಿಂಗೇ ಇರುತ್ತೆ ನೋಡ್ರಿ. ಅವ್ರು ನನ್ ತನಕ ಬಂದಾರಂದ್ರೆ ಅವ್ರ ಕಾಲಾಗಿನ ಶನಿ ಸರ್ದ ಮೇಲೆ ಬರ್ತಾರ, ಅದು ತಲೆಗಿಟ್ಕೋರಿ ರೇಖಿ ಮಾಸ್ಟರ್ಸ್. ನೀವು ಅವ್ರದೆಲ್ಲ ಸರ್ದಿ ಇರ್ತದ, ಅವ್ರದ್ದು ಭೋಗಿಸೋದು ಅವ್ರದ್ದು ಏನ್ ಹಂತ ಇರುತ್ತೆ ನೋಡ್ರಿ, ಅದು ಮೀರ್ ಹೊರಗ್ ಬರ್ತಾರೆ. ಈಗ ನಮ್ ಸುನೀತಾ ಇದಾರ ನೋಡ್ರಿ, ಅವ್ರು ಬಹಳ ಹಾಸ್ಪಿಟಲ್ ತಿರ್ಗಾಡ್ಯಾರ. ಪಾಪ ಅವ್ರಿಗೆ ಕೇಳ್ರಿ ನೀವು, ಎಷ್ಟೊಂದು ಎಲ್ಲಾ ಮುಗ್ದು ನೋಡ್ರಿ, ಅವ್ರದ್ದೆಲ್ಲಾ ಸರಿತು ನಂಬಲ್ ಬಂದ್ರ. ಅವ್ರು ನಂಬಲ್ ಬರ್ತಾರಂದ್ರ ಅವ್ರದ್ ಮುಗಿದ ಮೇಲೆ ಬರ್ತಾರ. ಮತ್ತೆ ಎಷ್ಟೋ ಸಲ ನೀವ್ ಎಷ್ಟೇ ಪ್ರಯತ್ನ ಮಾಡ್ರಿ ಕೆಲವ್ರು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರ ಕಾಲಾಗಿನ ಶನಿ ಇನ್ನ ಸರ್ದಿರಲ್ಲ, ಇನ್ನ ಭೋಗಿಸ್ತಾರ. ಅವ್ರು ಭೋಗಿಸಿ ಮತ್ತೆ ವಾಪಸ್ ಬರ್ತಾರ. ಅದು ಮೈಂಡ್ ನಾಗ ಇಟ್ಕೋಬೇಡ್ರಿ. ನಂಗೆ ಗೊತ್ತಿದ್ದು ಪಿರಾಮಿಡ್ನವ್ರು ಅದು ಆ ರೀತಿ ಹೇಳ್ತಾರ, ಅದೆಲ್ಲ ಅವ್ರದೆಲ್ಲ ಪಾಪಗಳು ನೀವ್ ಯಾಕೆ ರಿಮೂವ್ ಮಾಡ್ತೀರಿ, ಅವ್ರದ್ದೇನದ ಎಲ್ಲಾ ಕರ್ಮಗಳು ನೀವ್ ಯಾಕೆ ಅದನ್ನ ತೆಗೆದು ಹಾಕ್ಬೇಕು, ಇದೆಲ್ಲ ಹೇಳ್ತಾರ. ಇಲ್ಲ, ನಾವು ಮನುಷ್ಯರಿದ್ದೀವಿ. ಒಂದ್ ವೇಳೆ ಹಿಂಗ್ ಏನಾದ್ರೂ ಇರ್ತಿತ್ತಂದ್ರ ಯೂನಿವರ್ಸ್ ನಾಗ ರೇಖಿ ಅನ್ನುವಂಥದ್ದೇ ಇರ್ತಿಲ್ಲ. ಪರಮಾತ್ಮ ನಮ್ಗೆ ಯಾಕೆ ಸಪೋರ್ಟ್ ಮಾಡ್ತೀನಿ ಹೇಳ್ರಿ, ಅವನಿಗೂ ಗೊತ್ತಿದೆ ಆಗಿದೆ ನೋಡ್ರಿ. ನಾವೇನ್ ಪರ್ಫೆಕ್ಟ್ ಇದ್ದೇವ, ನಾವ್ ಇಲ್ಲಿದ್ದವ್ರು ಹೇಳ್ರಿ, ಏನ್ ತಪ್ಪೇ ಮಾಡಿಲ್ಲ ಅಂತ ಏನ್ರ ಇದ್ದೇವ? ಇಲ್ಲ, ಏನೋ ಮಾಡಿರ್ತೀವಿ, ನಾವು ಮಾಡಿರ್ತೀವಿ. ಯಾರ್ ಗೊತ್ತಾಗ್ತದೆ, ಯಾರ್ ಗೊತ್ತಾಗೋದಿಲ್ಲ. ಬಟ್ ಯಾವಾಗ ಪರಮಾತ್ಮ ನಮಗೆ ಕ್ಷಮೆ ಮಾಡ್ಯಾನಂದ್ರ ನಾವ್ಯಾಕೆ ಅವ್ರಿಗೆ ಮಾಡ್ಬಾರ್ದು? ಸೊ ಹಾಗಾಗಿ ಅದು ಎಲ್ಲ ನೋಡ್ರಿ ಗಲತ್ ಇನ್ಫಾರ್ಮೇಶನ್ಸ್ಗಳು. ಅವ್ರದೇ ಟೀಮ್ ಬಗ್ಗೆದಾಗ ಅವ್ರು ಹೆಚ್ಚಿಗೆ ಇದು ಮಾಡ್ಬೇಕಂತ ಹೇಳಿ ಮಾಡ್ತಿರ್ತಾರೆ. ನಾನು ಅವ್ರು ಮಾಡೋದ್ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಅವ್ರ ಮೈಂಡ್ ಸೆಟ್ ನನ್ ಪ್ರಕಾರ ಅದು ಇಲ್ಲ. ನಾನು ನನ್ ಗುರುಗಳಿಗೆ ಕೇಳಿದಾಗ ಅವ್ರು ಹೇಳಿದ್ರು, ವೈಸಾ ಅಗರ್ ರಹೆ ತೋ ಹಾಸ್ಪಿಟಲ್ ಕೋ ಬಿ ನಹಿ ಜಾನಾ ಚಾಹಿಯೆ, ದವಾಖಾನಿಗೂ ಹೋಗ್ಬಾರ್ದು, ಅವ್ರು ಏನು ಮಾಡ್ಕೋಬಾರ್ದು. ಮತ್ತೆ ಹಾಸ್ಪಿಟಲ್ಗೆ ಯಾಕೆ ಹೋಗ್ತಾರ, ಕಡಿಮೆ ಆಗ್ಲಂತ. ಮತ್ತೆ ಹಂಗಾದ್ರೂ ಅಷ್ಟು ಪಾಪ ಡಾಕ್ಟರ್ಗಳಿಗೆ ಸುತ್ತಬೇಕು. ಡಾಕ್ಟರ್ಗಳಿಗೆ ಉಲ್ಟಾ ಪುಣ್ಯ ಹತ್ಲತ್ತದ. ಈ ವರ್ಷ ಒಂದ್ ದವಾಖಾನಿ ಇದ್ರೆ ಮುಂದಿನ ವರ್ಷ 2 ಆಗ್ಲತ್ತಾವ ಅವ್ರದ್ದು ನೋಡ್ರಿ ಬೇಕಾದ್ರೆ ನೀವು. ಹಾಗಾಗಿ ಅದೆಲ್ಲ ಮೈಂಡಿನಾಗ ಅದು ನೋಡ್ರಿ, ಅದು ದಯವಿಟ್ಟು ಇಟ್ಕೋಬೇಡ್ರಿ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಯಾರ್ದಾದ್ರು ಕ್ವಶನ್ಸ್ ಇದ್ರೆ ನಂಗೆ ಕೇಳ್ರಿ. ಮ್ಯಾಮ್, ನಂಗ್ ಲೈಫ್ ಅಂತ ಹೇಳಿ ಒಂದ್ ಇಷ್ಟು ದೊಡ್ಡ ಗಂಟು ಬೆಳಿತೈತ್ರಿ ಮ್ಯಾಮ್ ಬೆನ್ನಲ್ಲಿ, ರೈಟ್ ಸೈಡ್ಗೆ. ಅದನ್ನ 3 ಸತಿ ಆಪರೇಷನ್ ಮಾಡ್ಸಿದೀವ್ರಿ ಮ್ಯಾಮ್. ಈಗ ಒಂದ್ 15 ವರ್ಷದಾಗ 3 ಸಲ ಬೆಳೆದೈತ್ರಿ ಮ್ಯಾಮ್. ಅದನ್ನ ಪರ್ಮನೆಂಟ್ ತೆಗಿಯಕ್ ಬರಲ್ಲ, ಅದು ಹಂಗೆ ಬೆಳಿತಾನೆ ಇರ್ತೈತಿ. ಒಟ್ ಒಂದ್ 6 ರಿಂದ 8 ವರ್ಷಕ್ಕೊಂದ್ಸಲಿ ಆಪರೇಷನ್ ಮಾಡಿಸ್ತಾನೆ ಇರ್ಬೇಕು ಅಂತ ಹೇಳಿದಾರ್ರಿ ಮ್ಯಾಮ್. ನಾನ್ ಅದಕ್ಕೆ ಹೀಲಿಂಗ್ ಮುಖಾಂತರ ಏನಾದ್ರು 100% ಅದು ಬೆಳೆಯಂಗೆ ಇಲ್ಲ. ಬರ್ಕೋರಿ ಇವತ್ತ ಡೈರಿ, ಬೆಳೆಯೋದೇ ಇಲ್ಲ. ಯಾಕೆ ಬೆಳೀತದಂದ್ರ ಅವ್ರು ಹೇಳಿರ್ತಾರ, ನೀವು ಒಪ್ಪಿರ್ತೀರಿ. ಒಳಗ್ ಸೆಲ್ಸ್ ಗಳು ಹಂಗೆ ಕೆಲಸ ಮಾಡ್ತಾವ್. ನೀವೀಗ ಮಾಸ್ಟರ್ ಮೈಂಡ್ ಇದ್ರಿ, ಅವ್ರು ಹೇಳಿರ್ತಾರ, ನೀವ್ ಕೇಳಿರ್ತೀರಿ, ನೀವ್ ಒಪ್ಕೊಂಡಿರ್ತೀರಿ. ಒಳಗಿರುವ ಜೀವಕೋಶಗಳಿಗೆ ಸಂದೇಶ ಕೊಡ್ತೀರಿ ನೀವೇ. ಅದು ಡಾಕ್ಟರ್ ಹೇಳೇನಲ್ಲ 4-5 ವರ್ಷಕ್ಕೆ ಒಂದ್ಸಲ ಆಗ್ತದೆ, 4-5 ವರ್ಷಕ್ಕೆ ಅಚಾನಕ್ಕೆ ತಯಾರಾಗ್ತದೆ. ಅದು ನಾವೇ ಹೇಳಿ ಇಮೋಷನಲಿ ನಾವೇ ತಯಾರು ಮಾಡ್ತೀವಿ. ನಿಮ್ಗೆ ಗೊತ್ತಾ, 90% ಡಿಸೀಸ್ಗಳಿವೆ ನೋಡ್ರಿ, ಅವ್ ಸೈಕೋಸೋಮೆಟಿಕ್ ಇವ. ಮನ್ಸಿನಾಗ ಅನ್ಕೊಂಡಿರ್ತೀವಿ, ನಮಗ್ ಬಂದಿರ್ತದೆ. ಮನೆಯಲ್ಲಿ ಫ್ಯಾಮಿಲಿಗೆ ಯಾರಿಗೊಬ್ರಿಗೆ ಶುಗರ್ ಬರ್ತದ, ಮೈಂಡಿನಾಗ ಅನ್ಕೋತೀವಿ ಅವ್ರಿಗೆ ಶುಗರ್ ಬಂತಲ್ಲ ನಮಗ್ ಬರ್ತದದು. ಆಹ್ವಾನ ಮಾಡ್ಲತ್ತೀವಿ ರೋಗಗಳಿಗೆ ನಾವು. ಬರಂಗಿಲ್ಲ, ನೀವ್ ಇವತ್ತೇ ಬರ್ಕೋರಿ. ಟೋಟಲಿ ಏನ್ ಆಗಿದೆ. ಅದು ಹಿಂದಿಂದು ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈವನ್ ನಾನೇ ಕುಂತೀನಿ, ಈ ಜ್ಞಾನ ಮಾರ್ಗದಲ್ಲಿ ಬರೋಕ್ಕಿಂತ ಮುಂಚೆ ನಂದೇ 5-6 ಆಪರೇಷನ್ ಆಗಿ ನಂದು ಆಗಿದ್ದಿದೆ. ಬಟ್ ಯಾವಾಗ ನಂಗೆ ಗೊತ್ತಾಯ್ತು, ಗಂಟೆನೆ 3 ಸಲ ಆಪರೇಷನ್ ಮಾಡ್ಸೇವ್ರಿ ಮ್ಯಾಮ್. ಈಗ ಮಾಡ್ಸೋದ್ ಹತ್ತಲ್ಲ, ಅದು ಬರಲ್ಲೇ. ತಲೆಗಿನ್ ತೆಗೀರಿ ನೀವು.
ಅದನ್ನ ಬರೋದೇ ಹೀಲಿಂಗ್ ಇಲ್ಲ. ಮಾಡೋದು ಹೆಂಗೆ ಅಂತ ಹೀಲಿಂಗ್ ಹೇಳ್ಕೊಡ್ತೀರಿ ನಾನು ಮಾಡ್ತೀನಿ, ನಿಮ್ಗೂ ಮಾಡೋದ್ ಕಲಿಸ್ತೀನಿ. 3-4 ನಾಗ ಅದೇ ಕಲಿಸ್ತೀನಿ ನಿಮ್ಗೆ, ಎರಡು ಬಿ ಕಲಿಸ್ತೀನಿ. ಟೋಟಲಿ ಬರೋದಿಲ್ಲ. ಓಕೆ, ಮತ್ತೆ ಟೈಮಿಂಗ್ ಇದೆ ನೋಡ್ರಿ, ನಸ್ಕಿನೊಳಗ 5ರಿಂದ 6 ಗಂಟೆ ಇದೆ. ಎಸ್ ಪವನ್, ಈ ರೇಖಿ ಮಾತ್ರ ನಾನು ನಸ್ಕಿನೊಳಗೆ ಕಲಿಸ್ತೀನಿ ನೋಡ್ರಿ. ಆ ಟೈಮಿನಾಗೆ ನಿಮ್ಮಲ್ಲಿ ಹೀಲಿಂಗ್ ಆಗುವಂತ ಕೆಪಾಸಿಟಿ ಇದೆ ನೋಡ್ರಿ, ಅದು ಜಾಸ್ತಿ ಇದೆ. ಮತ್ತೆ ಇನ್ನೊಬ್ರಿಗೆ ನೀವು ಹೀಲಿಂಗ್ ಮಾಡ್ಬೇಕಂದ್ರು ಅವರು ಸಮೇತ ಮನಸ್ಥಿತಿ ಶಾಂತ ಇಟ್ಟಿರ್ತಾರ ಆ ಟೈಮಿನಾಗ. ನೀವ್ ಯಾರಿಗೂ ಹೀಲಿಂಗ್ ಕಳಿಸೋದಿದೆ ಅಂತ ತಿಳ್ಕೊರಿ, ಅವ್ರನ್ನ ಬದಲಾವಣೆ ಮಾಡ್ಬೇಕಾಗ್ಯದ ಅಂದ್ರೆ ಅವ್ರು ಮಲಗಿರ್ತಾರ ನೋಡ್ರಿ, ಅವ್ರ ಆತ್ಮ ಶಾಂತ ಆಗ್ಬಿಡುತ್ತೆ. ಆ ಟೈಮಿನಾಗ ನೀವು ಹೀಲಿಂಗ್ ಕೊಟ್ರ ಅವ್ರು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಎದ್ದ ಮೇಲೆ ನೀವು ಇಡೀ ದಿನ ಕೆಲಸ ಮಾಡಿ 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 1 ಮಂತ್ ಮ್ಯಾಮ್, 1 ಮಂತ್ ಕೋರ್ಸ್ ಇರೋದು 1 ಮಂತ್. ಟೈಮಿಂಗ್ ಇರೋದು ಬೆಳಿಗ್ಗೆ 5ರಿಂದ ಮತ್ತೆ 6 ಗಂಟೆ ತನಕ ಇದೆ ಇದು. ಓಕೆ, ಮತ್ತೆ ಏನಾದ್ರೂ ಕ್ವಶನ್ಸು, ಡೌಟ್ಸು? ಯಾರಿಗೇನ್ ಕ್ವಶನ್ಸ್ ಇಲ್ಲ? ಓಕೆ, ಸೊ ಯಾರ ಅಡ್ಮಿಷನ್? ಸರ್ ಹೇಳ್ರಿ. ಮೇಡಮ್, ನಮ್ಮ ಮನೆಯವರಿಗೆ ಸ್ವಲ್ಪ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಮೇಡಮ್. ಓಕೆ ಸರ್, ಎಲ್ಲಿಂದ ಜಾಯ್ನ್ ಆಗಿದ್ರಿ ತಾವು? ಮೇಡಮ್, ನಾವು ಬೆಂಗಳೂರಲ್ಲಿ ಇದೀವಿ ಮೇಡಮ್. ಹ್ಮ್ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಪದೇ 3-4 ಸಲ ಮೋಷನ್ ಹೋಗ್ತಾರೆ ಮೇಡಮ್. ಎಷ್ಟು ತೋರ್ಸಿದೀವಿ ಮೇಡಮ್, ತುಂಬಾ ಆಸ್ಪತ್ರೆ ಎಲ್ಲ ಮಣಿಪಾಲ್ ಎಲ್ಲ ಹೋಗಿ ಬಂದೀವಿ ಮೇಡಮ್. ಅದು ಏನಿಲ್ಲ, ಅವ್ರದ್ದು ಒಂದ್ ಮಾನಸಿಕ ಮಾಡ್ಕೊಂಡ್ಬಿಟ್ಟವ್ರೆ, ಅದ್ ಏನಾಗಲ್ಲ ಅಂತ ಇದು ಹೇಳಿ. ಕ್ಲಾಸ್ ಮುಗಿದ ಮೇಲೆ ನನಗೆ ಅವ್ರ ಜೊತೆಗೆ ಮಾತಾಡಿಸ್ರಿ ನೀವು. ಫೋನ್ ಮಾಡ್ಲಾ ಮೇಡಮ್? ಯಾಕೆ ನಾನು ಅಂದ್ರ ನೀವು ಮಾತಾಡ್ತೀರಿ ನೋಡ್ರಿ, ಅವ್ರಿಗೆ ನೋಡಿದ್ರ ಅವ್ರದ್ದು ಎನರ್ಜಿ ಗೊತ್ತಾಗ್ತದ ನಮ್ಗೆ ಏನಂತ. ನಾ ಸುಮ್ನೆ ಅಂದಾಜಿ ಹೇಳ್ದ ನೀವು ನಂಬ್ತೀರಿ, ನಂಗ್ ಹಂಗ್ ಬ್ಯಾಡ್ ಅಂತೀನಿ. ಕೊಡ್ತೀನಿ ಮೇಡಮ್. ಇಲ್ಲ ಸರ್, ಆಮೇಲೆ ನನಗೆ ಫೋನ್ ಮಾಡ್ರಿ ನೀವು. ಮೇಡಮ್, ಇದು ನಂಬರ್ ಇದೆ ನೋಡ್ರಿ, 8073084423 ನಂಬರ್ ತಗೋರ್ಬೇಕಾದ್ರೆ. ಇದೇ ನಂಬರ್ ಇದೆ, ಇದು ಫೋನ್ ಪೇ ನಂಬರು, ಎಲ್ಲಾ ನಂಬರ್ ಇದೇ ನಂಬರ್ ಇದೆ ನನ್. ಎಲ್ಲರೂ ತಗೋರಿ ನೀವು. ಫೋನ್ ಮಾಡಿದ್ರೆ ಮಧ್ಯಾಹ್ನ, ಈಗ ಇದು ಮುಗಿದ ಮೇಲೆ ನೀವು ಕಾಲ್ ಮಾಡಿ ಮಾತಾಡ್ತೀನಿ. ಬಟ್ ಯಾವಾಗ್ಲೂ ನಾನು ಸಿಗೋದು ಎಷ್ಟಕ್ ಸಿಗ್ತೀನಿ ನಿಮ್ಗೆ ಅಂದ್ರೆ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ಯಾರು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತೀನಿ, ನನ್ನ ಹತ್ರನೇ ಇರುತ್ತೆ. 8073084423. ನೀವು ಒಂದ್ಸಲ ಮಾತಾಡಿ ಸರ್, ಮಾತಾಡಿದ್ಮೇಲೆ ನೋಡ್ತೀನಿ ಎನರ್ಜಿ ಅವ್ರದ್ದು ಏನಿದೆ ಅಂತ ಗೊತ್ತಾಯ್ತಂದ್ರೆ ನಾನು ನಿಮ್ಗೆ ಅದು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲಿ ನಿಮ್ಗೆ ಪರಿಹಾರ ಕೊಡ್ಬೋದು, ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಮತ್ತೆ ಎನಿ ಕ್ವಶನ್ಸ್, ಡೌಟ್ಸ್ ಮತ್ತೆ ಯಾರಿಗಾದ್ರೂ ಇದ್ರೆ ಕೇಳಿ. ಶಕುಂತಲಾ ಅಕ್ಕ ಹೇಳ್ರಿ. ನಮ್ದೊಂದ್ಸಲ ಆಗಿದಲ್ರಿ ಕ್ಲಾಸ್ ಮುಗ್ದಿದೆ, ಅದು ಸರಿ ಆಗ್ಲಿಲ್ರಿ. ಅದ್ ನೇಚರೋಪತಿಗ್ ಹೋದ್ನಲ್ರಿ, ಅಲ್ಲಿ ನೆಟ್ವರ್ಕ್ ಇದ್ದಿದ್ದಿಲ್ಲ, ಕ್ಲಾಸ್ ಸರಿ ಮುಗ್ದಿಲ್ಲ. ನಾನ್ ಮತ್ತೆ ಒಂದ್ಸಲ ಜಾಯ್ನ್ ಆಗಿ ಹೆಂಗ ಜಾಯ್ನ್ ಆಗ್ರಿ. ಮತ್ ಫೀಸ್ ಎಷ್ಟು 50% ಕಟ್ಬೇಕಕ್ಕ. 50%? ಒಂದ್ಸಲ ಏನಾದ್ರೂ ನೀವು ಮಾಡ್ಕೊಂಡಿರಿ ನಮ್ದೇ ಬ್ಯಾಚ್ ನಾಗ ಅಂದ್ರೆ 50% ಆದ್ರೆ ಕಟ್ರಿ, ಟ್ರಸ್ಟಿಗೆ ಹೆಲ್ಪ್ ಆಯ್ತದ ಅಷ್ಟೇ, ಮತ್ತೇನಿಲ್ಲ. ಓಕೆ, ಡನ್. ಮತ್ತೆ ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕೇಳ್ರಿ. ಇಲ್ಲ ನನಗ್ ಮಾತಾಡ್ಬೇಕಂತ ಇರ್ತಂದ್ರೆ ಈ ನಂಬರ್ ಇದೆ ನೋಡ್ರಿ, ನೀವು ಮಾತಾಡ್ಬೋದು. ಇದು ಇವತ್ ಮಾತ್ರ ಮಾತಾಡ್ತೀನಿ, ಯಾರಿಗಾದ್ರೂ ಹಚ್ಚೋದಿದ್ರೆ. ನಾಗೇಶ್ ಸರ್ ಹೇಳ್ರಿ. ಮೇಡಮ್, ನಂದು ಸ್ವಲ್ಪ ಇರ್ರೆಗ್ಯುಲರ್ ಆಗಿಬಿಟ್ಟಿದೆ ಮೇಡಮ್. ಇದನ್ನ ಮಾಡಿಲ್ಲ, ನಾನು ಹೋಮ್ವರ್ಕ್ ಮಾಡಿಲ್ಲ ಮೇಡಮ್. ಯಾಕೆಂದ್ರೆ ಡೈಲಿ ಅಪ್ ಅಂಡ್ ಡೌನ್ ಆಗ್ಬಿಟ್ಟಿದೆ. ಯಾವಾಗ ಹೋಮ್ವರ್ಕ್ ಮಾಡೋರಿದ್ರಿ ಹೇಳ್ರಿ. ಓಕೆ, ಇಲ್ಲ ಮಾಡ್ರಿ ಸರ್, ಅದು ದಯವಿಟ್ಟು ನೀವು. ಇನ್ನು 3 ದಿವಸ ಇಲ್ಲ ಮಾಡ್ತೀನಿ ಮೇಡಮ್. ಅದು ನಾನು ಬೆಳಿಗ್ಗೆ ನಿನ್ನೆ ಕ್ಲಾಸ್ ಮುಗಿಸ್ಕೊಂಡು ತುಂಬಿದೆ ಮೇಡಮ್. ಓಕೆ, ಸಂಜೆ ಬಂದೆ. ಓಕೆ, ಮತ್ತೆ ನಿಮ್ಗೆ ಇದು ಶುರು ಆಗೋದು ಫೀಸ್ ಸ್ಟ್ರಕ್ಚರ್ ಏನಿದೆ ನೋಡ್ರಿ, 1 ಸೆಕೆಂಡ್ ಇನ್ನೊಂದ್ಸಲ ಹಾಕ್ತೀನಿ. ಮೊದ್ಲಿನ್ಕಿಂತ ಹೆಚ್ಚಿಗಿದೆ, ಜಾಸ್ತಿ ಇಲ್ಲ. 7999 ಇದೆ, ಅದರಲ್ಲಿ 2999 ಕಟ್ಬೇಕು ಫಸ್ಟ್ ಅಡ್ಮಿಷನ್. ಮೊದ್ಲಿಂದಕ್ಕೆ ಈಗಿಂದಕ್ಕೆ ಏನು ವ್ಯತ್ಯಾಸ ಇಲ್ಲ, ಓನ್ಲಿ 1000 ಮಾತ್ರ ಎಕ್ಸ್ಟ್ರಾ ಮಾಡಿದೆವು. ಓಕೆ ಸರ್, ಓಕೆ. ಮತ್ತೆ ಇನ್ನ ಏನಾದ್ರೂ ಕ್ವಶನ್ಸ್ ಇದು ಕೇಳಿ ಅಂದ್ರೆ ಎಂಡ್ ಮಾಡ್ತೀನಿ ನಾನು. ಡನ್. 1 ಸೆಕೆಂಡ್ ನಿಂದ್ರಿ. ನಿತ್ಯಶ್ರೀ ಮ್ಯಾಮ್ ಹೇಳ್ರಿ. ಮೇಡಮ್, ನಂಗೊಂದ್ ಸುಮಾರು ಡೌಟ್ಸ್ ಇದೆ, ಇಲ್ಲೇ ಕೇಳೋದಾ ಮತ್ತೆ ಯಾವಾಗ? ಇಲ್ಲ, ಫೋನ್ ಮಾಡ್ರಿ ನೀವು. ಒಂದಿತ್ತಂದ್ರೆ ಇಲ್ಲಿ ಕೇಳ್ರಿ, ಸುಮಾರು ಇದ್ದು ಅಂದ್ರೆ ನಾನು ಫೋನ್ ಹಚ್ತೀನಿ. ಯಾವಾಗ ಮಾಡ್ಲಿ ಮೇಡಮ್? ಇದು ಮುಗ್ದ್ಮೇಲೆ ಹಚ್ಚ್ರಿ, 10 ನಿಮಿಷ ಬಿಟ್ಟು. ಸರಿ ಮೇಡಮ್, ಸರಿ, ನಾನು ಹೇಳ್ತೀನಿ. ಓಕೆ, ಮತ್ತೇನಾದ್ರು ಯಾರಿಗಾದ್ರೂ ಕೇಳೋದು? ಮೇಡಮ್, ಭವಾನಿ ಮ್ಯಾಮ್ ಕ್ಯಾಮ್ರಾ ಕಾಣ್ತಾ ಇಲ್ಲ. ಯಾರ್ದು? ಕ್ಯಾಮ್ರಾ ಕಾಣ್ತಾ ಇಲ್ಲ ಮೇಡಮ್. ನಿಮ್ದೇ ಅದ ಕಾಣ್ಲತ್ತಿಲ್ಲ. ನಿಮ್ದು ಬರ್ತಿದೆ, ನಂದು ಕಾಣ್ಲತ್ತಿಲ್ಲ. ಅಲ್ಲ ಮೇಡಮ್, ನೀವೇ ಕಾಣ್ತಿದ್ದೀರಿ, ನಾ ಕಾಣಿಸ್ತಾ ಇಲ್ಲ. ನಾ ಕಾಣಿಸ್ತಾ ಇಲ್ಲ ಮೇಡಮ್. ಅಲ್ಲಿ ಸ್ವಲ್ಪ ಸೈಡಿಗೆ ವಿಡಿಯೋ ಮೇಡಮ್, ಅದಕ್ಕೆ ಇದು ಮಾಡ್ರಿ. ಇಲ್ಲ ಮೇಡಮ್, ಮ್ಯೂಟ್ ಮಾಡ್ತಿದ್ದೇನೆ, ಆಗ್ತಾ ಇಲ್ಲ ಅದು. ಓಕೆ, ಸ್ವಲ್ಪ ಯಾರ ಬಾಜು ಇದ್ದವ್ರಿಗೆ ಹೇಳ್ರಿ, ಗೊತ್ತಿದ್ದವ್ರಿಗೆ. ಇಲ್ಲ ಮೇಡಮ್, ತುಂಬಾ ದಿವಸ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೆ ಇಲ್ಲ. ಓಕೆ, ನಮ್ದು ದಾನೇಶ್ವರಿಗೆ ಹೇಳ್ತೀನಿ ತಾಡ್. ನಾಗೇಶ್ ಸರ್ ಹೇಳ್ರಿ.
ಮೇಡಮ್ ನಾಳೆ ಕ್ಲಾಸ್ ಇದೆ ಮೇಡಮ್ 5 ಗಂಟೆಗೆ. ಇಲ್ಲ ಸರ್, ನಾಳೆ ಇದು ಬೆಳಿಗ್ಗೆ ಇದು ಡೇಟ್ ಏನಿದೆ ನೋಡ್ರಿ 7ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ಲತ್ತೀವಿ ಸರ್. ಇದು 3 ಮತ್ತು 4 ಇದೆ ನೋಡ್ರಿ. ಈಗ ಸದ್ಯಕ್ಕೆ ನಮ್ದು ದೀಕ್ಷೆ ನಡೆದದು. ದೀಕ್ಷೆನ ಶುರು ಮಾಡ್ಲತ್ತೀವಿ ನಾವು. ಇದು 7ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಅಡ್ಮಿಷನ್ ಮಾಡ್ಬೇಕು. 7ನೇ ತಾರೀಕಿಗೆ ನಸ್ಕಿನೊಳಗೆ 5 ಗಂಟೆಗೆ. ಮತ್ತೆ ನಮ್ ಟೀಮ್ನವ್ರು ಫೋನ್ ಮಾಡ್ತಾರ, ಅದ್ರದ್ದೆಲ್ಲ ಮಾಹಿತಿಗಳನ್ನ ಕೊಡ್ತಾರ. ಓಕೆ ಮೇಡಮ್, ಈಗ ಸೆಕೆಂಡ್ ಟೈಮ್ ದೀಕ್ಷೆ ಯಾವಾಗ ಕೊಡ್ತೀರಾ ಮೇಡಮ್? ನೀವು ಯಾವಾಗ ಕೇಳ್ತೀರಾ? 5 ಗಂಟೆ ಓಕೆ, ನಾನು ಫೋನ್ ಮಾಡ್ತೀನಿ ಸರ್. ಇವ್ರದೆಲ್ಲ ಒಂದ್ ರೌಂಡ್ ಮುಗಿದ್ಮೇಲೆ ನಾ ಫ್ರೀ ಆದಂದ್ರೆ ನಿಮ್ಗೆ ಆರಾಮ್ಸೆ ಕೊಡ್ತೀನಿ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾ, ಶರತ್ ಸರ್, ಮೈಸೂರ್. ಓಕೆ ಸರ್, ಹೇಳ್ರಿ. ಮೇಡಮ್ ನಮಸ್ತೆ ರೀ. ನಮಸ್ತೆ ಸರ್, ಹೇಳ್ರಿ. ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನಮ್ಗೊಂದು ಸಣ್ಣ ಮಾಹಿತಿ ಬೇಕಿತ್ತು. ಹಾ, ಹೇಳಿ ಸರ್. ಇದು ಎಷ್ಟು ಕ್ಲಾಸ್ ಇರ್ತದೆ ಈಗ? ನೀವು 3ನೇ ಕ್ಲಾಸ್ ಮತ್ತೆ 4ನೇ ಕ್ಲಾಸ್? ಒನ್ ಮಂತ್ ಕೋರ್ಸ್ ಸರ್. ಇದು ಬೆಳಿಗ್ಗೆ 5ರಿಂದ 6 ಗಂಟೆ ತನಕ. ಬೆಳಿಗ್ಗೆ 5ರಿಂದ 6 ಗಂಟೆ ಪ್ರತಿದಿನ ಇರುತ್ತೆ. ಅಂದ್ರೆ ಆ ಒಂದು ತಿಂಗಳಲ್ಲಿ ನಮ್ಗೆ ಏನು ರೇಖಿ ವಿದ್ಯೆ ಇದೆ ಅದನ್ನ ನೀವು ಕಳಿಸಿಕೊಡ್ತೀರಾ? ಪೂರ್ತಿ ಕಲಿಸ್ತೀನಿ. ಅದೇ ಆಕ್ಚುಲ್ ಅದು 5 days ನಾಗೆ ಕಲಿಸ್ತಾರ ಸರ್, ಎಲ್ಲ ನ್ಯಾಷನಲ್ ಲೆವೆಲ್ದಾಗ. ಬಟ್ ನನಗ್ ಗೊತ್ತಿದೆ, ನಂಗೆ 5 ದಿನದಾಗ ಏನು ಮಾಡ್ಲಕ್ ಆಗಲ್ಲ. ಸುಮ್ನೆ ಅದು ಆಗಲ್ಲ ಕೆಲಸ ಅಂತೆ 1 ಮಂತ್ ಮಾಡೋದು. 1 ಮಂತ್ ಮಾಡಿದ್ರೆ ಮಾತ್ರ ಸಬ್ ಕಾನ್ಶಿಯಸ್ ಮೈಂಡ್ ಹಿಡ್ಕೊಂಡ್ ಬಿಡುತ್ತೆ. ಹೀಲಿಂಗ್ ಪವರ್ ಅದರಲ್ಲಿ ಜಾಸ್ತಿ ಬರುತ್ತೆ. ಮತ್ತೆ ಇಲ್ಲಿ ಟೀಮ್ ಇರುತ್ತೆ ನೋಡ್ರಿ, ಯಾರು ತಪ್ಪಿಸ್ಕೊಳ್ಳಲ್ಲ, ಎಲ್ಲಾರು ಎದ್ದು ಕುಂತಿರ್ತಾರ. ಟೀಮ್ ನಲ್ಲಿ ಬೆಸ್ಟ್ ಆಗುತ್ತೆ. ಈಗ ನಮ್ದು 1 ಮತ್ತು 2 ಇದೆ ನೋಡ್ರಿ. 26 ಮೆಂಬರ್ಸ್ ಮಾಡಿದ್ದಾರೆ 1 ಮತ್ತು 2. ಸೊ ಹಾಗಾಗಿ 1 ಮಂತ್ ಕೋರ್ಸ್ ಇದೆ ಸರ್, ಬೆಳಿಗ್ಗೆ 5ರಿಂದ 6 ಗಂಟೆ ತನಕ. ಅದು ಒಂದ್ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ. ಹೊಸ ವರ್ಷದಲ್ಲಿ ಹೇಳಕ್ ಆಗೋದಿಲ್ಲ, ಅದು ಏನೋ ಇರುತ್ತೆ ನೋಡ್ರಿ. ಇದು ಕಲಿಯೋದು ಆಗುತ್ತೆ, ಹೇಳೋದು ಆಗುತ್ತೆ. ಒಳ್ಳೆ ಹ್ಯಾಬಿಟ್ ನಿಮ್ಮೊಳಗ್ ಕ್ರಿಯೇಟ್ ಆಗುತ್ತೆ. ಓಕೆ ಸರಿ. ಓಕೆ, ಮತ್ತೆ ಏನಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕೇಳ್ರಿಲ್ಲ ಅಂದ್ರೆ ಎಂಡ್ ಮಾಡೋಣ. ಓಕೆ, ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ, ಶುಭವಾಗ್ಲಿ. ಮತ್ತೆ ಯಾರಿಗೆ ಎನ್ರೋಲ್ ಮಾಡ್ಕೊಳ್ಳೋದಿದೆ ನೋಡ್ರಿ, ಅವ್ರಿಗೆ ಇವತ್ತೇ ಮಾಡ್ಕೊಡ್ಬೇಕು. ನೋ ಆಪ್ಷನ್ ಸಿಸ್ಟಮ್ ಇದೆ. ರೇಖಿಯಲ್ಲಿ ಯಾವುದೇ ಕಡಿಮೆ ಮಾಡ್ರಿ, ಹೆಚ್ಚಾಯ್ತ್ರಿ, ಹಂಗಾಯ್ತ್ರಿ, ಇದು ಯಾವ್ದು ರೇಖಿಯೊಳಗಿಲ್ಲ. ನೀವು ಬೇರೆ ಯಾವ್ದೇ ಕೋರ್ಸ್ ಇದೆ ನೋಡ್ರಿ, ನಂಗೆ ರಿಕ್ವೆಸ್ಟ್ ಮಾಡ್ಕೊಡ್ರಿ, ನಡೀತದ. ಬಟ್ ರೇಖಿಯಲ್ಲಂತೂ ಅದು ಯಾವ್ದು ಸಾಧ್ಯ ಇಲ್ಲ ಅನ್ನುವಂತ ಒಂದ್ ಮಾತನ್ನ ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಮತ್ತೆ ನಮ್ಮ ಟ್ರೈನರ್ಸ್ದು ಮತ್ತೆ ಮಾಸ್ಟರ್ ಮೈಂಡ್ ಇವತ್ತು ಮತ್ತೆ 9ಕ್ಕೆ ನೀವೆಲ್ಲ ಜಾಯಿನ್ ಆಗ್ಬೇಕು ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ನಾನು ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಧನ್ಯವಾದ, ಶುಭವಾಗ್ಲಿ. ಶರಣಾರ್ಥಿ.